ನಮಸ್ಕಾರ ಎಲ್ಲರಿಗೂ. ಊಟ ಆಯ್ತಾ ಎಲ್ಲರದು? ಓಕೆನಾ? ಕ್ಲಿಯರ್ ಇದೆನಾ? ಇವತ್ತಿನ ತರಗತಿಯಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಹಿಂದಿನ ತರಗತಿಯಲ್ಲಿ ಏನಪ್ಪಾ ಅಧ್ಯಯನ ಮಾಡಿದ್ವಿ. ಮೊದಲನೇದಾಗಿ ನೋಡ್ರಿ, 25 ಜನವರಿ 2023 ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಬಂದಿದ್ವಿ. ಓಕೆನಾ? ಹಾಗಿದ್ರೆ ಆ ಒಂದು ದಿನದ 2ನೇ ಶಿಫ್ಟ್ ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಓಕೆನಾ? ಕ್ಲಿಯರ್ ಇದೆ ಇದಿಷ್ಟು? ಹಾಗಾದ್ರೆ ಟೋಟಲ್ ಆಗಿ ಎಷ್ಟನೇ ಪೇಪರ್ ಅನ್ನು ಬಿಡಿಸ್ತಾ ಇದೀವಿ ಹೇಳ್ರಿ? 34 ಅಂತ. ಓಕೆ, ಇದಿಷ್ಟು ಕ್ಲಿಯರ್ ಇದೆನಾ? ಯಾವ್ಯಾವ ಟಾಪಿಕ್ ನಿಂತ ಕ್ವಶನ್ಸ್ ಬರ್ತಾವ ಅನ್ನೋದು ಈ ಹಿಂದಿನ ತರಗತಿಲ್ಲ ಹೇಳ್ಕೊತಾ ಬಂದಿದ್ದೇನೆ. ಓಕೆನಾ? ಇವಾಗ ನೀವು ಚೂಸ್ ಮಾಡ್ಬೇಕು ಯಾವ ಟಾಪಿಕ್ ನಿಂದ ಬರ್ಲಾತದ ಅಂತ. ಓಕೆನಾ? ಅವಾಗ ನಾ ಎಲ್ಲ ಬರ್ದಿದ್ದೆ ಈ ಸೈಡ್. ನೆನಪಿದೆನಾ ಎಲ್ಲರಿಗೂ? ಕ್ಲಿಯರ್ ಇದೆ? ಹಾಗಿದ್ರೆ ಕ್ವಶನ್ ಹೋಗೋಣ. ರೆಡಿ ಇದ್ದೀರಿ? ಎನರ್ಜಿ ಅದ? ರೈಟ್. ಆನ್ಸರ್ ಹೇಳ್ಬೇಕು ಕರೆಕ್ಟ್ ಆಗಿ ಇವತ್ತು. ರೈಟ್. ನೋಡ್ರಿ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ. ಫಸ್ಟ್ ಕ್ವಶನ್ ನೋಡ್ರಿ ಏನ ಕೊಟ್ರ ಏನಿಲ್ಲ ಅಂತ. ಓದ್ಬಹುದಾ ಕ್ವಶನ್? ನೋಡ್ರಿ, ಜಿಯಾ ಗೆಟ್ಸ್ ಅ ಡಿಸ್ಕೌಂಟ್ ಆಫ್ 30% and 10% ಆನ್ ಅ ಬಿಲ್. ದ ಟೋಟಲ್ ಡಿಸ್ಕೌಂಟ್ ಶಿ ಗಾಟ್ ಈಸ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ ಏನ್ ಕ್ವಶನ್ ಕೊಟ್ರ, ಜಿಯಾಗೆ ಬಿಲ್ ಮೇಲೆ 30% ಮತ್ತು 10% ರಿಯಾಯಿತಿ ಸಿಗ್ತದಂತ. ಓಕೆನಾ? ಒಂದು ಬಿಲ್ ಮೇಲೆ. ಹಾಗಾದ್ರೆ ಪಡೆದ ಒಟ್ಟು ರಿಯಾಯಿತಿ ಎಷ್ಟು ಅಂತ ಕೇಳಿದ್ದಾರೆ. ಡಿಸ್ಕೌಂಟ್ ಎಷ್ಟು ಸಿಕ್ತು ಅಂತ ಕೇಳಿದ್ದಾರೆ. ಇದನ್ನ ಯಾವ ರೀತಿಯಾಗಿ ಮಾಡ್ಬೋದು? ಎನಿ ಐಡಿಯಾ? ಹಾ, 30 ಇದೆ, ಒಂದು 10% ಇದೆ. ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ಪಡೆದ್ರು ಆ ಒಂದು ಬಿಲ್ ಮೇಲೆ ಅಂತ ಕೇಳಿದ್ದಾರೆ. ಯಾವ ರೀತಿಯಾಗಿ ಮಾಡ್ಬೋದು? ಈ ರೀತಿಯಾಗಿ ಮಾಡೋದಲ್ಲ. ಓಕೆನಾ? 40% ಇದೆ ಆಪ್ಷನ್. ಈ ರೀತಿಯಾಗಿ ನಾವು ಎಕ್ಸಾಮ್ ಅಲ್ಲಿ ಏನು ಪ್ರಿಪೇರ್ ಆಗಿ ಹೋಗಿಲ್ಲಪ್ಪ ಅಂದ್ರೆ 30 + 10 ಅಂದ್ರೆ 40 ಅಂತ ಹಾಕ್ತಿವಿ ಆಪ್ಷನ್. ಬಟ್ ಅದು ಆಪ್ಷನ್ ಆಗಲ್ಲ. ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಕೇಳತ್ತೀನಿ. ಇವಾಗ ನೋಡ್ರಿ ಇಲ್ಲಿ 30%, 20, 10% ಅಂತ ರಿಯಾಯಿತಿ ಅಂತ ಕೊಟ್ಟಾಗ, ಈ ರೀತಿ ಕೊಟ್ಟಾಗ ನಾವೇನ್ ಮಾಡ್ತೀವಿ? ಫಾರ್ಮುಲಾವನ್ನ A+B - AB/100 ಅಂತ ಯೂಸ್ ಮಾಡ್ಕೋತೀವಿ. ಇದು ನೆನ್ಪಿಟ್ಕೋಬೇಕು ನೀವು ಫಾರ್ಮುಲಾನ. ಓಕೆನಾ? ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಡ್ರಿ ಇದನ್ನ. ಕ್ಲಿಯರ್ ಇದೆ ಇದಿಷ್ಟು? ಇವಾಗ ಈ ಫಾರ್ಮುಲಾ ಒಳಗ ಒಂದು A ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ, ಇನ್ನೊಂದು B ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ. ಫಾಸ್ಟ್ ಮಾಡ್ರಿ. ಎಷ್ಟು ಬರುತ್ತಾ ನೋಡ್ರಿ? 30 + 10 - 30 × 10 / 100 ಅಂತ. ಓಕೆನಾ? ಕ್ಲಿಯರ್ ಇದೆ ಇಷ್ಟು? ಇವಾಗ ನೋಡ್ರಿ, ಇವೆರಡು 0 ಕ್ಯಾನ್ಸಲ್, ಇಲ್ಲೊಂದ್ 0 ಇಲ್ಲೊಂದ್ 0 ಕ್ಯಾನ್ಸಲ್. ಫಸ್ಟ್ ನೋಡ್ರಿ, ಆಮೇಲೆ ಮತ್ತೆ ನೋಟ್ ಮಾಡ್ಕೊಡ್ರಿ. ಫಸ್ಟ್ ಏನ್ ಫಾರ್ಮುಲಾ ಬರುತ್ತಲ್ಲ, ಫಾರ್ಮುಲಾ ಅಷ್ಟೇ ನೋಟ್ ಮಾಡ್ಕೊಡ್ರಿ. ಓಕೆನಾ? ಇವಾಗ ಬಿಡ್ಸತ್ತೀನಿ ಅಂದ್ರೆ ಓನ್ಲಿ ಫಾರ್ಮುಲಾ ಅಷ್ಟೇ ನೋಟ್ ಮಾಡ್ಕೋಬೇಕು. ಯಾಕಂದ್ರೆ ನಾ ಈ ಕಡೆ ಹೇಳ್ತೀನಿ, ನೀವು ಆ ಕಡೆ ಬರ್ದ್ರೆ ವೇಸ್ಟ್ ಆಗುತ್ತೆ. ಓಕೆನಾ? ಇವಾಗ ಫಾರ್ಮುಲಾ ಏನಿದೆ ಇದಿಷ್ಟೇ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಡ್ರಿ. ಇವಾಗ ನಾ ಹೇಳ್ತೀನಿ, ಮತ್ತೆ ನೀವು ಆಮೇಲೆ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗ್ರಿ. ಕ್ಲಿಯರ್ ಇದೆ ಇಷ್ಟು? ಇವಾಗ ನೋಡ್ರಿ, ಕ್ಯಾನ್ಸಲ್ ಮಾಡ್ಕೊಂಡ್ರೆ 0 0. ದೆನ್ 30 + 10 ಎಷ್ಟಾಗುತ್ತಾ? 40. 40 3 × 1 3. 40 3 ಕಳೆದ್ರೆ ಎಷ್ಟು ಬರುತ್ತಾ? 37% ಅಂತ. ಓಕೆನಾ? ಆಪ್ಷನ್ ಇದೆನಾ? ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಈ ರೀತಿಯಾಗಿ ಕೊಟ್ಟಾಗ 1% ಅಂತ ಕೊಟ್ಟಾಗ ನಾವೇನ್ ಮಾಡ್ತೀವಿ? A+B - AB/100 ಅಂತ ಫಾರ್ಮುಲಾವನ್ನ ಹಾಕೋತೀವಿ. ಓಕೆ, ಕ್ಲಿಯರ್ ಇದೆ? ಹೋಗ್ಬೋದಾ ಮುಂದಿನ ಕ್ವಶನ್ಕ? ನೆನ್ಪಿರುತ್ತಾ ಫಾರ್ಮುಲಾ? ರೈಟ್. ಓಕೆ, ಇವಾಗ ನೋಡ್ರಿ ಮುಂದಿನ ಕ್ವಶನ್. ದ ಕಾಸ್ಟ್ ಪ್ರೈಸ್ ಆಫ್ 2 ಪೆನ್ಸ್ ಅಂಡ್ 3 ನೋಟ್ಬುಕ್ ಈಸ್ ಅಂತ. ಇವಾಗ ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ರಿ. 2 ಪೆನ್ ಮತ್ತೆ 3 ನೋಟ್ಬುಕ್ಸ್ ವ್ಯಾಲ್ಯೂ ಕೊಟ್ಟಾರೆ. ಎಷ್ಟು? 220 ಅಂತ ಕೊಟ್ಟಿದ್ದಾರೆ. ಓಕೆನಾ? ಕೊಟ್ಟಿದ್ದಾರೆ ವ್ಯಾಲ್ಯೂ. ದೆನ್ ಅಂಡ್ ದ ಕಾಸ್ಟ್ ಪ್ರೈಸ್ ಆಫ್ 2 ಪೆನ್ಸ್ ಅಂಡ್ 4 ನೋಟ್ಬುಕ್ಸ್ ಮತ್ತೆ ಕೊಟ್ಟಾರ. 2 ಪೆನ್ಸ್ ಅಂಡ್ 4 ನೋಟ್ಬುಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಾರ ಅವರು? 250 ಅಂತ ಕೊಟ್ಟಿದ್ದಾರೆ. ಓಕೆನಾ? ದೆನ್ ಫೈಂಡ್ ದ ರೇಷಿಯೋ ಬಿಟ್ವೀನ್ ದ ಕಾಸ್ಟ್ ಪ್ರೈಸ್ ಆಫ್ ದ ಪೆನ್ ಅಂಡ್ ದ ನೋಟ್ಬುಕ್ ಅಂತ ಕೇಳಿದ್ದಾರೆ. ಏನು? ಪೆನ್ ಮತ್ತು ನೋಟ್ಬುಕ್ ನ ಒಂದು ವಸ್ತುವಿನ ಮೂಲ ಬೆಲೆ ಎಷ್ಟು, ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ಇಲ್ಲಿ ಕ್ವಶನ್ ಕೂತ್ಕೊಳ್ರಿ, ಕ್ಲಿಯರ್ ಆಗುತ್ತೆ ನಿಮ್ಗೆ. ಏನಪ್ಪಾ ಅಂದ್ರೆ 2 ಪೆನ್ನುಗಳು ಮತ್ತು 3 ನೋಟ್ಬುಕ್ ಗಳ ಬೆಲೆ ಎಷ್ಟು? 2 ಪೆನ್ ಮತ್ತು 3 ನೋಟ್ಬುಕ್ ಗಳ ಬೆಲೆ ಎಷ್ಟು? 220. ದೆನ್ ಮತ್ತೆ 2 ಪೆನ್ನು 4 ನೋಟ್ಬುಕ್ ಗಳ ಬೆಲೆ ಎಷ್ಟಾಗ್ಯದ? 250 ರೂಪಾಯಿ ಆಗ್ಯದ. ಹಾಗಾದ್ರೆ ಪೆನ್ನಿನ ಬೆಲೆ ಮತ್ತು ನೋಟ್ಬುಕ್ ನ ಬೆಲೆ ಅನುಪಾತ ಏನ್ ಕೇಳಿದ್ದಾರೆ? ಪೆನ್ ಮತ್ತು ನೋಟ್ಬುಕ್ ನ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಕ್ವಶನ್ ಕ್ಲಿಯರ್ ಇದೆ? ಅಂಡರ್ಸ್ಟ್ಯಾಂಡ್ ಆಗಿದೆ ಎಲ್ಲರಿಗೂ? ಹೋಗ್ಬೋದಾ ಮುಂದ? ಇವಾಗ ಈ ರೀತಿಯ ಕೊಟ್ಟಾಗ ನಾವೇನ್ ಮಾಡ್ಕೋತೀವಿ ಹೇಳ್ರಿ? ಏನು ಇಲ್ಲ ಅಂದ್ರೆ ಏನಿರ್ತಾ? ಇಲ್ಲಿ ಪ್ಲಸ್, ಇಲ್ಲಿ ಪ್ಲಸ್, ಹಾಗಿದ್ರೆ ಇಲ್ಲಿ ಮೈನಸ್ ಅಂತ ಬರುತ್ತೆ. ಓಕೆ, ದೆನ್ ಇಲ್ಲೆಲ್ಲ ಪ್ಲಸ್ ಅದ ಅಂದ್ರೆ ಮೈನಸ್, ದೆನ್ ಇಲ್ಲಿ ಕೂಡ ಮೈನಸ್ ಅಂತ ಬರುತ್ತೆ. +2p - 2p ಕ್ಯಾನ್ಸಲ್, ಕ್ಯಾನ್ಸಲ್. ಈ 3 ಒಳಗ -4 ಕಳೆದ್ರೆ ಎಷ್ಟು ಬರ್ತದ? 1.
ಎಸ್ ಮೈನಸ್ ಬರ್ತದ, ದೊಡ್ಡ ಸಂಖ್ಯೆ ಮೈನಸ್ ಅದ, ಮೈನಸ್ ಎನ್ ಈಕ್ವಲ್ ಟು ಈ 250 220 ಕಳೆದ್ರೆ ಎಷ್ಟು ಬರ್ತದ 30 ಅಂದ್ರೆ ಮೈನಸ್ ಬರ್ತದ ಸಿಂಬೋಲ ರೈಟಾ. ಇದಿಷ್ಟು ಕ್ಲಿಯರ್ ಇದೆ ಓಕೆನಾ. ಹಾಗಾದ್ರೆ ಈ ಮೈನಸ್ ಕ್ಯಾನ್ಸಲ್ ಮಾಡ್ಕೊಡ್ರಿ. ಒಂದು ನೋಟ್ಬುಕ್ ನ ಬೆಲೆ ಎಷ್ಟು ಬಂತು 30 ರೂಪಾಯಿ ಅಂತ ಬಂತು. ಇವಾಗ ನಮ್ಗೆ ಏನ್ ಕಂಡಿಡ್ದ ಪೆನ್ನಿನ ಬೆಲೆನಾ, ಅಂದ್ರೆ ಈ ಒಂದು ಎನ್ ಈಕ್ವಲ್ ಟು 30 ಏನ್ ನೋಟ್ಬುಕ್ ನ ಬೆಲೆ ಅದಲ್ಲ ಅದೊಂದು ಒಂದು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. 2p + 3 ಇನ್ ಬ್ರಾಕೆಟ್ ಇಲ್ಲಿದೇನಾ ಫಸ್ಟ್ ಇಕ್ವೇಶನ್ ಒಳಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ ನಾನು. 2p + 3 ಎನ್ ಇದೆನಾ, ಎನ್ ಇದ್ದಲ್ಲಿ ಏನ್ ಮಾಡ್ಕೊಳ್ಳೋಣ 30 ಅಂತ ಈಕ್ವಲ್ ಟು ಎಷ್ಟಿದೆ ಇಲ್ಲಿ 220 ಇವಾಗ ಮಾಡ್ರಿ 2p 3 3 9 220 220 9 ಮೈನಸ್ ಮಾಡ್ರಿ. ನೋಡ್ರಿ ಈ 2p ಇದೆನಾ, ಇವಾಗ ಮಲ್ಟಿಪ್ಲೈ ಮಾಡ್ಕೊಂಡ್ವಿ 2p ಇತ್ತು. ದೆನ್ ಈ 220 ಇದು ಪ್ಲಸ್ ಇದೆನಾ, ಪ್ಲಸ್ ಹೋದ್ರ ಕಡೆ ಏನಾಗುತ್ತಾ ಮೈನಸ್. ಹಾಗಿದ್ರೆ 220 90 ಕಳೆದ್ರೆ ಎಷ್ಟು ಕಳೀರಿ ನೋಡ್ರಿ ಎಷ್ಟು ಬರುತ್ತಾ 90 130 130 ಅಂತ ಬಂತು. ಇವಾಗ ಒಂದು ಪೆನ್ನಿನ ವ್ಯಾಲ್ಯೂವನ್ನ ಕಂಡಿಡದ್ದ ಅಂದ್ರೆ p = 130 / 2 ಅಂದ್ರೆ ಎಷ್ಟಾಗತ್ತ 2 1 2 6 12 1 ಉಳಿತು 2 5 10 ಎಷ್ಟು ಬಂತು ಒಂದು ಪೆನ್ನಿನ ಬೆಲೆ 65 ರೂಪಾಯಿ ಅಂತ. ಎಷ್ಟು ಬಂತು 65 ರೂಪಾಯಿ ಅಂತ ಬಂತು. ಇವಾಗ ಏನ್ ಕೇಳ್ಯಾರ ಅವರು ಪೆನ್ ಮತ್ತು ನೋಟ್ಬುಕ್ ಅಂತ. ಪೆನ್ ಎಷ್ಟದ ಅನುಪಾತ 65 ಇದೇನಾ 65. ದೆನ್ ಇವಾಗ ಒಂದು ನೋಟ್ಬುಕ್ ನ ಬೆಲೆ ಎಷ್ಟದ 30 ಅಂತ. ಛೇದ ಹಿಡ್ಕೊಳ್ರಿ ನೋಡೋಣ. 5 1 1 ಉಳಿತು 5 3 15 5 6 30 ಅಂತ. ಇವಾಗ ಛೇದ ಹೋಗ್ತವೆ ನೀವು ಎರಡು ಹೋಗಲ್ಲ. ಹಾಗಾಗಿ ಆಸ್ ಇಟ್ ಇಸ್ ಆಗಿ ಅಷ್ಟೇ ಇಡಬೇಕು. ಹಾಗಿದ್ರೆ ಒಂದು ಪೆನ್ನು ಮತ್ತು ಒಂದು ನೋಟ್ಬುಕ್ ನ ಬೆಲೆ ಅನುಪಾತ ಎಷ್ಟು ಬರ್ತದ 13:6. ಆಪ್ಷನ್ ಇದೇನಾ 13:6. ಆಪ್ಷನ್ ನಂಬರ್ ಯಾವ್ದಾಗುತ್ತಾ ಹೇಳ್ರಿ. ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ ಕ್ಲಿಯರ್ ಇದೆನಾ. ಇಲ್ಲಿ ಏನಿಲ್ಲ ಅಂತ ಪರಿ ಎಷ್ಟು ಮಲ್ಟಿಪ್ಲೈ ಮಾಡಿ ನಾನು ಫಸ್ಟ್ ಅಲ್ಲಿ ಏನ್ ಕೊಟ್ಟಾರ ಪೆನ್ ಮತ್ತೆ 3 ನೋಟ್ಸ್ ಅಮೌಂಟ್ ಬರ್ಕೊಂಡಿದೀನಿ. ದೆನ್ 2 ಪೆನ್ 4 ನೋಟ್ಬುಕ್ ನಿಂದ ಅಮೌಂಟ್ ಬರ್ಕೊಂಡಿನಿ. ಇವಾಗ ಏನ್ ಮಾಡೋತೀವಿ ನಾವು ಪ್ಲಸ್ ಇತ್ತ ಮೈನಸ್ ಪ್ಲಸ್ ಇತ್ತ ಮೈನಸ್ ದೆನ್ ಮೈನಸ್ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ತೀವಿ. ಪ್ಲಸ್ ಮೈನಸ್ ಇವಾಗ 3 ಒಳಗೆ 4 ಕಳೆದ್ರೆ ಮೈನಸ್ ಅಂತ ಉಳಿತು. ದೆನ್ 250 ಒಳಗೆ 220 ಕಳೆದ್ರೆ ಮೈನಸ್ ಅಂತ ಬಂತು. ಮೈನಸ್ ಕ್ಯಾನ್ಸಲ್. ಒಂದು ನೋಟು ಪುಸ್ತಕದ ಬೆಲೆ ಎಷ್ಟು ಬಂತು 30 ರೂಪಾಯಿ ಅಂತ. ಹಾಗಾದ್ರೆ ನಮ್ಗೆ ಏನ್ ಕಂಡುಹಿಡಬೇಕು ಈಗ ಒಂದು ಪೆನ್ನಿನ ಬೆಲೆ ಅಂತಂದ್ರೆ ಇಕ್ವೇಶನ್ 1 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ, ಇಕ್ವೇಶನ್ 2 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ. ಆನ್ಸರ್ ಎಷ್ಟು ಬರ್ಬೇಕು ನಿಮ್ದು 65 ಅಂತಾನೆ ಬರ್ಬೇಕು. ಓನ್ಲಿ 1 ಮಾಡ್ಕೊಂಡ್ರೆ ಬರ್ತದೇನಿಲ್ರಿ, 2 ಮಾಡ್ಕೊಂಡ್ರೆ ಬರ್ತೇನಿಲ್ರಿ ಅನ್ನೋಪ್ಲೇ ಇಲ್ಲ. 2 ಕೂಡ್ಕೊಂಡು ಮಾಡ್ಕೊಂಡ್ರು ಕೂಡ 65 ಬರ್ಬೇಕು. ಹಾಗಾಗಿ ಒಂದು ಪೆನ್ನು ಮತ್ತು ಒಂದು ನೋಟ್ಬುಕ್ ನ ಬೆಲೆಯ ಅನುಪಾತ ಎಷ್ಟು ಬರ್ತದ 65:30. ಅದನ್ನ ಅಷ್ಟೇ ಇಡೋ ಹಾಗಿಲ್ಲ, ಯಾಕಂದ್ರೆ ಅದನ್ನ ಛೇದ್ ಹುಡುಗ್ಮೇಲೆ ಆನ್ಸರ್ ಕೊಟ್ಟಿರ್ತಾರ ಅವ್ರು. ಅವಾಗ ಅಕಸ್ಮಾತ್ ಓನ್ಲಿ 65:30 ಅಂತ ಕೊಟ್ರೆ ಆಪ್ಷನ್ ಅದನ್ನು ಆಗುತ್ತಾ, ಬಟ್ ಅದನ್ನ ಛೇದ್ ಹೊಡಿದಾರಲ್ಲ. ಹಾಗಾಗಿ ಆಪ್ಷನ್ ಇಲ್ಲಿದೆ, ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ ಕ್ಲಿಯರ್ ಇದೆನಾ ಎಲ್ಲರಿಗೂ. ಹೋಗ್ಬೋದಾ ಮುಂದಿನ ಕ್ವಶನ್. ಇವಾಗ ನೋಡ್ರಿ ದ ಲೀಸ್ಟ್ ನಂಬರ್ ವಿಚ್ ಶುಡ್ ಬಿ ಆಡೆಡ್ ಟು 1845 ಟು ಮೇಕ್ ಇಟ್ ಡಿವಿಸಿಬಲ್ ಬೈ 3 4 5 and 6 is ಅಂತ ಕೊಟ್ಟಿದ್ದಾರೆ. ಓಕೆನಾ ಕ್ವಶನ್ ನೋಡ್ರಿ 1845 3 4 5 ಮತ್ತು 6ರಿಂದ ವಿಭಜಿಸಲು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ. ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಈ ರೀತಿಯ ಕ್ವಶನ್ ಎಲ್ಲಾ ಎಕ್ಸಾಮ್ ಒಳಗೂ ಕೇಳ್ಕೊತಾ ಬರ್ತಾರೆ. ಓಕೆನಾ. ಇವಾಗ ಏನ್ ಕೇಳ್ತಾರೆ ಇಲ್ಲಿ ಈ 1845 ಅನ್ನೋದು ಒಂದು ಸಂಖ್ಯೆ ಅದ. ಇದಿಷ್ಟು ಕ್ಲಿಯರ್ ಇದೆನಾ. ಈ ಸಂಖ್ಯೆಗೆ ಇಲ್ಲಿರುವಂತಹ ಸಂಖ್ಯೆಗಳನ್ನ ಆಡ್ ಮಾಡಿದಾಗ ಆ ಒಂದು ಸಂಖ್ಯೆ ಏನ್ ಮಾಡ್ತದ 3 4 5ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ ಅಂತ ಹೇಳತ್ತಾರೆ. ಓಕೆನಾ. ಅಂದ್ರೆ ಸಂಪೂರ್ಣವಾಗಿ ಭಾಗ ಹೋಗೋದ ಅರ್ಥ ಏನು ಶೇಷ 0 ಬರ್ಬೇಕು ಅಂತ. ಓಕೆನಾ ಕ್ಲಿಯರ್ ಇದೆ ಎಲ್ಲರಿಗೂ. ಹೋಗ್ಬೋದಾ ಇವಾಗ. ಹಾಗಿದ್ರೆ 1845ಕ್ಕ ಫಸ್ಟ್ ಆಪ್ಷನ್ ಪ್ರಕಾರ ಹೋಗೋಣ. ಫಸ್ಟ್ ಏನಿದೆ 12 ಅದನ್ನ ಪ್ಲಸ್ ಮಾಡ್ರಿ 7 5 1857 ಅಂತ ಬರುತ್ತಾ. ಎಷ್ಟು ಬಂತು 1857ಕ್ಕ 3 ಬಾಕರ್ ಮಾಡೋಣ. 3 6 18 3 1 3 2 ಉಳಿತು 3 9 27 ಭಾಗ ಹೋಗುತ್ತಾ. ಹಾಗಿದ್ರೆ 3 4 ನೋಡ್ಬೋದಾ. ಎಷ್ಟು ಬಂತು 1847 57 1857ಕ್ಕ ಎಷ್ಟರಲ್ಲೇ 5ರಲ್ಲೇ ಭಾಗ ಹೊಡೀರಿ. 5 1 5 3 15 ಓಕೆನಾ. 3 ಉಳಿತು 5 ಒಳ್ಳೆ 35 5 1 5 ಹೋಗ್ತದೇನ್ ಭಾಗ ಶೇಷ ಉಳಿತು. ಹಾಗಾಗಿ ಆಪ್ಷನ್ ಯಾವ್ದಾಗಲ್ಲ
ಆಪ್ಷನ್ 1 ಇಸ್ ಅ ರಾಂಗ್ ಆನ್ಸರ್ ಅಂತ. ಇದು ಆಗಲ್ಲ. ಹಾಗಾದ್ರೆ 1845ಕ್ಕ ಮತ್ತೆ 15 ಪ್ಲಸ್ ಮಾಡ್ರಿ, ಎಷ್ಟಾಗುತ್ತಾ? 0 6 8 ಅಂತ 18 ಅಂತ ಆಯ್ತು. ಎಷ್ಟು ಕರೆಕ್ಟ್ ಇದೆ? ಆಗುತ್ತಾ ಇದು? ರೈಟ್. ನೋಡ್ರಿ ಇಲ್ಲಿ ಯಾವ್ದಾಗುತ್ತಾ ನೋಡಮ್. 1860ಕ್ಕ 3ರಿಂದ ಭಾಗಾಕಾರ ಮಾಡ್ರಿ, 3 6 18, 3 2 6, 0 0 ಆಯ್ತು. ದೆನ್ 5ರಿಂದ ಭಾಗಾಕಾರ ಮಾಡ್ರಿ, 5 3 15, 3 ಉಳಿತು, 5 7 35, 1 ಉಳಿತು, 5 2 10 ಅಂತ. ಓಕೆನಾ? ಮತ್ತ 6 ಭಾಗಾಕಾರ ನೋಡ್ರಿ, 6 3 18, 6 1 0 0 ಅಂತ ಹೋಯ್ತು. ದೆನ್ ಇನ್ನು ಉಳಿದ ಯಾವ್ದು? 4 4 4 16, 8ರಾಗ 6 ಕಳೆದ್ರೆ 2, 4 6 24, 2 ಉಳಿತು, 4 5 20 ಅಂತ. ಹಾಗಿದ್ರೆ ಕೊಟ್ಟಂತಹ ಯಾವ್ದು 1845ಕ್ಕ 15ರಿಂದ ಪ್ಲಸ್ ಮಾಡಿದಾಗ ನಮ್ಗ 3 4 ಮತ್ತು 5ರಿಂದ ಭಾಗಿಸಿದಾಗ ಶೇಷ 0 ಬರುತ್ತಾ? ಕಂಪ್ಲೀಟ್ ಆಗುತ್ತಾ ಆನ್ಸರ್? ಓಕೆನಾ? ಹಾಗಿದ್ರೆ ಯಾವ್ದಾಗುತ್ತೆ ಹೇಳ್ರಿ? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ? ರೈಟ್. ಈ ರೀತಿಯಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆ ಕೇಳಿರು. ಕ್ಲಿಯರ್ ಇದೆ ನಿಮ್ಗ? ನೆನ್ಪಿದೆನಾ? ಈ ರೀತಿಯಾಗಿ ಕೇಳ್ಕೊತಾ ಬರ್ತಾರೆ. ಹೊಸ ಸಿಸ್ಟಮ್ ಮಾಡ್ಲತ್ತಾರ ಅವ್ರ ಕ್ವಶನ್ಗಳು. ಯಾವ ರೀತಿಯಾಗಿ ಆಡ್ ಮಾಡಿದ್ರ, ಯಾವ್ದು ರೀತಿಯಾಗಿ ಮೈನಸ್ ಮಾಡಿದ್ರ, ಯಾವ ರೀತಿಯಾಗಿ ಇಂಟು ಮಾಡಿದ್ರು ಕೂಡ ಕೇಳ್ತಾರೆ. ಓಕೆನಾ? ಕ್ಲಿಯರ್ ಇದೆ ಇದಿಷ್ಟು? ರೈಟ್. ಇವಾಗ ನೋಡ್ರಿ ಕ್ವಶನ್ ಏನದಂತ. ಅ ಪರ್ಸನ್ ಕ್ಯಾನ್ ರೋ 66 kilometer downstream in a 6 hours and 72 kilometer upstream in a 8 hour. What is the speed of the current ಅಂತ ಕೇಳಿದಾರೆ. ಏನ್ ಕೇಳಿದಾರೆ ಇಲ್ಲಿ? ಸ್ಪೀಡ್ ಅನ್ನ ಕೇಳಿದಾರೆ. ಕ್ಲಿಯರಾ? ನೋಡ್ರಿ ಇಲ್ಲಿ ಒಬ್ಬ ವ್ಯಕ್ತಿ 6 ಗಂಟೆಗಳಲ್ಲಿ 66 ಕಿಲೋಮೀಟರ್ ಕೆಳಮುಖವಾಗಿ ಮತ್ತು 72 ಕಿಲೋಮೀಟರ್ ಮೇಲ್ಮುಖವಾಗಿ 8 ಗಂಟೆಗಳಲ್ಲಿ ಕ್ರಮಿಸಬಹುದು. ಹಾಗಾದರೆ ಪ್ರವಾಹದ ವೇಗವೆಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಕ್ವಶನ್ ಕ್ಲಿಯರ್ ಇದೆನಾ? ಏನ್ ಕೇಳಿದ್ದಾರೆ? ಪ್ರವಾಹದ ವೇಗ ಅಂದ್ರೆ ವೇಗ, ಕರೆಂಟ್ ಕೇಳಿದ್ದಾರೆ. ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ? 66 ಕಿಲೋಮೀಟರ್. ದೆನ್ ಡಿವೈಡೆಡ್ ಬೈ ಇದೇನಿದ? ಕೆಳಮುಖ. ಕೆಳಮುಖ ಅಂದ್ರೆ ಏನು? ಇಲ್ಲಿ ಬೋಟ್ ಸ್ಟ್ರೀಮ್ ಅಂತ ಹೇಳಿದ ನಿಮ್ಗೆ ನಾನು. ಅದೇ ಇವಾಗ ಬೋಟ್ ಸ್ಟ್ರೀಮ್ ಅಂದ್ರೆ ಏನು? ಬೋಟೆ ಮತ್ತು ಸ್ಟ್ರೀಮ್ ಅಂತ ಹೇಳಿದ ಸೇಮ್ ಡೈರೆಕ್ಷನ್ ಹೋಗ್ತಾವ, ಅಪೋಸಿಟ್ ಡೈರೆಕ್ಷನ್ ಮತ್ತೆ ಬರಲ್ಲ ಅಂತ ಹೇಳಿದಲ್ಲ. ಆ ರೀತಿಯಾಗಿ ನಾವು ಬಿಡಿಸ್ಕೊಂಡಾಗ ಕೆಳಮುಖ ಮೇಲ್ಮುಖ ಅಂತ ನಾವು ಮಾಡ್ಕೋತೀವಿ. ಓಕೆನಾ? ಹಾಗಿದ್ರೆ ಕೆಳಮುಖ ಅಂದ್ರೆ ಏನ್ ಬರುತ್ತಾ? A plus B or B plus S ಅಂತಾನು ಬರ್ಬೋದು. ಇಲ್ಲಿ A plus B ಅಂತ ಅಂದ್ರೆ ಕೆಳಮುಖ ಅಂದ್ರೆ ಏನ್ ಬರುತ್ತಾ? ಪ್ಲಸ್ ಅಂತ ಬರುತ್ತಾ. ಟೈಮ್ ಕೊಟ್ಟಾರ 66 ಕಿಲೋಮೀಟರ್. ಟೈಮ್ ಎಷ್ಟು ಕೊಟ್ಟಾರ ಹೇಳ್ರಿ? 6 hours. ರೈಟ್ ಇದೆನಾ? ಇವಾಗ ಟೋಟಲ್ ಆಗಿ ಎಷ್ಟು 66 ಕಿಲೋಮೀಟರ್ ಏನಾಯ್ತು? ಸ್ಪೀಡ್ ಅಂತ ಆಯ್ತು. ಈ ಸ್ಪೀಡ್ ಡಿವೈಡೆಡ್ ಬೈ ಏನಂತ ಇಟ್ಕೊಂಡಿವಿ ಹೇಳ್ರಿ? ಕೆಳಮುಖವಾಗಿ ಅಂತ ಇಟ್ಕೊಂಡಿವಿ. ಕೆಳಮುಖವಾಗಿ ಅಂದ್ರೆ ಅರ್ಥ ಏನು? ಇನ್ ಸೆನ್ಸ್ A plus B ಅಂತ ಅಂದ್ರೆ ಪ್ಲಸ್ ಅಂತ ಬರ್ಬೇಕಿಲ್ಲ. ಯಾವುದೇ A ತೋಡ್ರಿ, B ತೋಡ್ರಿ, XY ತೋಡ್ರಿ, Z X ತೋಡ್ರಿ, ಯಾವ್ದು ಬೇಕಾ ತಗೋಬಹುದು. ಕ್ಲಿಯರ್ ಇದೆನಾ? ಇವಾಗ 72 ಕಿಲೋಮೀಟರ್ ಮೇಲ್ಮುಖವಾಗಿ. ಮೇಲ್ಮುಖವಾಗಿ ಅಂದ್ರೆ ಏನ್ ತಗೋಬಹುದು ನಾವಿಲ್ಲಿ? ಏನ್ ತಗೋಬಹುದು? ರೈಟ್, A minus B ಅಂತ. A minus B ಈಕ್ವಲ್ ಟು ಎಷ್ಟು ಬಂತು? 8 hours. ಕ್ಲಿಯರ್ ಇದೆನಾ? ಚೇಂಜ್ ಹೊಡ್ಕೋಬಹುದಾ ಇವಾಗ? 6 1 6 11 ದೆನ್ 8 1 8 9 ಓಕೆನಾ? ಹಾಗಿದ್ರೆ A plus B ವ್ಯಾಲ್ಯೂ ಏನ್ ಬಂತ ಹೇಳ್ರಿ? 11. ಯಾಕಂದ್ರೆ 11 ಇಂಟು 1 11 ಆಗುತ್ತಾ? ದೆನ್ A ಮೈನಸ್ B ವ್ಯಾಲ್ಯೂ ಎಷ್ಟು ಬರುತ್ತಾ? 9 ಅಂತ. ಕ್ಲಿಯರ್ ಇದೆ ಇದಿಷ್ಟು? ಇವಾಗ ಎರಡು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. A plus B equal to 11 ದೆನ್ A minus B equal to 8 ಅಂತ. ಓಕೆನಾ? ಇವಾಗ ನೋಡ್ರಿ ಇಲ್ಲಿ ಪ್ಲಸ್ 2 ಏನಾ? ಇವಾಗ ನಾವು ಇಲ್ಲಿ ಸೈನ್ ಕೂಡ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಆಸ್ ಇಟ್ ಇಸ್ ಕೂಡ ಮಾಡ್ಕೋಬಹುದು. ಇವಾಗ ಹಿಂದಿನ ಕ್ವಶನ್ ಅಲ್ಲಿ ಮಾಡ್ಕೊಂಡು ಸೈನ್ ಚೇಂಜ್ ಮಾಡ್ಕೊಂಡಿದ್ವಿ. ಓಕೆನಾ? ಇವಾಗ ಆಸ್ ಇಟ್ ಇಸ್ ಬರ್ಕೊಡ್ರಿ. ಎರಡು ಮೆಥಡ್ ಗೊತ್ತಾಗಬೇಕು ನಿಮ್ಗೆ. ಇವಾಗ ಪ್ಲಸ್ ಮೈನಸ್ ಕ್ಯಾನ್ಸಲ್ ಕಾಣಿಸ್ತಾ ಇದೆ. ಓಕೆನಾ? ಹಾಗಿದ್ರೆ 11 ಪ್ಲಸ್ 8 ಎಷ್ಟಾಗುತ್ತಾ? ಎಷ್ಟಾಗುತ್ತಾ? ಸಾರಿ 9 ಇದೆಲ್ಲ, 9 ಇದೆನಾ? 11 ಪ್ಲಸ್ 9 20 ಆಗುತ್ತಾ? ರೈಟಾ? ಹಾಗಿದ್ರೆ ಎ ವ್ಯಾಲ್ಯೂ ಎಷ್ಟು ಬರ್ಬೋದು? 10. ಎ ವ್ಯಾಲ್ಯೂ 10 ಬರುತ್ತಾ? ಹಾಗಿದ್ರೆ ಇಕ್ವೇಶನ್ 10 ಸಾರಿ ಎ ಈಕ್ವಲ್ ಟು 10 ಇದಲ್ಲ, ಇದನ್ನ ಇಕ್ವೇಶನ್ 1 ಅಥವಾ 2ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ. ಸೇಮ್ ಬರ್ಬೋದು. ಸೇಮೇ ಬರುತ್ತಾ? ಎ ಪ್ಲಸ್ ಬಿ ಈಕ್ವಲ್ ಟು 11 ಅಂತ ಇದೆ ಇಕ್ವೇಶನ್ 1. ಓಕೆನಾ? ಅದ್ರೊಳಗೆ ಎ ಏನ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ. ಎ ಎಷ್ಟು ಬಂತು? 10. ಬಿ ಗೊತ್ತಿಲ್ಲ, ಆಸ್ ಇಟ್ ಈಸ್ 11. ಇಲ್ಲಿ ಪ್ಲಸ್ ಅದ, ಏನು ಇಲ್ಲ ಅಂದ್ರೆ ಈ ಕಡೆ ಬಂದ್ರೆ ಏನಾಗುತ್ತಾ? ಮೈನಸ್. ಅಂದ್ರೆ ಬಿ ಈಕ್ವಲ್ ಟು 11 ಮೈನಸ್ 10 ಅಂದ್ರೆ ಎಷ್ಟು ಬಂತು? 1 ಕಿಲೋಮೀಟರ್ ಪರ್ ಅವರ್ ಅಂತ. ಯಾಕಂದ್ರೆ ನಾವ್ ಏನ್ ಕಂಡು ಹಿಡ್ಲಿತೀವಿ ಹೇಳ್ರಿ? ಸ್ಪೀಡ್ ಅನ್ನ ಕಂಡು ಹಿಡ್ಲಿತೀವಿ. ಓಕೆನಾ? ಅದೇ ರೀತಿಯಾಗಿ ಇವಾಗ ಎ ಪ್ಲಸ್ ಬಿ ಮಾಡ್ಕೊಂಡ್ವಿ.
ಇವಾಗ ಇವಾಗ ಅಕಸ್ಮಾತ್ ನಾವು ಅದ್ರೊಳಗೆ ಬರ್ಲಿಲ್ಲಪ್ಪ ಅಂದ್ರೆ ಬರುತ್ತೆ ಆನ್ಸರ್ ಎ ಮೈನಸ್ ಬಿ ಇದ್ರೊಳಗೂ ಮಾಡ್ಕೋಬಹುದು ಸೇಮ್ ಬರುತ್ತೆ ಚೆಕ್ ಮಾಡ್ರಿ ಕ್ರಾಸ್ ಚೆಕ್ ಎ ಮೈನಸ್ ಬಿ ಈಕ್ವಲ್ ಟು 9 ಅಂತ ಇದೆ ಓಕೆನಾ ಎ ಅಂದ್ರೆ ಎಷ್ಟದ ವ್ಯಾಲ್ಯೂ 10 ಇದೆನಾ 10 ಮೈನಸ್ ಬಿ ಈಕ್ವಲ್ ಟು 9 ಅಂತ ಓಕೆನಾ ಇವಾಗ ಮೈನಸ್ ಬಿ ಈಕ್ವಲ್ ಟು ಇಲ್ಲಿ ಪ್ಲಸ್ ಇದೆನಾ ಈ ಕಡೆ ಹೋದ್ರೆ ಏನಾಗುತ್ತಾ ಮೈನಸ್ ಅಂದ್ರೆ ಮೈನಸ್ ಬಿ ಈಕ್ವಲ್ ಟು 10 9 ಕಳೆದ್ರ 1 ಈ ಮೈನಸ್ ಕ್ಯಾನ್ಸಲ್ ಬಿ ಎಷ್ಟು ಬಂತ ಹೇಳ್ರಿ 1 ಕಿಲೋಮೀಟರ್ ಅಂತ ಅಂದ್ರೆ ಸ್ಪೀಡ್ ಎಷ್ಟದ ನಮ್ಗೆ ಇಲ್ಲಿ 1 ಕಿಲೋಮೀಟರ್ ಪರ್ ಅವರ್ ಅಂತ ಇದು ನಿಮ್ಗೆ ಅರ್ಥ ಆಗ್ಲಿ ಎರಡು ಕೂಡ ಮಾಡಿದ್ರು ಕೂಡ ಆನ್ಸರ್ ಸೇಮ್ ಬರುತ್ತಾ ಅಂತ ಹೇಳಿದ ಓಕೆನಾ ಹಾಗಿದ್ರೆ ಎಷ್ಟು ಬಂದಿದೆ ಸ್ಪೀಡ್ 1 ಕಿಲೋಮೀಟರ್ ಪರ್ ಅವರ್ ಅಂತ ಆಪ್ಷನ್ ಇದೆನಾ ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಇಲ್ಲಿ ಏನಪ್ಪ ಬರ್ಕೋಬೇಕಪ್ಪ ಅಂದ್ರೆ ಟೋಟಲ್ ಆಗಿ 66 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಪಾನ್ ಕೆಳಮುಖ ಅಂದ್ರೆ ಪ್ಲಸ್ ಬರ್ಕೋತೀವಿ ದೆನ್ ಇಲ್ಲಿ 72 ಕಿಲೋಮೀಟರ್ ಮೇಲ್ಮುಖ ಅಂತ ಇದೆ ಅಲ್ಲಿ ಮೈನಸ್ ಅಂತ ಬರ್ಕೋತೀವಿ ಇದು ನೆನ್ಪಿಟ್ಕೋಬೇಕಾ ಕೆಳಮುಖ ಮೇಲ್ಮುಖ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಪ್ಲಸ್ ಮೈನಸ್ ಎಲ್ಲಿ ಬರ್ಕೋಬೇಕು ಅಕಸ್ಮಾತ್ ಕನ್ಫ್ಯೂಸ್ ಆಗಿ ಇಲ್ಲಿ ಮೈನಸ್ ಬರ್ಕೊಂಡಿರ್ತಿಕೋ ಇಕ್ವೇಶನ್ ಚೇಂಜ್ ಆಗುತ್ತಾ ಕ್ಲಿಯರ್ ಇದೆನಾ ದೆನ್ ಇವಾಗ ಎರಡನ್ನ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ ಎ ಎಷ್ಟು ಬಂತು 10 ಅಂತ ಇವಾಗ ಮತ್ತೆ ನಮ್ಗೆ ಏನ್ ಬೇಕಾಗಿದೆ ಸ್ಪೀಡ್ ಬೇಕಾಗಿದೆ ಹಾಗಾಗಿ ಎ ವ್ಯಾಲ್ಯೂವನ್ನು ಒಂದು ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ ನಿಮ್ಗೆ ಆನ್ಸರ್ ಬಿ ಬರುತ್ತಾ ಓಕೆನಾ ಎಷ್ಟು ಕಿಲೋಮೀಟರ್ ಬೇಕಾಗಿದಲ್ಲ ಹಾಗಾಗಿ ಆಪ್ಷನ್ ಆನ್ಸರ್ ಯಾವ್ದಾಗುತ್ತಾ 1 ಕಿಲೋಮೀಟರ್ ಪರ್ ಅವರ್ ಅಂತ ಹೋಗ್ಬೋದಾ ಮುಂದಿನ ಕ್ವಶನ್ ನೋಡ್ರಿ ಮತ್ತೆ ಏನೇ ಡೌಟ್ಸ್ ಇದೆನಾ ನೋಡ್ರಿ ಇಲ್ಲಿ ಮುಂದಿನ ಕ್ವಶನ್ ಏನಿದೆ ಅಂತ Sonal, Kirti and Preeti together can complete a piece of work in 6 days ಅಂತ ಯಾರು ಸೋನಲ್ ಇದಾರೆ ಕೃತಿ ಇದಾರೆ ಮತ್ತೆ ಪ್ರೀತಿ ಇದಾರೆ ಅವ್ರು ಎಷ್ಟು ದಿನ ಕೆಲಸ ಮಾಡ್ತಾರ 6 ದಿನನ ಕ್ಲಿಯರ್ ಇದೆನಾ ದೆನ್ ವೈಲ್ ಕೃತಿ ಅಂಡ್ ಪ್ರೀತಿ ಕ್ಯಾನ್ ಡೂ ದ ಸೇಮ್ ವರ್ಕ್ ಸಪರೇಟ್ಲಿ ಇನ್ 30 and 18 days ಅಂತ ಯಾರು ಕೃತಿ ಎಷ್ಟದ 30 ದಿನನ ಪ್ರೀತಿ ಎಷ್ಟದ ಹೇಳ್ರಿ ಎಷ್ಟ್ 18 ದಿನ ಅಂತ ಅದ ಇವಾಗ ದೆನ್ ಇನ್ ಹೌ ಮೆನಿ ಡೇಸ್ ಸೋನಲ್ ಅಲೋನ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಅಂತ ಕೇಳಿದಾರೆ ಕ್ವಶನ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಸೋನಲ್ ಕೃತಿ ಮತ್ತೆ ಪ್ರೀತಿ ಮೂವರು ಸೇರಿ ಒಂದು ಕೆಲಸವನ್ನ 6 ದಿನಗಳಲ್ಲಿ ಮಾಡ್ತಾರೆ ಓಕೆನಾ ದೆನ್ ಆದ್ರೆ ಕೃತಿ ಮತ್ತು ಪ್ರೀತಿ ಒಂದೇ ಕೆಲಸವನ್ನ ಪ್ರತ್ಯೇಕವಾಗಿ 30 ದಿನ ಮತ್ತು 18 ದಿನ ಟೈಮ್ ತಗೊಳ್ತಾರೆ ಕೃತಿ ಎಷ್ಟು 30 ಡೇಸ್ ಪ್ರೀತಿ ಎಷ್ಟು 18 ಡೇಸ್ ಅಂತ ದೆನ್ ಹಾಗಾದರೆ ಸೋನಲ್ ಒಬ್ಬಳೆ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡಬಲ್ಲಳು ಅಂತ ಕೇಳಿದ್ದಾರೆ ಕ್ವಶನ್ ಕ್ಲಿಯರ್ ಇದೆನಾ ಇವಾಗ ಇಲ್ಲಿ ಏನ್ ಹೆಚ್ಚಿಗೆ ನಾವು ಬರ್ಕೊಂಡಿಲ್ಲ ಅವ್ರು ಏನ್ ಕೇಳಾರಲ್ಲ ಅಷ್ಟೇ ಬರ್ಕೊಂಡಿವಿ ಇವಾಗ ಈ ರೀತಿ ಕೊಟ್ಟಾಗ ನಾವ್ ಏನ್ ಮಾಡ್ಕೋಬೇಕು ಹೇಳ್ರಿ LCM ಏನ್ ಮಾಡ್ಕೋತೀವಿ LCM ಅಂತ ಮಾಡ್ಕೋತೀವಿ ಎಷ್ಟು ಬರ್ತದೆ LCM 30 6 80 18 LCM ಎಷ್ಟು ಬರ್ಬೋದು ಥಿಂಕ್ ಮಾಡ್ರಿ ಆಪ್ಷನ್ ಕೊಡ್ಲಾ 20 40 80 90 70 20 ಮತ್ತೆ ಇನ್ನೊಬ್ರು ಹೇಳ್ರಿ 90 ಅಂತ ಇನ್ನೊಬ್ರು ಹೇಳ್ರಿ 60 ಅಂತ ಆನ್ಸರ್ ಯಾವ್ದು ಬರುತ್ತಾ ಹೇಳ್ರಿ ಇಲ್ಲಿ 90 ಅಂತ ಬರುತ್ತಲ್ಲ LCM ಓಕೆನಾ ಕ್ಲಿಯರ್ ಇದೆ ಅದನ್ನ ಫಾಸ್ಟ್ ಆಗಿ ಕಂಡು ಹಿಡ್ಕೊಳ್ಳೋದು ನೀವು ಕಲಿಬೇಕು ಓಕೆನಾ ಹಾಗಾದ್ರೆ ಇದ್ರ ಎಷ್ಟಲ್ಲೇ ಬರ್ಬೋದು 6 ಎಷ್ಟರಲ್ಲಿ 90 ಆಗುತ್ತಾ 6 ಒಂದ್ಲೆ 6 ಅಕಸ್ಮಾತ್ ಬರ್ಲಿಲ್ಲ ಇವಾಗ ಹಿಂಗ್ ಮಾಡ್ಕೊಳ್ರಿ 6 ಒಂದ್ಲೆ 6 3 ಉಳಿತು ಓಕೆನಾ 35 6 5 30 6 15 15 6 90 ರೈಟ್ ಇವಾಗ ನೋಡ್ರಿ 33ಲೇನಾ ಓಕೆನಾ ದೆನ್ 18 ಎಷ್ಟರಲ್ಲೇ 18 5 5 8 40 4 ಉಳಿತು 5 ಒಂದ್ಲೆ 5 + 4 90 ಅಂತ ಆಗುತ್ತೆ ಓಕೆನಾ ಕ್ಲಿಯರ್ ಇದೆ ಇದಿಷ್ಟು ಇವಾಗ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಇದೊಂದು ಪಾಯಿಂಟ್ ಯಾರದಾರ ಹೆಸರಿಂದ ಸೋನಲ್ ಕೃತಿ ಅಂಡ್ ಪ್ರೀತಿ ಕ್ಯಾನ್ ಡೂ ದ ಸೇಮ್ ವರ್ಕ್ ಅವ್ರ ಕೆಪಾಸಿಟಿ ಎಷ್ಟದ ಹೇಳ್ರಿ ಮೂವರ್ದು 15 ಇದೆನಾ ಈ ಮೂವರ ಕೆಪಾಸಿಟಿ 15 ಇದ್ರೆ ಪ್ರತಿಯೊಬ್ಬರ ಕೆಪಾಸಿಟಿ ಎಷ್ಟದ ಕೃತಿದ ಎಷ್ಟದ 3 ಅಂತದ ಪ್ರೀತಿದ ಎಷ್ಟದ 5 ನಮಗ್ ಟೋಟಲ್ ಆಗಿ ಎಷ್ಟು ಬೇಕು 15 3 + 5 8 ಅಂತ ಐತಿ ಇನ್ನ ಉಳಿದಿದೆಷ್ಟು 7 ಹಾಗಿದ್ರೆ ಯಾರ್ದಾಗುತ್ತ ಅದು 7 ಕೆಪಾಸಿಟಿ ಸೋನಲ್ದಂತ ಆಗುತ್ತಾ ಅಂದ್ರೆ 7 + 3 10 10 + 5 15 ಟೋಟಲ್ ಆಗಿ 15 ದಿನ ಆಯ್ತಾ ಕೆಪಾಸಿಟಿ 15 ಕೆಪಾಸಿಟಿ ಆಯ್ತಾ ಅಂದ್ರೆ ಇದಕ್ಕೆ ಈಕ್ವಲ್ ಆಗಿ ನಾವು ಮಾಡ್ಕೋತ ಹೋಗ್ಬೇಕು ಕೃತಿದ್ ಕೊಟ್ಟಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ಅವ್ರಿಬ್ಬರದ್ದು ಕಂಡು ಹಿಡಿಬೇಕಂದ್ರೆ ಅವ್ರಿಬ್ಬರನ್ನ ಪ್ಲಸ್ ಮಾಡ್ಕೊಂಡು ಟೋಟಲ್ ಒಳಗೆ ಮೈನಸ್ ಮಾಡ್ಕೊಡ್ರಿ ಓಕೆನಾ ಕ್ಲಿಯರ್ ಇದೀನಿ ಇದಿಷ್ಟು ಇವಾಗ ನೋಡ್ರಿ
ಇವಾಗ ಏನ್ ಕೇಳಿದ್ದಾರೆ, ಹಾಗಾದ್ರೆ ಸೋನಲ್ ಒಬ್ಬಳೆ ಅದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಮಾಡ್ತಾಳೆ ಅಂತ. ಸೋನಲ್ದು ಟೋಟಲ್ ಆಗಿ ಕೆಲಸ ಎಷ್ಟದ, 90 ಇದೆನಾ, 90 ಕೆಲಸ ಮಾಡ್ಬೇಕಿಲ್ಲ, 90 ಯೂನಿಟ್ ಮಾಡ್ಬೇಕು. ಅದ್ರೊಳಗ ಅವ್ರದ್ದು ಕೆಪಾಸಿಟಿ ಎಷ್ಟದ, 7 ಅಂತ. ಎಷ್ಟು ಬರ್ಬೋದು ನೋಡ್ರಿ, 97 ಡಿವೈಡ್ ಬೈ 7 ಡೇಸ್ ಅಂತ ಬರುತ್ತಾ. ಆಪ್ಷನ್ ಇದೆನಾ, ರೈಟ್ ಇದೆನಾ? ಹಾಗಿದ್ರೆ ಯಾವ್ದು ಬರುತ್ತಾ, ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ, ಕ್ಲಿಯರ್ ಇದೀನಾ? ಇದು ಈಸಿ ಇದೆ ಕಂಪೇರ್ ಟು ಇವತ್ತು ಮಾರ್ನಿಂಗ್ ಇನ್ ಕ್ಲಾಸ್ ಮಾಡಿದೀವಲ್ಲ ನಾವು, ಅಲ್ಲಿ ಹೆಂಗ್ ಕೇಳಿರ್ ನೋಡ್ರಿ, ದಿನಗಳು ಮತ್ತು ಭಾಗ ಅಂತ ಕೇಳಿರು. ಓಕೆನಾ, ಅದು ಕಂಪೇರ್ ಮಾಡಿದ್ರೆ ಇದು ಕಂಪೇರ್ ಮಾಡಿದ್ರೆ ಯಾವ್ದು ಈಸಿ ಅದ, ಇದು ಈಸಿ ಇದೆನಾ? ಅದ್ರ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೋತಾ ಇದನ್ನ ಶಾರ್ಟ್ ಕಟ್ ಆಗಿ ಮಾಡ್ಕೋತಾ ಹೋಗ್ಬೇಕು. ಓಕೆನಾ, ಕ್ಲಿಯರ್ ಇದನ್ನ ಇದಿಷ್ಟು. ಇವಾಗ ಇಲ್ಲಿ ಏನಪ್ಪ ಶಾರ್ಟ್ ಕಟ್ ಅಂದ್ರೆ ಇದಿಷ್ಟೇ ಬರ್ಕೋಬೇಕು ನೀವು. ಓಕೆನಾ, ಇದಿಷ್ಟೇ ಬರ್ಕೋಬೇಕು, ಇದೇನು ಬರೆಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇವಾಗ ಇವ್ರದ್ದು 15 ಅಂದ್ರೆ ಇಲ್ಲಿ 8 ಆಗತ್ತಾ, ಉಳಿದಿದ್ 7 ಅಂತ ನೀವು ಮೈಂಡ್ ಕ್ಯಾಲ್ಕುಲೇಟ್ ಮಾಡ್ಕೋತಾ ಹೋಗ್ಬೇಕು. ಓಕೆನಾ, ಕ್ಲಿಯರ್ ಇದೆನಾ? ಫಾರ್ ಬೇಸಿಕ್ ಸ್ಟೂಡೆಂಟ್ ಪರ್ಪಸ್ ಇದಿಷ್ಟು ಕ್ಲಿಯರ್ ಆಗಿ ಹೇಳೋದು, ಯಾರಿಗೂ ಏನು ಗೊತ್ತೇ ಇಲ್ಲ, ಏನು ಗೊತ್ತಾಗಲ್ಲ, ನಾನು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಓಕೆನಾ, ಇಷ್ಟು ಕ್ಲಿಯರ್ ಇದೆನಾ? ಇವಾಗ ನೋಡ್ರಿ, ಇನ್ ಅ ಪರ್ಟಿಕ್ಯುಲರ್ ಇಯರ್ ದ ಅವರೇಜ್ ಮಂತ್ಲಿ ಎಕ್ಸ್ಪೆಂಡಿಚರ್ ಆಫ್ ವಿಪಿನ್ ವಾಸ್ 6250 ಡ್ಯೂರಿಂಗ್ ದ ಫಸ್ಟ್ 4 months ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಫಸ್ಟ್ 4 ತಿಂಗಳಿಗೆ ಎಷ್ಟದ ಅಮೌಂಟ್ ಹೇಳ್ಬೋದಾ, 6250 ರೂಪಾಯಿ ಅಂತ ಅದ. ಓಕೆನಾ, ಎಕ್ಸ್ಪೆಂಡಿಚರ್ ಎಷ್ಟದ, ಅವರೇಜ್ ಮಂತ್ಲಿ ಎಕ್ಸ್ಪೆಂಡಿಚರ್ ಆಫ್ ವಿಪಿನ್ ವಾಸ್ 6250 ಡ್ಯೂರಿಂಗ್ ದ ಫಸ್ಟ್ 4 months. ಕ್ಲಿಯರ್ ಇದೆ ಇಷ್ಟು ಸೆಂಟೆನ್ಸ್. ದೆನ್ 6500 ಡ್ಯೂರಿಂಗ್ ದ ನೆಕ್ಸ್ಟ್ 4 months, ಮತ್ತೆ ಮುಂದಿನ 4 ತಿಂಗಳಿಗೆ ಎಷ್ಟದಂತ, 6500 ಇದೆ, ರೈಟ್. ದೆನ್ ಅಂಡ್ ಎಕ್ಸ್ ಡ್ಯೂರಿಂಗ್ ದ ರಿಮೈನಿಂಗ್ ಮಂತ್ಸ್ ಅಂತ, ಇನ್ನು ಉಳಿದಿದೆ ಎಷ್ಟು, 4 months, ಇದಕ್ಕೆ ಎಷ್ಟು ಅಂತ ಕೇಳಿದ್ದಾರೆ. ದೆನ್ ಮತ್ ನೋಡ್ರಿ ಕ್ವಶನ್, ಇಫ್ ದ ಟೋಟಲ್ ಸೇವಿಂಗ್ ಆಫ್ ದ ಇಯರ್ ವಾಸ್ 15,000 ಅಂತ ಅಂದ್ರೆ 1 ಇಯರ್ದು ಎಷ್ಟದ ಸೇವಿಂಗ್, 15,000ನಾ, 15,000 ಅಂತ ಇದೆ. ದೆನ್ ಅಂಡ್ ಇಸ್ ಮಂತ್ಲಿ ಸ್ಯಾಲ್ರಿ ಈಸ್ ಎಷ್ಟದ ಹೇಳ್ರಿ, 9,600 ರೂಪಾಯಿ ಅಂತ ಇದೆ. ಇವಾಗ ಕರೆಕ್ಟ್ ಆಗಿ ನೋಡ್ರಿ, ಅವ್ರದ್ದು 4 ತಿಂಗಳದು ಎಕ್ಸ್ಪೆಂಡಿಚರ್ 6,200, ಮತ್ತೆ ಮುಂದಿನ 4 ತಿಂಗಳದು 6,500, ಮುಂದಿನ 4 ತಿಂಗಳದ್ದು ಗೊತ್ತಿಲ್ಲ, ಅದನ್ನ ಕಂಡಿಡಿರಿ ಅಂತ ಹೇಳಿದ್ದಾರೆ. ಇದಿಷ್ಟು ಕ್ವಶನ್ ಅದ. ದೆನ್ ಇವಾಗ ಕೊಟ್ರ 1 ಇಯರ್ ಸ್ಯಾಲ್ರಿ, 1 ಇಯರ್ದು ಎಕ್ಸ್ಪೆಂಡಿಚರ್ ಏನ್ ಕೊಟ್ಟಿದ್ದಾರೆ, 1 ಇಯರ್ದು ಸೇವಿಂಗ್ ಅಕೌಂಟ್ ಕೊಟ್ಟಿದ್ದಾರೆ. ಇಫ್ ದ ಟೋಟಲ್ ಸೇವಿಂಗ್ ಇನ್ ದ ಇಯರ್ ವಾಸ್ 15,000 ಅಂತ ಅಂದ್ರೆ 1 ಇಯರ್ದು ಸೇವಿಂಗ್ ಎಷ್ಟದ, 15,000 ಅಂತ ಅದ. ಓಕೆನಾ, ಇವಾಗ 1 ತಿಂಗಳದು ಮಂತ್ಲಿ ಸ್ಯಾಲ್ರಿ ಎಷ್ಟದ, 9,600 ರೂಪಾಯಿ ಅಂತ ಅದ. ಇವಾಗ ನೋಡ್ರಿ, 1 ವರ್ಷ ಅಂದ್ರೆ ಎಷ್ಟು, 12 ತಿಂಗಳನ, ಇದಕ್ಕ ನೋಡ್ರಿ ಎಷ್ಟು ಬರ್ಬೋದು ಅಂತ ಪರ್ ತಿಂಗಳಿಗೆ ಸೇವಿಂಗ್. 2 6 12, 2 7 14, 1 ಉಳಿತು, 2 5 10, 0 0. ದೆನ್ 2 3 6, 2 3 6, 1 ಉಳಿತು, 2 7 14, 1 ಉಳಿತು, 2 5 10, 0 0 ಅಂತ ಬಂತು. ಓಕೆನಾ, ದೆನ್ ನೋಡ್ರಿ 3 1 3 1 3 2 6, 1 ಉಳಿತು, 3 5 15, 0 ಅಂತ. ಎಷ್ಟು ಬಂತು ಪರ್ ತಿಂಗಳಿಗೆ, 1,250 ರೂಪಾಯಿ ಸೇವಿಂಗ್ ಅಂತ ಬಂತು. ಟೋಟಲ್ ಆಗಿ 1 ಇಯರ್ದ ಇದು ನಾವು ಪರ್ ತಿಂಗಳಿಗೆ ಕಳಿಸ್ತೀವಿ, ಎಷ್ಟು, 1250 ಅಂತ. ಹಾಗಿದ್ರೆ 1 ತಿಂಗಳದು ಸ್ಯಾಲ್ರಿ ಎಷ್ಟದ, 9,600, 9,600 ಒಳಗ 1,250 ಮೈನಸ್ ಮಾಡ್ಕೊಡ್ರಿ. 9,600 ಒಳಗ 8,000, 10 5 ಕಳೆದ್ರೆ 7, 6 3 ಕಳೆದ್ರೆ 3, 9 8 ಕಳೆದ್ರೆ 8. ಓಕೆನಾ, ಕ್ಲಿಯರ್ ಇದೆನಾ? ಎಷ್ಟು ಬಂತು, 8,350 ಅಂತ ಬಂತು. ಇದಿಷ್ಟು ಕ್ಲಿಯರ್ ಇದೆ, ಏನೇನ್ ಬರ್ದಿದ್ದೀನಿ ಅನ್ನೋದು. ಇದೆಲ್ಲ ರೆಡ್ ಪೆನ್ ಏನ್ ಬರ್ದಿದ್ದ ಅವರೆಲ್ಲ ಕೊಟ್ಟಿದ್ ಬರ್ದಿದ್ದ. ಓಕೆನಾ, ಇವಾಗ ನೋಡ್ರಿ, ಟೋಟಲ್ ಆಗಿ 8,350 ಇವೆರಡಕ್ಕ ನೋಡ್ಕೊಡ್ರಿ ಎಷ್ಟು ಬರ್ಬೋದು ಅಂತ. ಡಿಫ್ರೆನ್ಸ್ ನೋಡ್ರಿ, 6,250 ಅದ, 8,350 ಅಮೌಂಟ್. ಹಾಗಾದ್ರೆ ಇದ್ರೊಳಗೆ ಮೈನಸ್ ಮಾಡ್ಕೊಳ್ರಿ, ಎಷ್ಟು ಉಳಿತದ ಅಮೌಂಟ್, 8,350 0ನ ಕೊನೆಗೆ 0. ದೆನ್ 3 2 ಕಳೆದ್ರೆ 1, 8 2 ಕಳೆದ್ರೆ 2, 2,100 ಉಳಿತಾ, ಮೈನಸ್ ಮಾಡ್ಕೊಂಡ್ರಿ. ಟೋಟಲ್ ಆಗಿ 8,350 ಅಮೌಂಟ್ ಅದ, ಅದ್ರೊಳಗೆ ಮೈನಸ್ ಮಾಡ್ಕೊಳ್ರಿ. ದೆನ್ ಇವಾಗ 6,500 ಮೈನಸ್ ಮಾಡ್ರಿ, 8,350 6,500 ಅಂತ. 0 5 13 5 ಕಳೆದ್ರೆ 8, ರೈಟ್. 8 7 ಕಳೆದ್ರೆ 1 ಅಂತ. ಎಷ್ಟು ಬಂತು, 1,850 ಅಂತ ಬಂತು. ಓಕೆನಾ, ಇವಾಗ ಏನ್ ಉಳ್ದಾವ ಇವು, 2,100
ಪ್ಲಸ್ 1850 ಪ್ಲಸ್ ಮಾಡ್ರಿ ಎಷ್ಟು ಬರ್ಬೋದು 5 9 3 ಅಂತ ಎಷ್ಟು ಬಂತು 3 9 5 0 ಅಂತ ಬಂತು. ಇವಾಗ ಈ ಎರಡನ್ನ ಪ್ಲಸ್ ಮಾಡ್ಕೊಡ್ರಿ ಎಷ್ಟು ಬರ್ಬೋದು ನೋಡ್ರಿ ಇಲ್ಲಿ 8350 ಪ್ಲಸ್ 3950 ಅಂತ 0 5 5 10 9 10 13 8 2 10 11 12 12300 ಅಂತ ಅದ. ಕರೆಕ್ಟ್ ಇದೆನಾ ಆಪ್ಷನ್? ಇವಾಗ ನೋಡ್ರಿ ಕರೆಕ್ಟ್ ಆಗಿ ಆನ್ಸರ್ ಬಂತು ನಿಮ್ಗ. ಎಷ್ಟು ಬಂತು 12300 ಅಂತ. ಓಕೆನಾ? ಇವಾಗ ಇದನ್ನ ಹೆಂಗ್ ಮಾಡ್ಕೋಬಹುದು ನೋಡ್ರಿ. ಫಸ್ಟ್ 4 ಮಂತ್ಸ್ಗೆ ಎಷ್ಟು ಕೊಟ್ಟಾರ 6250 ಎಕ್ಸ್ಪೆಂಡಿಚರ್. ದೆನ್ 4 ಮಂತಿಗೆ ಸೇಮ್ ಎಕ್ಸ್ಪೆಂಡಿಚರ್ ಬೇರೆ ಬೇರೆ ಕೊಟ್ಟಾರ. ದೆನ್ ಇವಾಗ ಏನ್ ಕೇಳ್ಯಾರ 4 ಮಂತಿಂದ ಎಷ್ಟಾಗುತ್ತೆ ಅಂತ ಕೇಳಿದಾರೆ. ಹಾಗಾದ್ರೆ 1 ಇಯರ್ದು ಸೇವಿಂಗ್ ಎಷ್ಟದ ಅವ್ರದ್ದು 15000 ಆದ್ರೆ ಪರ್ ತಿಂಗಳಿಗೆ ಎಷ್ಟಾಗುತ್ತಾ ಅನ್ನೋದು ಕಂಡು ಹಿಡ್ಕೋಬೇಕು. ಎಷ್ಟು ಬಂತು 1250 ರೂಪಾಯಿ. ಈ 1250 ರೂಪಾಯಿ ಏನಾಯ್ತು ಸೇವಿಂಗ್ ಅಂತ ಆಯ್ತು. ಹಾಗಿದ್ರೆ ಟೋಟಲ್ ಆಗಿ ಒಂದ್ ತಿಂಗಳ ಸ್ಯಾಲ್ರಿ ಎಷ್ಟದ 9600. 9600 ರೂಪಾಯಿ ಒಳಗ ಅವರು ಎಷ್ಟು ಉಳ್ಸತ್ತಾರ 1250 ರೂಪಾಯಿ ಉಳಿಸ್ತಾರೆ. ಉಳಿದಷ್ಟು ಅಮೌಂಟ್ 8350. ಈ 8350 ಏನಾಯ್ತು ಒಂದ್ ತಿಂಗಳದಂತ ಆಯ್ತು. ಹಾಗಾದ್ರೆ 4 ತಿಂಗಳದಾಗ ಎಷ್ಟು ಡಿಫ್ರೆನ್ಸ್ ಅದ ನೋಡ್ಕೊಳ್ರಿ. ನೋಡ್ಕೊಂಡ್ವಾ ಎಷ್ಟು 2100 ಅಂತ ಬಂದಿದೆ 1850. ಇವೆರಡನ್ನ ಪ್ಲಸ್ ಮಾಡ್ಕೊಳ್ರಿ ಎಷ್ಟು ಬರುತ್ತಾ 3950. 3950 ದೆನ್ ಇದು ಏನಾಗುತ್ತಾ ಇದ್ರೊಳಗೆ ಮೈನಸ್ ಮಾಡ್ಕೊಂಡಿವಲ್ಲ ಅದನ್ನ ಪ್ಲಸ್ ಮಾಡ್ರೆ ನಿಮ್ಗೆ ಟೋಟಲ್ ಆಗಿ 4 ಮಂತ್ಸ್ ಅಂತ ಬರುತ್ತಾ. ಓಕೆನಾ? ಆನ್ಸರ್ ಎಷ್ಟು ಬಂತು 12300 ಅಂತ. ಕ್ಲಿಯರ್ ಇದೆನಾ? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ ಹೋಗ್ಬೋದಾ ಮುಂದಿನ ಕ್ವಶನ್? ರೈಟ್ ಎಲ್ಲರಿಗೂ ರೈಟ್. ಮುಂದಿನ ಕ್ವಶನ್ ನೋಡ್ರಿ. ದ ಮಾರ್ಕ್ ಪ್ರೈಸ್ ಆಫ್ ಅ ಜನರಲ್ ಸ್ಟಡಿ ಬುಕ್ ಈಸ್ ₹800 ಇಫ್ ಇಟ್ ಈಸ್ ಸೋಲ್ಡ್ ಅಟ್ ಅ 15% and 20% ಸಕ್ಸೆಸಿವ್ ಡಿಸ್ಕೌಂಟ್ಸ್ ದೆನ್ ಫೈಂಡ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೇಳಿದ್ದಾರೆ. ಏನ್ ಕೊಟ್ರು ನೋಡ್ರಿ. ಒಂದು ಸಾಮಾನ್ಯ ಅಧ್ಯಯನದ ಪುಸ್ತಕದ ಬೆಲೆ ಎಷ್ಟದ 800 ರೂಪಾಯಿ. ಕ್ಲಿಯರಾ? ದೆನ್ ಇದಕ್ಕ 15% ಮತ್ತು 20% ಸತತ ರಿಯಾಯಿತಿಗಳಲ್ಲಿ ಮಾರಾಟ ಮಾಡಲಾಗುತ್ತ. 100ಕ್ಕೆ 15 ಅಂದ್ರೆ ಎಷ್ಟಾಗುತ್ತಾ 85? ರೈಟ್ 85 ಅಂತ ಆಗುತ್ತಾ. ದೆನ್ 20% ಅಂದ್ರೆ ಎಷ್ಟಾಗುತ್ತಾ 80ನಾ? ರೈಟ್ 80/100 ಅಂತ ಆಯ್ತು. ಇವಾಗ ಕಂಡುಹಿಡಿಯಿರಿ ಇಷ್ಟೇ. ಇವಾಗ ಮಲ್ಟಿಪ್ಲಿಕೇಶನ್ ಮಾಡ್ರಿ ಫಾಸ್ಟ್. ಅವ್ರು ಏನ್ ಕೇಳ್ಯಾರ 800 ರೂಪಾಯಿ ಆ ವಸ್ತುವಿನ ಪುಸ್ತಕದ ಬೆಲೆ ಅದಂತ. ಇವಾಗ ಅದಕ್ಕ ಇಷ್ಟು ಡಿಸ್ಕೌಂಟ್ ಕೊಡ್ಲತ್ತಾರ. ಒಂದು 15% ಅಂತ ಕೊಡ್ಲತ್ತಾರ, ಇನ್ನೊಂದು 20% ಅಂತ ಕೊಡ್ಲತ್ತಾರ. 100ಕ್ಕೆ 15 ಆದ್ರೆ 85 ಅಂತ ಆಯ್ತು, 100ಕ್ಕೆ 20 ಆದ್ರೆ 80 ಅಂತ ಆಯ್ತು. ಇವಾಗ ಮಲ್ಟಿಪ್ಲೈ ಮಾಡ್ಕೊಡ್ರಿ. ನೋಡ್ರಿ ಇಲ್ಲಿ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್ ರೈಟಾ. ದೆನ್ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಓಕೆನಾ? ದೆನ್ 5 2 10, 5 1 3 ಉಳಿತಾ, 5 7 35 ಅಂತ ಆಯ್ತು. ದೆನ್ 2 1 2 4 8 ಅಂತ ಆಯ್ತು. ಮಲ್ಟಿಪ್ಲೈ ಮಾಡ್ರಿ. 8 4 ಎಷ್ಟು 32 ಇಂಟು 17 ಅಂತ ಮಲ್ಟಿಪ್ಲೈ ಮಾಡ್ಬೋದಾ ಫಾಸ್ಟ್? 17 2 ಎಷ್ಟು 34, 3 ಉಳಿತು, 17 3 51, 51 ಪ್ಲಸ್ 3 ರೈಟ್ ಎಷ್ಟು ಬರುತ್ತಾ 544 ಅಂತ ಬರುತ್ತಾ. ಓಕೆನಾ? ಎಷ್ಟು ಬಂತ ಹೇಳ್ರಿ ಇದು 544 rupees ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇದಿಷ್ಟು ಕ್ಲಿಯರ್ ಇದನ್ನ ಯಾವ ರೀತಿಯಾಗಿ ತಗೊಂಡಿದೀವಿ ಅಂತ. ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ರೈಟ್ ಮುಂದಿನ ಕ್ವಶನ್ ನೋಡ್ರಿ ಇಲ್ಲಿ. ದ ವ್ಯಾಲ್ಯೂಮ್ ಆಫ್ ಅ ಹೆಮಿಸ್ಪಿಯರ್ ಈಸ್ 32 times ದ ವ್ಯಾಲ್ಯೂಮ್ ಆಫ್ ಅ ಸ್ಪಿಯರ್ ಅಂತ. ನೀವು ಅವಾಗ ಕೇಳಿದ್ರೆ ಹೆಮಿಸ್ಪಿಯರ್ ಅಂದ್ರೆ ಏನು ಅಂತ ಇವಾಗಿಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಆಫ್ ಅ ಸ್ಪಿಯರ್ ವಿತ್ ಅ ರೇಡಿಯಸ್ 3 units ದ ಡಯಾಮೀಟರ್ ಆಫ್ ದ ಹೆಮಿಸ್ಪಿಯರ್ ಈಸ್ ಅಂತ ಕೇಳಿದ್ದಾರೆ. ಓಕೆನಾ? ಏನ್ ಕೇಳಿದ್ದಾರೆ ದ ಡಯಾಮೀಟರ್ ಆಫ್ ದ ಹೆಮಿಸ್ಪಿಯರ್ ಅಂತ. ಒಂದು ಗೋಳಾರ್ಧದ ಪರಿಮಾಣ ಅಂತ. ಇವಾಗ ಇದಕ್ಕೆ ಏನಂತ ಕರಿತೀವಿ ನಾವು ಹೇಳ್ರಿ. ಗೋಳ, ಭೂಮಿ ಒಂದು ಗೋಳಾಕಾರದಲ್ಲಿದೆ ಅಂತ ಅಂತೀವಿ. ಅಂದ್ರೆ ಇದೇನಾಯ್ತು ಗೋಳ ಅಂತ ಆಯ್ತು. ಇವಾಗ ಏನ್ ಹೇಳ್ಯಾರ ಅರ್ಧ ಗೋಳಾರ್ಧ ಅಂದ್ರೇನು ಇದ್ರ ಅರ್ಧ ಅಂತ ಅರ್ಥ. ಅಂದ್ರೆ ಇದು ಗೋಳಾದ, ಇದು ಗೋಳದು ಅರ್ಧ ಅಂತ. ಇದರ ಒಂದು ವ್ಯಾಲ್ಯೂಮ್ ಅನ್ನು ನಾವು ಕಂಡು ಹಿಡ್ಕೋಬೇಕು. ಕ್ಲಿಯರ್ ಐತಾ ಗೋಳ ಮತ್ತು ಗೋಳಾರ್ಧ ನಡುವೆ ಡಿಫ್ರೆನ್ಸ್? ಓಕೆ ರೈಟ್. ಇವಾಗ ನೋಡ್ರಿ ಒಂದು ಗೋಳಾರ್ಧ ಪರಿಮಾಣವು 3 ಯೂನಿಟ್ ತ್ರಿಜ್ಯವನ್ನ ಹೊಂದಿರುವ ಗೋಳದ ಪರಿಮಾಣಕ್ಕಿಂತ 32 ಪಟ್ಟು ಹೆಚ್ಚಾಗಿದೆ. ಹಾಗಾದ್ರೆ ಗೋಳಾರ್ಧದ ವ್ಯಾಸವೆಷ್ಟು ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಡಯಾಮೀಟರ್ ಅಂತ ಕರಿತೀವಿ. ಓಕೆನಾ? ಡಯಾಮೀಟರ್ ಅಂದ್ರೆ ಏನರ್ಥ ಇದು ಗೋಳಾರ್ಧ, ಗೋಳಾರ್ಧದ್ದು ಇದೇನಿದಲ್ಲ ಇದಿಷ್ಟು ತ್ರಿಜ್ಯ ಅಂತ ಆಗುತ್ತ. ಇದು ಫುಲ್ ಹೋಲಾಗಿ ಏನಾಗುತ್ತ ವ್ಯಾಸ ಅಂತ ಆಗುತ್ತ. ಓಕೆನಾ? ಅಂದ್ರೆ ಇದಿಷ್ಟೇ ಇದ್ರ ತ್ರಿಜ್ಯ, ಇದಿಷ್ಟು ಹೋಲಾಗಿದ್ರ ವ್ಯಾಸ ಅಂತ. ಕ್ಲಿಯರ್ ಇದೆ ಇಷ್ಟು ಹೋಗ್ಬೋದಾ? ಇವಾಗ ನೋಡ್ರಿ ದ ವ್ಯಾಲ್ಯೂಮ್ ಆಫ್ ಅ ಹೆಮಿಸ್ಪಿಯರ್ ವ್ಯಾಲ್ಯೂ ಏನದ ವ್ಯಾಲ್ಯೂಮ್ ಆಫ್ ಹೆಮಿಸ್ಪಿಯರ್
ಅರ್ಧಗೋಳದ ವ್ಯಾಲ್ಯೂಮ್ ಫಾರ್ಮುಲಾ ಏನು? ಅರ್ಧಗೋಳದ ಅದು ಏನಂತಾರೆ ಸ್ಪಿಯರ್ ಬರ್ಲಲ್ಲಿ, ಓಕೆನಾ, ಅದು ಬೇರೆ ಬರುತ್ತಾ. ನಾನ್ ಕೇಳ್ತೀನಿ ಅರ್ಧಗೋಳದ ವ್ಯಾಲ್ಯೂಮ್, ಅದರ ಒಂದು ವ್ಯಾಲ್ಯೂಮ್ ಫಾರ್ಮುಲಾ ಏನ್ ಬರುತ್ತಾ ನೋಡ್ರಿ. ಫುಲ್ ಗೋಳದ ಎಷ್ಟು ಬರುತ್ತಾ ಟೋಟಲ್ ವ್ಯಾಲ್ಯೂಮ್ ಫಾರ್ಮುಲಾ ಸ್ಪಿಯರ್ದು? 4/3 ಪೈ ಆರ್ ಕ್ಯೂಬ್, ಓಕೆನಾ. ಟೋಟಲ್ದು ಗೋಲ್ಡ್ ಏನ್ ಬರುತ್ತಾ 4/3 ಪೈ ಆರ್ ಕ್ಯೂಬ್. ಅದ್ರ ಅರ್ಧ ಅಂದ್ರ ರೈಟ್ ಏನ್ ಬರುತ್ತಾ ಗೋಳಾರ್ಧದ ವ್ಯಾಲ್ಯೂಮ್ ಫಾರ್ಮುಲಾ ಏನು? 2/3 ಪೈ ಆರ್ ಕ್ಯೂಬ್ ಈಕ್ವಲ್ ಟು 32 ಟೈಮ್ಸ್ ಆಫ್ ದ ವ್ಯಾಲ್ಯೂಮ್ ಆಫ್ ದ ಸ್ಪಿಯರ್ ಅಂತ. ಎಷ್ಟದಂತ ಇದ್ರದಿಂದ 32 ಪಟ್ಟು ಅದರದ್ದು ಟೋಟಲ್ ವ್ಯಾಲ್ಯೂಮ್ ಅದಂತ. ಹಾಗಿದ್ರೆ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು? ಇವಾಗ ಹೇಳಿದ್ದ ಏನು ಹೇಳ್ಬೋದಾ ಫಾಸ್ಟ್? ಹಾ ರೈಟ್ ಏನ್ ಬರುತ್ತಾ 4/3 ಪೈ ಆರ್ ಕ್ಯೂಬ್ ಅಂತ. ಇದ್ರದ್ದು ಎಷ್ಟು ಪಟ್ಟದ ಅದು? 32, 32 ಅಂತ. ಇದೇನಾಯ್ತು ನಮ್ದು ಗೋಳದ ವ್ಯಾಲ್ಯೂಮ್ ಫಾರ್ಮುಲಾ ಅಂತ ಆಯ್ತು. ಇವಾಗ ಇಲ್ಲಿ ಕೊಟ್ಟಾರ ದ ವ್ಯಾಲ್ಯೂಮ್ ಆಫ್ ಅ ಹೆಮಿಸ್ಫಿಯರ್ ಇಸ್ 32 ಟೈಮ್ಸ್ ಆಫ್ ದ ವ್ಯಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ವಿತ್ ಅ ರೇಡಿಯಸ್ ಎಷ್ಟು ಕೊಟ್ಟಾರ? ಇದಕ್ಕ 3 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಾರ? 3 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ರೇಡಿಯಸ್ ಕೊಟ್ಟಾರ. ಇದ್ರೊಳಗೆ ಎಲ್ಲರೂ ಗೋಳಾರ್ಧದ ರೇಡಿಯಸ್ ಕೊಟ್ಟಾರ? ಇಲ್ಲ. ಹಾಗಾಗಿ ಆಸ್ ಇಟ್ ಇಸ್ ಇಟ್ಕೋಬೋದಾ 2/3 ಪೈ ಇಂಟು ಆರ್ ಕ್ಯೂಬ್ ಅಂತ ಇಟ್ಕೊಂಡ್ವಿ. ಪೈ ವ್ಯಾಲ್ಯೂ ಅಂತ ಇಟ್ಕೋಬೋದಾ 22/7 ಅಂತ ಇಟ್ಕೋಬಹುದು. ಇಟ್ಕೊಳ್ಳಂದ್ರೆ ಬರುತ್ತಾ ನೋಡ್ರಿ ಇಲ್ಲಿ 4/3 ಪೈ ಆರ್ ಅಂದ್ರೆ ಎಷ್ಟದ ತ್ರಿಜ್ಯ ನಮ್ದು? 3 ಯೂನಿಟ್ಸ್ ಅಂದ್ರೆ 3 ಕ್ಯೂಬ್ ಅಂತ ಬರ್ಕೋಬಹುದಾ? ಹಾಗಾದ್ರೆ ಇಂಟು 32 ಅಂತ ಇದೆ. ಇದಿಷ್ಟು ಕ್ಲಿಯರ್ ಇದೆನಾ? ಇದಿಷ್ಟು ಕ್ಲಿಯರ್ ಇತ್ತಂದ್ರೆ ಮಾತ್ರ ಮುಂದೆ ಹೋಗ್ತೀನಿ ನಾನು. ಓಕೆನಾ? ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆನಾ ಫಾರ್ಮುಲಾ ಎಲ್ಲಾನು? ಇವಾಗ ನೋಡ್ರಿ ಈ 3 ಕ್ಯಾನ್ಸಲ್, ರೈಟ್. ಈ ಪೈ ಕ್ಯಾನ್ಸಲ್, ದೆನ್ 2 1 2 2 2 4 ಅಂತ. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ನೋಡ್ರಿ ಏನ್ ನೋಡಿ ಈ ಕಡೆ ವ್ಯಾಲ್ಯೂ ಆರ್ ಕ್ಯೂಬ್, ದೆನ್ ಈಕ್ವಲ್ ಟು 3 ಕ್ಯೂಬ್. ಓಕೆನಾ? 32 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತಾ? 64 ಅಂತ ಬಂತು. ಈ 64 ಎಷ್ಟು ಕ್ಯೂಬ್ ಆಗುತ್ತಾ? ಎಷ್ಟು ಕ್ಯೂಬ್ ಆಗುತ್ತಾ? 8 8 8 64 ಆಗುತ್ತಾ? ಕ್ಯೂಬ್ ಕೇಳತ್ತೀನಿ ನಾನು ನಿಮ್ಗೆ. 8 ಕ್ಯೂಬ್ ಅಂದ್ರೆ ಒಂದು ಸಂಖ್ಯೆನ 3 ಬಾರಿ ಗುಣಿಸಿದಾಗ ಬರುವಂತದ್ದು. ಯಾವ ಸಂಖ್ಯೆನ ಇವಾಗ ನಿಮಗ್ ನೋಡ್ರಿ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ಇವಾಗ 3 ಇದೆನಾ, 2 ಅಂತ ಬರಲ್ಲ. 2 2 4 4 2 8 3 3 9 9 3 27 ಅಂತ ಇದು ಬಂತು. ದೆನ್ ಇವಾಗ 4 ನಡ್ಕೋಬಹುದಾ? ಅಂದ್ರೆ 32 ಇಂಟು 2 ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂತು? 64. ಹಾಗಾದ್ರೆ 4 4 16 16 4 ಎಷ್ಟು? ರೈಟ್ 64 ಅಂತ. ಎಷ್ಟು 4 ಕ್ಯೂಬ್ ಆಗುತ್ತಾ? ರೈಟ್. ಒಂದೊಂದ್ಸತ ಗೊತ್ತಿದ್ದಲ್ಲೂ ಕೂಡ ಎಡರ್ ಬಿಡ್ತೀವಿ, ಗೊತ್ತೇ ಆಗಲ್ಲ ಯಾವಾಗ ಎಡವಿ ಅನ್ನೋದು. ಕ್ಲಿಯರ್ ಇದೆನಾ? ಇವಾಗ ನೋಡ್ರಿ ಇಲ್ಲಿ ಕ್ಯೂಬ್ ಕಾಮನ್ ಇದೆ, ಇಲ್ಲಿ ಕ್ಯೂಬ್ ಕಾಮನ್, ಇಲ್ಲಿ ಕ್ಯೂಬ್ ಕಾಮನ್ ಕ್ಯಾನ್ಸಲ್. ಇವಾಗ ಉಳಿದದೇನ್ರಿ ಆರ್ ಈಕ್ವಲ್ ಟು 3 ಇಂಟು 4 ಎಷ್ಟಾಗತ್ತ? ರೈಟ್. ಅಂದ್ರೆ ರೇಡಿಯಸ್ ಎಷ್ಟು ಬಂತು? 12 ಸೆಂಟಿಮೀಟರ್ ಅಂತ ಬರುತ್ತಾ? ಆಪ್ಷನ್ ಇದೆನಾ ರೇಡಿಯಸ್ 12 ಇದೆ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತಾ? ಆಗಲ್ಲ. ಯಾಕಾಗಲ್ಲ? ಅರ್ಧಗೋಳ ಅಲ್ಲ. ಯಾಕಾಗಲ್ಲ ಅಂತ ಕೇಳ್ತೀನಿ ಆನ್ಸರ್. ಅವ್ರೇನ್ ಕೇಳಿದಾರೆ ನಮ್ಗ? ಡಯಾಮೀಟರ್ನ ಕೇಳಿದ್ದಾರೆ. ರೈಟ್. ವ್ಯಾಸವನ್ನ ಕೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಒಂದು ಗೋಳ ಇದೆನಾ, ಇದ್ರದ್ದು ತ್ರಿಜ್ಯ ಎಷ್ಟಾಗತ್ತಾ? ಇದ್ರದ್ದು ತ್ರಿಜ್ಯ ಎಷ್ಟು? 12 ಅಂತ. ಇವ್ರು ಇದ್ರ ಕಂಪ್ಲೀಟ್ ಆಗಿ ಕೇಳ್ಯಾರ ಅಂದ್ರೆ ಇದ್ರ ಅರ್ಧ ಏನಾಗಿರುತ್ತ? ತ್ರಿಜ್ಯ ಆಗಿರುತ್ತೆ. ಇದ್ರ ಅರ್ಧನೂ ಕೇಳ್ಯಾರ ಅವ್ರು. ರೈಟ್ 24 ಅಂತ ಆಗುತ್ತಾ? ಗೊತ್ತಿರೋ ಟೈಮ್ನಾಗ ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು. ಎಷ್ಟು ಬಂತು ನಮ್ದು? ಡಯಾಮೀಟರ್ 24 ಸೆಂಟಿಮೀಟರ್ ಅಂತ ಬರುತ್ತಾ? ಆಪ್ಷನ್ ಇದೆನಾ 24? ರೈಟ್. ಆಪ್ಷನ್ ಯಾವ್ದಾಗುತ್ತಾ? 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಡ್ರಿ, ಫಾರ್ಮುಲಾವನ್ನ ಬರ್ಕೊಡ್ರಿ. ರೈಟ್. ಇದಿಷ್ಟೇ ನಿಮ್ಗೆ ವರ್ಕ್ ಆಗುತ್ತಾ ಫಾರ್ಮುಲಾ? ಇದು ನೋಡ್ರಿ ಎಲ್ಲೆಲ್ಲಿ ರಿಪೀಟ್ ಅಲ್ಲದ. ಇವತ್ತಿಗೆ ಟೋಟಲ್ ಆಗಿ 34 ಐದು ಕ್ವಶನ್ ಪರ್. ಅದ್ರೊಳಗೆ ಮಿನಿಮಮ್ ಅಂದ್ರೆ ಒಂದು ಕ್ವಶನ್ ಪರ್ ಒಳಗೆ 2 ಅಂದ್ರು ಎಷ್ಟಾಗ್ತಾವ? 68 ಆಗ್ತಾವ ನೋಡ್ರಿ. ಅದು ಓನ್ಲಿ ಮೆನ್ಸುರೇಷನ್ ಟಾಪಿಕ್ ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಅದ್ರ ಮೇಲೆ ಇದ್ರೊಳಗೆ ಯಾವ್ದ್ರ ಒಂದು ಕ್ವಶನ್ ಕೇಳ್ತಾರೆ. ಓಕೆನಾ? ಕ್ಲಿಯರ್ ಇದೆ ಇದಿಷ್ಟು? ಹೋಗ್ಬೋದಾ? ಅಂಡರ್ಸ್ಟ್ಯಾಂಡ್ ಆಯ್ತಾ? ರೈಟ್. ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನಿದೆ ಅಂತ. A sum of money is paid back in 2 annual installments of rupees 1,25,000 each if rate of interest is 6% per annum
ಅಂಡ್ ಇಂಟ್ರೆಸ್ಟ್ ಈಸ್ ಕಂಪೌಂಡಿಂಗ್ ಆನ್ಯುವಲಿ, ದೆನ್ ಫೈಂಡ್ ದ ಸಮ್ ಬರೌಡ್, ಕನ್ಸಿಡರ್ ರೌಂಡ್ ಅಪ್ ಟು ಇಂಟಿಗ್ರಲ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ನೋಡ್ರಿ ಏನ್ ಕೊಟ್ರ, ಒಂದು ಮೊತ್ತವನ್ನ ತಲಾ 1,25,000 2 ವಾರ್ಷಿಕ ಕಂತುಗಳಲ್ಲಿ ಮರುಪಾವತಿಸಲಾಗುತ್ತದೆ. ಬಡ್ಡಿಯ ದರವು ವರ್ಷಕ್ಕೆ 6% ಆಗಿತ್ತು ಅಂದ್ರೆ ಮತ್ತು ಬಡ್ಡಿಯು ವಾರ್ಷಿಕವಾಗಿ ಸಂಯೋಜಿಸುತ್ತಿದ್ದರೆ ಸಾಲ ಪಡೆದ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಏನ್ ಕೇಳಿರೋದು, ಇನ್ಸ್ಟಾಲ್ಮೆಂಟ್ ವೈಸ್ ಅಂತ. ನಿಮ್ಗೆ ನಾ ಅವಾಗ್ಲೇ ಹೇಳಿದ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗೆ ಸಂಬಂಧಪಟ್ಟಂತೆ ಎದ್ರ ಮೇಲೆ ಕೇಳ್ತಾರ ಅಂತ ಹೇಳಿದ ಹೇಳ್ರಿ, ಹೇಳ್ಬೋದು, ಹೇಳ್ಬೇಕು ಫಾಸ್ಟ್ ನಂಗೆ. ನೀವು ಹೇಳಿದ್ದಿಲ್ಲ ಇಷ್ಟ ದಿನ, ರೈಟ್ ಹೇಳ್ರಿ. ಇದೊಂದ್ಸತ ಲಾಸ್ಟ್ ವರೆ ಹೇಳತ್ತೀನಿ ನಿಮ್ಗೆ, ಕೇಳ್ರಿ ಕರೆಕ್ಟ್ ಆಗಿ. ಒಂದು ಡಿಫರೆನ್ಸ್ ಕೊಡ್ತಾರೆ, ಅಂದ್ರೆ ಡಿ ಈಕ್ವಲ್ ಟು ಪಿ ಆಫ್ ಆರ್ ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್ ಅಂತ. ಅದ್ರ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. ಅದ್ರ ಮೇಲೆ ಸಂಬಂಧಪಟ್ಟಂತೆ ಕ್ವಶನ್ ಕೂಡ ಈ ಒಂದು ಏನಂತಾರ ಈ ಶಿಫ್ಟ್ ಮೇಲೆ ಕೇಳಿದ್ದಾರೆ, ಅದನ್ನ ತೋರಿಸ್ತೀನಿ ನಿಮ್ಗೆ ಕ್ವಶನ್ ಕೊನೆಗೆ. ದೆನ್ ಏನ್ ಕೊಟ್ಟಾರ, ಟೈಮ್ ಕೊಟ್ಟಾಗ ರೇಟ್ ಅನ್ನ ಕೇಳ್ತಾರೆ, ರೇಟ್ ಕೊಟ್ಟಾಗ ಟೈಮ್ ಅನ್ನ ಕೇಳ್ತಾರೆ. ದೆನ್ ಇನ್ಸ್ಟಾಲ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನೀವು ಇಂಪಾರ್ಟೆಂಟ್ ಮ್ಯಾಮ್ ಯಾವ ಟಾಪಿಕ್ ನಿಂದ ಅತಿ ಹೆಚ್ಚಾಗಿ ಕ್ವಶನ್ಸ್ ಬರ್ತಾವ, ಯಾವ ಟಾಪಿಕ್ ನಿಂದ ಇದೇ ಕ್ವಶನ್ ಕೇಳ್ತಾರ ಅಂತ ಹೇಳ್ರಿ ಅಂತಿರಲ್ಲ, ಇದ್ರ ಮೇಲೆ ಕೇಳ್ತಾರ ನೋಡ್ರಿ. ಇದು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗೆ ರಿಲೇಟೆಡ್ ಆಗಿ ಈ 3 ಟಾಪಿಕ್ ನಿಂದ ಕ್ವಶನ್ ಕೇಳ್ತಾರೆ. ಅದ್ರೊಳಗೆ 3 ಚಾಪ್ಟರ್ ಬರ್ತಾವ. ಕ್ಲಿಯರ್ ಇದೆ? ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತೀರಿ? ಓಕೆನಾ? ಹಾಗಾದ್ರೆ ಇವಾಗ ನೋಡ್ರಿ, ರೇಟ್ ಎಷ್ಟದ ನಮ್ದು 6%. ಏನ್ ಕೇಳ್ಯಾರ ಅವರು, ಕಂಪೌಂಡಿಂಗ್ ಆನ್ಯುವಲಿ 6% ಅಂತ ರೇಟ್ ಇದೆ. 6% ಅನ್ನು ಈ ರೀತಿ ಬರ್ಕೋಬಹುದಾ, 6/100 ಅಂತ. 2 3 6, 2 5 10 ಅಂತ, ಅಂದ್ರೆ 50/3 ಅಂದ್ರೆ 53 ಅಂತ ಆಯ್ತಾ. ಅಂದ್ರೆ ಇನ್ಸ್ಟಾಲ್ಮೆಂಟ್ ಪ್ರೈಸ್ ಅಂದ್ರೆ 50ಕ್ಕೆ 3% ಇನ್ಕ್ರೀಸ್ ಆಗ್ಲಾತದ ಅಂತ ಅರ್ಥ. ಅಂದ್ರೆ ಎಷ್ಟು ಬರ್ಬೋದು, 53/50 ಅಂತ ಬರ್ಬೋದಾ, ರೈಟಾ. ಇವಾಗ ಕಂಡು ಹಿಡಿಬೇಕು ನಾವು ಏನು ನೋಡ್ರಿ, ಇಲ್ಲಿ ಡಿ ಈಕ್ವಲ್ ಟು ಪಿ ಆಫ್ ಡಿ ಬರ್ಲಿ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ. ಎಷ್ಟು ಕೊಟ್ಟಾರ ಅಮೌಂಟ್ ನಮ್ಗ, ಮೊತ್ತ ಎಷ್ಟು ಕೊಟ್ಟಾರ, 1,25,000 ಕೊಟ್ಟಾರ. ನಾವು ಬಡ್ಡಿ ಏನ್ ಕೊಟ್ಟಾರ ನೋಡ್ರಿ, ಬಡ್ಡಿ ಕೊಟ್ಟಾರ ಪರ್ ಮಂತಿಗೆ ಅಂತ ಕೊಟ್ಟಿಲ್ಲ. ಎಕ್ಸ್ ಅಂತ ಇಟ್ಕೋಬಹುದಾ, ಎಕ್ಸ್ ಇಂಟು ಆದ್ರೆ ರೇಟ್ ಕೊಟ್ಟಾರ ಪರ್ ಇಯರ್ 6%. 6% ಅಂದ್ರೆ ವ್ಯಾಲ್ಯೂ ಏನ್ ಬಂದದ ಇಲ್ಲಿ 50. ಆದ್ರೆ ಇದ್ರಲ್ಲಿ ಬರ್ಕೊಂಬತ್ತಿಗೆ ಹೆಂಗ್ ಬರ್ಕೋತೀವಿ, ಏನು ಇದನ್ನ ಉಲ್ಟಾ ಮಾಡಿ ಬರ್ಕೋತೀವಿ. ಓಕೆನಾ, ಹೇಳಿದ್ದೀನಿ ನಿಮ್ಗೆ ನಾನು, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಅಂತ. ಏನ್ ಬಂತಿಲ್ಲಿ 50/53 ಇದೇನಾಯ್ತು, 1 ವರ್ಷದಾಯ್ತು. ಅವ್ರು ಎಷ್ಟು ಕೇಳಾರ, 2 ವರ್ಷ ಕೇಳಾರ. ಎಷ್ಟು ವರ್ಷ ಕೇಳಾರ, 2 ವಾರ್ಷಿಕ ಅಂತ ಕೇಳಿದ್ದಾರೆ. ಕೇಳಾರ 2 ವರ್ಷಕ್ಕ. ಹಾಗಾದ್ರೆ ಇದು 1 ವರ್ಷದಾಯ್ತು. ಪ್ಲಸ್ ಎಕ್ಸ್ ಇಂಟು 50/53 ಇದೇನಾಗುತ್ತಾ, ಸ್ಕ್ವಯರ್ 3 ಇಯರ್ಸ್ಕ ಕ್ಯೂಬ್ ಈ ರೀತಿಯಾಗಿ ಆಗುತ್ತಾ. ಕ್ಲಿಯರ್ ಇದೆನಾ, ಇದಿಷ್ಟು ಕ್ಲಿಯರ್ ಇದೆ. ಇವಾಗ ನೋಡ್ರಿ 1,25,000 ಈಕ್ವಲ್ ಟು ಎಕ್ಸ್ ಕಾಮನ್ ಆಗ್ಬೋದಾ. ಇವಾಗ ನೋಡ್ರಿ 50/53 ಇವಾಗ ಬಿಡ್ರಿ, ಇದು ಈ 50 ಇದು 50 ಸ್ಕ್ವೇರ್ ರೂಟ್ ಬೈ 53 ಅಂತ ಇದೆನಾ, ಇದನ್ನ ಈ ರೀತಿಯಾಗಿ ಬರ್ಕೋಬಹುದಾ, 50 ಇಂಟು 50/53 ಅಂತ ಬರ್ಕೋಬಹುದಾ, ರೈಟಾ. ಇವಾಗ ನೋಡ್ರಿ ಎಕ್ಸ್ ಕಾಮನ್ ಆಗುತ್ತಾ, ಎಲ್ಸಿಎಂ ಎಷ್ಟು ಬರ್ಬೋದು, 53 ಇಂಟು 53 ಮಲ್ಟಿಪ್ಲೈ ಮಾಡ್ರಿ ಫಾಸ್ಟ್, ಎಷ್ಟು ಬರ್ಬೋದು ನೋಡ್ರಿ. 53 ಇಂಟು 53 ಎಷ್ಟು ಬರ್ತದೆ ನೋಡ್ರಿ, ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 3 3 9, 3 5 15, 5 3 15, 5 5 25, 1 26 ಅಂತ ಎಷ್ಟು ಬಂತು, 9 10 8 2 ಅಂತ ಎಷ್ಟು ಬಂತು, 2809. ಅಂದ್ರೆ 50 ಎಷ್ಟು ಬಂತಿದ್ದು ಮಲ್ಟಿಪ್ಲೈ ಮಾಡಿದಾಗ 2,809 ಅಂತ ಬಂದಿದೆ. ಓಕೆನಾ, ಎಷ್ಟು ಮಲ್ಟಿಪ್ಲೈ ಮಾಡಿದಾಗ ಬಂತ. ಹಾಗಿದ್ರೆ 53 ಮತ್ತು 2,900 2,809 ಲಸ ಎಷ್ಟು ಬರುತ್ತಾ, ಸೇಮ್ 2,809 ಅಂತ ಬರುತ್ತಾ. ಯಾಕಂದ್ರೆ ನಾವು 53ಕ್ಕೆ ಒಂದ್ಸತ ಗುಣಾಕಾರ ಮಾಡಿವಿ. ಹಾಗಿದ್ರೆ 53ಕ್ಕೆ ಇಂಟು ಏನ್ ಮಾಡ್ಕೋಬೇಕು, 53 ಮಾಡ್ಕೋಬಹುದಾ. ಅಂದ್ರೆ 53ಕ್ಕೆ ಇಂಟು 53 ಮಾಡ್ಕೊಂಡ್ರೆ ಎಷ್ಟು ಬಂತು, 2,809. ಇಲ್ಲಿ ಇಂಟು ಮಾಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ಇಂಟು 1 ಅಂತ ಇಟ್ಕೋಬಹುದು. ಇವಾಗ ನೋಡ್ರಿ 53 ಇಂಟು 50 ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಬರ್ಬೋದು ನೋಡ್ರಿ. ಇಲ್ಲಿ 5 3 ಎಷ್ಟು 15, 1 ಕೈಲ ಉಳಿತು, 5 5 25, 1 26 ಅಂದ್ರೆ 0 ಆಸ್ ಇಟ್ ಈಸ್ 2,650 ಅಂತ ಬಂತ. ಓಕೆನಾ ಇದು. ಇವಾಗ
ಮುಂದಿನ ಮಲ್ಟಿಪ್ಲೈ ಮಾಡ್ರಿ 5 5 ಎಷ್ಟು 25 00 ಅಂತ ಎಡಿಷನ್ ಆಯ್ತಾ 20 ಓಕೆನಾ ಇದಿಷ್ಟು ಮಲ್ಟಿಪ್ಲಿಕೇಶನ್. ಇವಾಗ ನೋಡ್ರಿ ಈ 125 ಇದೆಯಲ್ಲ ಈ 125ನ ನಾವು ಕರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಕ್ ಆಗಲ್ಲ. ಅದನ್ನ ಈ ಆಸ್ ಇಟ್ ಇಸ್ ಆಗಿ ಹಂಗೆ ಇಟ್ಕೊಳ್ರಿ ನೋಡ್ರಿ 1 ಸೆಕೆಂಡ್. ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಬರುತ್ತಾ ಪ್ಲಸ್ ಮಾಡ್ರಿ 2650 ಪ್ಲಸ್ 2500 ಅಂತ 2650 ದೆನ್ 2500 ಅಂತ ಮಾಡ್ರಿ ಎಷ್ಟು ರೈಟ್ ಎಷ್ಟು 5150 ಅಂತ ಬರುತ್ತಾ ಡಿವೈಡೆಡ್ ಬೈ 2809. ಸ್ವಲ್ಪ ಇದು ಎಲ್ಲಿ ಛೇದ ಹೊಡೆಯಲ್ಲಿ ಸ್ವಲ್ಪ ಮಿಸ್ ಆಗುತ್ತಾ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇದಿಷ್ಟು ಕ್ಲಿಯರ್ ಇದೆನಾ ಎಲ್ಲಾನು. ಇವಾಗ ಈ 125 ಇದು ಏನಾಗುತ್ತಾ ಎಕ್ಸ್ ಇಂಟು 5150 ಈ ಕಡೆ ತಗೊಳ್ರಿ. ತಗೊಂಡಾಗ ಇವೆರಡು ಏನಾಗುತ್ತೋ ಕ್ರಾಸ್ ಮಲ್ಟಿಪ್ಲೈ ಆಗುತ್ತಾ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಡಿವೈಡೆಡ್ ಬೈ ಎಷ್ಟರಲ್ಲೇ 5150 ಛೇದ ಹೊಡ್ಕೊಳ್ರಿ ಎಷ್ಟು ಬರ್ಬೋದು ಆನ್ಸರ್. ಬಟ್ ಇಷ್ಟು ಮಲ್ಟಿಪ್ಲೈ ಮಾಡಕ್ ಆಗಲ್ಲ ನಮ್ಗೆ ಓಕೆನಾ. ಇವಾಗ ನೋಡ್ರಿ ಹೆಂಗ್ ಮಾಡ್ಕೋಬೋದಂತ 100 ಪ್ಲಸ್ 25 ಅಂತ ಬರ್ಕೋಬೋದಾ 125 ರೈಟಾ. ಕ್ಲಿಯರ್ ಆಗಿ ಮಾಡ್ಕೊಳ್ರಿ ಇದು 125 ಯಾವ ರೀತಿ ಬರ್ಕೋಬಹುದು 100 ಪ್ಲಸ್ 25 ಅಂತ. ಹಾಗಾದ್ರೆ ಇಲ್ಲಿ 3 0 ಇದಾವನಾ ಈ 3 0 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲಿ 3 0 ಇದಾವ ಕ್ಲಿಯರ್ ಇದೆನಾ ರೈಟ್. ಈ 3 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ರಿ. ಹಾಗಿದ್ರೆ 25 ಇಂಟು 5150 ಇದು 00 ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗ್ತದಂತ 4 0 ಆಸ್ ಇಟ್ ಇಸ್ 1 0 2 3 4 ಅಂತ ಆಯ್ತು ಓಕೆನಾ. 25 5 ಎಷ್ಟಾಗುತ್ತಾ 125 5 ಬರ್ಬೋದು 12 ಕೈಲ ಉಳಿತು. ದೆನ್ 25 ಬಂದ್ರೆ 25 ಪ್ಲಸ್ 12 ಎಷ್ಟಾಗುತ್ತಾ 37 37 ಅಂತ 3 ಕೈಲ ಉಳಿತು. ದೆನ್ 25 25 125 125 ಪ್ಲಸ್ 25 ಎಷ್ಟಾಗತ್ತಾ ಎಷ್ಟು ಬಂತ ಹೇಳ್ರಿ ಸಾರಿ 25 ಇಂಟು 5 ಅಲ್ಲ 25 5 125 ಇದಿಷ್ಟು ಕ್ಲಿಯರ್ ಇದೆನಾ. ಇವಾಗ ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ ಅದು ಮಲ್ಟಿಪ್ಲಿಕೇಶನ್ ಮಾಡೋಣ. ಇವಾಗ ಆರ್ ಏನದ 6% ಅದ 6% ಬಿಡ್ಸ್ಕೊಂಡಿವಿ ಎಷ್ಟು ಬಂತು 53/50 ಅಂತ. ಇವಾಗ ಟೋಟಲ್ ಆಗಿ ಅಮೌಂಟ್ ಕೊಟ್ಟರೆ ಎಷ್ಟು 1,25,000 ಈ ಸೈಡ್ ಇಟ್ಕೊಂಡಿವಿ. ಇಲ್ಲಿ ಯಾಕೆ ಎಕ್ಸ್ ಅಂತ ಇಟ್ಕೊಂಡಿವಪ್ಪ ಅಂದ್ರೆ ಪರ್ ಮಂತ್ ನಮ್ಗೆ ಬಡ್ಡಿ ಅಂತ ಕೊಟ್ಟಿಲ್ಲ ಹಾಗಾಗಿ ಇಷ್ಟು ಬಡ್ಡಿಗೆ ಇಷ್ಟು % ಅಂತ ಇರುತ್ತೆ ಆಲ್ವೇಸ್. ಹಾಗಾಗಿ ಎಕ್ಸ್ ಅಂತ ಇಟ್ಕೊಂಡ್ವಿ. ಇವಾಗ ಪರ್ ಇಯರ್ ರೇಟ್ ಎಷ್ಟದ 50/53 ಅಂತ. ಬಟ್ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು ಹೆಂಗ್ ಬರುತ್ತಾ 50/53 ಅಂತ. ಅದು 1 ವರ್ಷಕ್ಕಾಯ್ತು ಇದು 2 ವರ್ಷಕ್ಕಾಯ್ತು. ಈಗ 2 ವರ್ಷಕ್ಕೆ ಅಂದ್ರೆ ಏನ್ ಮಾಡ್ಕೊಂಡ್ವಿ 50 ಇಂಟು 50/53 ಇಂಟು 53 53 ಇಂಟು 53 ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂತು 2809 ಅಂತ. ಈ 2809 ಮತ್ತು 53ರ ಲಸ ಎಷ್ಟು ಬರ್ತದ ಸೇಮ್ ಆಸ್ ಇಟ್ ಇಸ್ 2809 ಅಂತ ಬರುತ್ತಾ. ಇವಾಗ ಇದಕ್ಕೆ 53ರಿಂದ ಮಲ್ಟಿಪ್ಲೈ ಮಾಡ್ಬೇಕು ಇದರಿಂದ 1ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡ್ರಿ ದೆನ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ರಿ ದೆನ್ ಇವಾಗ ಮಲ್ಟಿಪ್ಲೈ ಮಾಡ್ರಿ ಇವಾಗ ಪ್ಲಸ್ ಮಾಡ್ರಿ ಇಷ್ಟು ಬಂತು. ಇವಾಗ ಇಷ್ಟೆಲ್ಲ ಉಳಿತು. ಇವಾಗ ಇಲ್ಲಿಗಿದ್ದೀವಿ ಇದು ರಬ್ ಮಾಡ್ಬೋದಾ ಇವಾಗ ನೋಡ್ರಿ ಇವಾಗ ಕರೆಕ್ಟ್ ಆಗಿ ಎಷ್ಟದ ಕೊನೆಗೆ 4 0 ಇದಾವ ಇಟ್ಕೊಂಡ್ವಿ. ದೆನ್ 25 5 ಎಷ್ಟು 125 12 ಉಳಿತು. ದೆನ್ 25 ಒಂದ್ಲೆ 25 ಪ್ಲಸ್ 12 ಎಷ್ಟಾಗುತ್ತಾ 37 7 ಅಂತ ಉಳಿತು ಕೈಲ 3 ಬಂತು. ದೆನ್ 25 5 125 ಪ್ಲಸ್ 3 128 ಎಷ್ಟು ಬಂತು ಕರೆಕ್ಟಾ 128 ಅಂತ ಬರುತ್ತಾ. ಇದಿಷ್ಟು ಕ್ಲಿಯರ್ ಇದೆನಾ. ಇವಾಗ ನೋಡ್ರಿ ಇವಾಗ ಮತ್ತ ಈ 100 ಇದೆಲ್ಲ ಈ 100 ಇದೆನಾ ಈ 100 ಇಲ್ಲಿ ಆಡ್ ಮಾಡ್ಕೊಡ್ರಿ ಓಕೆನಾ ಕ್ಲಿಯರ್ ಇದೆನಾ. ಇವಾಗ ಏನ್ ಬರ್ಬೋದು ಕೆಳಗ ಇಷ್ಟು ಬರ್ಬೋದು ಆನ್ಸರ್ ಮಲ್ಟಿಪ್ಲೈ ಮಾಡಿದಾಗ. ಇವಾಗ ಇದಕ್ಕ 2809ರಿಂದ ಭಾಗಾಕಾರ ಮಾಡ್ಕೋಬೇಕು ಓಕೆನಾ 2809. ಆಪ್ಷನ್ಸ್ ಏನಿದಾವೆ 1 ಅಂತ ಇದೆ 2 2 2 ಅಂತ. ಫಸ್ಟ್ ಒಂದ್ 2 ನೋಡೋಣ. ಫಸ್ಟ್ ಒಂದ್ರಲ್ಲೇ ನೋಡ್ರಿ 2809 ಇಂಟು 1 ನೋಡ್ರಿ ಸೇಮ್ ಬರುತ್ತಾ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೋದು ಮತ್ತೆ ಮುಂದ ಏನ್ ಮಾಡ್ಬೇಕು ಇವಾಗ ಎಷ್ಟು ಮಾಡಿವಿ ಟೋಟಲ್ ಆಗಿ ಅವು ಇಂಟು ಮಾಡಿವಿ 2 ಇಂಟು ಮಾಡಿದಾಗ ಎಲ್ಲಿ ಮಿಸ್ ಹೊಡೋದು ನೋಡ್ರಿ ಸ್ವಲ್ಪ ಎಲ್ಲಿ
ಎಲ್ಲಿ ಮಿಸ್ ಹೊಡೆದ. ಇವಾಗ ನೋಡ್ರಿ ಟೋಟಲ್ ಆಗಿ ಇದಕ್ಕ 0 ಆಡ್ ಮಾಡಿವಿ. ಕ್ಲಿಯರ್ ಇದೆನಾ? ಎಷ್ಟು ಬಂದಿದೆ ಇಲ್ಲಿ? 5 1 5 0 0 ಎಷ್ಟು 4 0 ಆಯ್ತು. ದೆನ್ ಈ 2 0 ಆಡ್ ಮಾಡ್ಕೊಡ್ರಿ. ಓಕೆನಾ? ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ. ದೆನ್ ಇವಾಗ ಇದೆ ಎಷ್ಟು ಉಳಿದ ನೋಡ್ರಿ? 1 2 8 7 5 4 4 0 ಅಂತ ಇದೆ ಮುಂದ. ಇವಾಗ ಇದನ್ನ ಪ್ಲಸ್ ಮಾಡ್ಕೊಡ್ರಿ. ಓಕೆನಾ? ಎಷ್ಟು ಬರ್ಬೋದು ನೋಡ್ರಿ? ಕರೆಕ್ಟಾಗಿ ಬರ್ದಿದ್ದೀನಿ ನಾನು. ಅಷ್ಟಂತ 2 4 ಬಿಡ್ರಿ 2 0. ಇವಾಗ ಎಷ್ಟು ಬರ್ಬೇಕು ಇಲ್ಲಿ? 5 1 5 0. ಇಲ್ಲಿ ಟೋಟಲ್ ಆಗಿ 4 0 ಅಂತ 2 4 ಅಂತ ಇವೆರಡು ಬರಲ್ಲ. ಅಂದ್ರೆ ಇಲ್ಲಿ ಎಷ್ಟು ಬಂದಾವ? 5 1 5 0 0 0 ದೆನ್ 2 0 0 ಅಂತ ಬರುತ್ತಾ? ನೋಡ್ರಿ ಕರೆಕ್ಟಾಗಿ ಅನಿಸ್ತಾ? 5 1 5 0 0 ದೆನ್ 0 0 ಅಂತ ಬರುತ್ತಾ? ಓಕೆನಾ? ಅಂದ್ರೆ ಇಲ್ಲಿ 3 0 ಆಡ್ ಆಗ್ಯಾವ. ದೆನ್ ಈ 100 ಅನ್ನೇ ಆಡ್ ಮಾಡ್ಕೊಂಡಿದ್ದೀನಿ ನಾನು. ಓಕೆನಾ? ಇವಾಗ ಏನು ಉಳಿದ ನೋಡ್ರಿ? 1 2 8 1 2 8 7 5 ದೆನ್ 4 0 ಅಂತ. ರೈಟ್. ಇವಾಗ ಕರೆಕ್ಟ್ ಆಗುತ್ತೆ ನೋಡ್ರಿ. 0 0 0 0 5 7 13 4 6 ಅಂತ ಬರುತ್ತೆ. ಓಕೆನಾ? ಎಷ್ಟು ಬಂತು? ಪ್ಲಸ್ ಮಾಡ್ಕೋಬೇಕು ಅವೆರಡನ್ನ. ಯಾಕಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡೀವಿ. ಹಾಗಾಗಿ ಅವುಗಳನ್ನ ಪ್ಲಸ್ ಮಾಡ್ಕೊಂಡ್ರೆ ಎಷ್ಟು ಬಂತು? 6 4 3 7 ಅಂತ ಬಂದಿದೆ. ಇವಾಗ ಇದನ್ನ ಎಷ್ಟು? 2809ರಿಂದ ಭಾಗಾಕಾರ ಮಾಡ್ಕೋಬೇಕು. ಎಷ್ಟರಲ್ಲ ನೋಡ್ರಿ ಭಾಗಾಕಾರ? 2809 ಅಂತ. ಇವಾಗ 2809 ಮಗಿ ಬರ್ತದೆ ನಮಗ? ಬರಲ್ಲ. ಹಾಗಾಗಿ ಮಲ್ಟಿಪ್ಲೈ ಮಾಡ್ರಿ. 1ರಲ್ಲಿ ಅಂತ ಬರಲ್ಲ. 2809 ಇಂಟು 1 ಅಂತ ಮಾಡಿದಾಗ ಎಷ್ಟು ಬರ್ತದ? 6437 ಅಂತ ಬರ್ತದ. ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಸಣ್ಣ ಸಂಖ್ಯೆ ಆಗುತ್ತಾ? ಅದಕ್ಕಿಂತ ಸ್ವಲ್ಪ ಸಣ್ಣ ಸಂಖ್ಯೆ ಇರಬೇಕು. ಓಕೆನಾ? ಇದು ಬಹಳ ಸಂಖ್ಯೆ ಆಗುತ್ತೆ. 2 ಮಾಡ್ಬೋದಾ? ಯಾಕಂದ್ರೆ ಇಲ್ಲಿ ಇರೋದೇ 1 ಅದ ಮತ್ತೆ 2 ಅದ. 1 ಅಂತ ಆಗಲ್ಲ ಅನ್ನೋದು ಕ್ಲಿಯರ್ ಆಯ್ತಾ? ಹಾಗಿದ್ರೆ ಆಪ್ಷನ್ 1 ಆಗಲ್ಲ, ಆಪ್ಷನ್ ಎಲ್ಲಿದೆ? 4 ಆಗಲ್ಲ ಅಂತ ಆಯ್ತು. ಕ್ಲಿಯರ್ ಇದೆ? ಇವಾಗ 2ರಲ್ಲಿ ಮಲ್ಟಿಪ್ಲೈ ಮಾಡ್ರಿ. 2 9 18 1 2 8 16 2 7 4 1 5 ಅಂತ ಬಂತು. ಓಕೆನಾ? ಎಷ್ಟು ಬಂತು? 2202 5618 ಅಂತ ಬಂತು. 7ರೊಳಗೆ 8 ಕಳಿಕ್ ಬರ್ತದ? ಬರಲ್ಲ. 17ರೊಳಗೆ 8 ಕಳೆದ್ರೆ ಎಷ್ಟಾಗುತ್ತಾ? 9. 3ರೊಳಗೆ 8 ಕಳೆದ್ರೆ 1. 14ರೊಳಗೆ 6 ಕಳೆದ್ರೆ ಎಷ್ಟು ಬರುತ್ತಾ? 8. ರೈಟ್. 0 ಅಂತ ಬಂತು. ಇವಾಗ ಮುಂದಿನ ಸಂಖ್ಯೆ ಯಾವ್ದ? 5 ಅಂತ ಅದ. ಇವಾಗ 2809 ಇಂಟು 3 ಮಾಡ್ಕೊಡ್ರಿ. ಹಾಗಿದ್ರೆ ಆಪ್ಷನ್ ಯಾವ್ದು ಬಂತ ನಮ್ಗೆ? 2 2 ಅಂತ ಬಂತ ನೋಡ್ರಿ. ಇಲ್ಲಿ ಕರೆಕ್ಟ್ ಆಗಿ ಆಪ್ಷನ್ ನಂಬರ್ ಯಾವ್ದು ಬರುತ್ತೆ? 3 ಮತ್ತು 2 ಅಂತ ಬರುತ್ತೆ. ಇವಾಗ ಈ ಮುಂದಿನ ಸಂಖ್ಯೆನ ನಾವ್ ಏನ್ ಮಾಡ್ಬೇಕು? ಮತ್ತೆ ಛೇದ ಹೊಡ್ಕೋಬೇಕು, ಭಾಗಾಕಾರ ಮಾಡ್ಕೋಬೇಕು. 3 9 27 2 ಉಳಿತು. 3 8 24 3 7 6 7 8 ಅಂತ ಆಗುತ್ತೆ. ಇದಕ್ಕ ಈ ಸಂಖ್ಯೆ ಆಗುತ್ತಾ ಅಥವಾ ಈ ಸಂಖ್ಯೆ ಆಗುತ್ತಾ? ಹೇಳ್ಬೇಕು ನನಗೆ ಆನ್ಸರ್. ಇಲ್ಲೇ ಆನ್ಸರ್ ಬರುತ್ತೆ ನಿಮ್ಗೆ. ಇದಕ್ಕೆ ಯಾವ ಸಂಖ್ಯೆ ಸಮೀಪವಾಗಿದೆ? 8195ಕ್ಕೆ ಸಮೀಪವಾದ ಸಂಖ್ಯೆ 5618 ಅಥವಾ 8427. ಅದ್ರೊಳಗೆ ಛೇದ್ರ ಹೋಗ್ತದ? ಅದು ಹೋಗಲ್ಲ. ಹಾಗಾಗಿ ಸಮೀಪ ಸಂಖ್ಯೆ ಯಾವ್ದಾಗುತ್ತ? ಹಾಗಿದ್ರೆ ಎಷ್ಟರಲ್ಲಿ ಮಾಡ್ಕೊಂಡಿರೋ? 2ರಲ್ಲೇನಾ? ಹಾಗಿದ್ರೆ 22 ಆಪ್ಷನ್ ಒಳಗೆ ಇದೆನಾ? ಹಾಗಿದ್ರೆ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಸ್ವಲ್ಪ ಏನಂತಾರದು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗತ್ತೆ ಹೆಚ್ಚಿಗೆ. ಓಕೆನಾ? ಕ್ಲಿಯರ್ ಇದೆ ಇದಿಷ್ಟು? ಇಲ್ಲಿ ಏನ್ ಫಸ್ಟ್ ರೇಟ್ ಅನ್ನ ಕಂಡು ಹಿಡಿದ್ವಿ, ಆಮೇಲೆ ಪರ್ ಮಂತ್ಗೆ ಎಷ್ಟು ಶೇಕಡ ಅದ ಅದನ್ನ ಬಿಡ್ಸ್ಕೊಂಡ್ವಿ, ಅದನ್ನ ಕ್ರಾಸ್ ಮಲ್ಟಿಪ್ಲೈ ಹೆಂಗ್ ಮಾಡ್ಕೋಬೇಕಂತ ಬರ್ಕೊಂಡಿವಿ. ಇವಾಗ ಇದಿಷ್ಟು ಎಲ್ಲ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಎಷ್ಟು ಬಂತ ನಮ್ದು? ಎಷ್ಟು ಬಂದಿದೆ ಹೇಳ್ರಿ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. 2,29,174 rupees ಅಂತ ಬಂದಿದೆ. ಓಕೆನಾ? ಕ್ಲಿಯರ್ ಇದೆನಾ? ಅಂದ್ರೆ ಎಷ್ಟದು? ಪರ್ ಮಂತಿನ ಅಂತ ಆಯ್ತು. ಅಂದ್ರೆ ಸಾರಿ, ಪರ್ ಇಯರ್ದ ಅಂತ. 2 ವರ್ಷದ ಕೇಳ್ಯಾರ ಅವ್ರು. ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ರೈಟ್. ಮುಂದಿನ ಕ್ವಶನ್ ನೋಡ್ರಿ ಇಲ್ಲಿ. A work can be finished by 10 men in 8 days and by 10 women in 7 days. In how many days will the work be finished if 10 women and 10 men on alternate days with the women starting on the first day ಅಂತ ಕೇಳಿದ್ದಾರೆ. ನೋಡ್ರಿ, ಒಂದು ಕೆಲಸವನ್ನ 10 ಪುರುಷರು 8 ದಿನಗಳಲ್ಲಿ ಮತ್ತು 10 ಮಹಿಳೆಯರು 7 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 10 ಮಹಿಳೆಯರು 10 ಪುರುಷರು
ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದರೆ ಮೊದಲ ದಿನ ಮಹಿಳೆಯರ ಪ್ರಾರಂಭಿಸಿದ ದಿನಗಳಲ್ಲಿ ಎಷ್ಟು ಕೆಲಸವನ್ನ ಪೂರ್ಣಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ? ಇವಾಗ ನೋಡ್ರಿ ಫಸ್ಟ್ ಇವಾಗ ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಮಹಿಳೆಯರನ್ನ ತಕೊಂಡ್ಬಿಡೋಣ, ಪುರುಷರನ್ನ ತಕೊಂಡ್ಬಿಡೋಣ. ದೆನ್ ಈ ಪುರುಷರು ಕೂಡ ತಕೊಂಡ್ಬಿಡ್ರಿ, ಈ ಮಹಿಳೆಯರನ್ನ ತಕೊಂಡ್ಬಿಡ್ರಿ. ಉಳ್ಳಿ ನಮ್ಗೆ ಎಷ್ಟು ದಿನ ಅಲ್ಲ ಅದನ್ನ ಅಷ್ಟೇ ಇಟ್ಕೊಳ್ರಿ. ಓಕೆನಾ? ಎಷ್ಟು ದಿನ ಅದ ಅದಷ್ಟೇ. ಅಂದ್ರೆ ಏನ್ ಬಂತು, ಇದನ್ನ ಎ ಅಂತ ಡಿನೋಟ್ ಮಾಡ್ರಿ, ಇದನ್ನ ಬಿ ಅಂತ ಡಿನೋಟ್ ಮಾಡ್ರಿ. ಓಕೆನಾ? ಹಾಗಿದ್ರೆ ಎ ಅಂದ್ರೆ ಎಷ್ಟು ಬರ್ತದ, 8 ದಿನಾನ. ಬಿ ಅಂದ್ರೆ ಎಷ್ಟು ಬರ್ತದ, 7 ದಿನಾನ. ಕ್ಲಿಯರ್ ಇದೆ ಇದಿಷ್ಟು? ಅದನ್ನ ಏನಂತಾರ ಬಿಟ್ಬಿಡ್ರಿ ಅವೆಲ್ಲ ಮಹಿಳೆ ಮತ್ತು ಪುರುಷರು ಅಂತ. ಇವಾಗ ನಮ್ಗೆ ದಿನಗಳನ್ನ ಲೆಕ್ಕಾಚಾರ ಹಾಕೊಂಡಾಗ 8 ಮತ್ತು 7 ಬಂತು. ಇವಾಗ ಇವೆರಡ್ರ ಎಲ್ಸಿಎಂ ಎಷ್ಟಾಗುತ್ತಾ, 56. 8 7 56, 7 8 56 ಅಂತ. ಹಾಗಾದ್ರೆ ಇವರಿಬ್ಬರು ಕೆಲಸ ಮಾಡಿದಾಗ ಎಷ್ಟಾಗುತ್ತಾ, ಎ ಪ್ಲಸ್ ಬಿ ನ ಕೆಪಾಸಿಟಿ ಎಷ್ಟದ ಅವ್ರದ್ದು, 8 ಮತ್ತು 7 ಇದೆ. ಹಾಗಾಗಿ 8 + 7 ಅಂದ್ರೆ ಎಷ್ಟಾಗುತ್ತಾ, 15. ಈ 15 ಯೂನಿಟ್ ಕೆಲಸ ಆಗ್ಯದ. ಅಪ್ಪನ ಎಷ್ಟು ದಿನಕ್ಕ, 2 ದಿನಕ್ಕ ಅಂತ. ಯಾಕಂದ್ರ ಒಂದಿನ ಮಹಿಳೆಯರು ಮಾಡ್ಲತ್ತಾರ, ಒಂದಿನ ಪುರುಷರು ಮಾಡ್ಲತ್ತಾರ ಅಂತ ಅಂದ್ರ ಅರ್ಥ. ಹಾಗಾದ್ರೆ ಫಸ್ಟ್ ದಿನ ಯಾರು ಮಾಡ್ಲತ್ತಾರ, ಮಹಿಳೆಯರು ಮಾಡ್ಲತ್ತಾರ. ಓಕೆನಾ? ಅಂದ್ರೆ ಟೋಟಲ್ ಆಗಿ 15 ಯೂನಿಟ್ 2 ದಿನ ಕೆಲಸ ಆಯ್ತು. ಓಕೆನಾ? ಇವಾಗ ಟೋಟಲ್ ಆಗಿ 56ಕ್ಕೆ 15 ಯೂನಿಟ್ ಆದ್ರೆ ಎಷ್ಟಾಗುತ್ತೆ ನೋಡ್ರಿ, 15 3 45, 11 ಶೇಷ ಉಳಿತಾ. ಇವಾಗ ಮತ್ತೆ ಇಂಟು 2 ಅನ್ನು ಮಲ್ಟಿಪ್ಲೈ ಮಾಡ್ರಿ, ಮತ್ತೆ 2 ದಿನ ಅಂದ್ರೆ ಎಷ್ಟಾಗ್ತದ, 6 ದಿನಾನ. 6 ದಿನ ಅಂತ ಆಯ್ತು. ಇನ್ನೂ ಕೆಲಸ ಬಾಕಿ ಅದ ನಮಗ. ಹಾಗಾಗಿ ಈ 11 ಶೇಷ ಉಳ್ತದ. ಈ 11 ಒಳಗ ಫಸ್ಟ್ ಸ್ಟಾರ್ಟಿಂಗ್ ಯಾರು ಬರ್ತಾರ, ಮಹಿಳೆಯರು. ಹಾಗಾಗಿ ಅವ್ರದ್ದು ಎಷ್ಟದ, 8 ಇದೆನಾ, ರೈಟಾ? ಮಹಿಳೆಯರ್ದು ಎಷ್ಟದ, 8 ಅದ. ಹಾಗಾಗಿ 11 8 ಕಳೆದ್ರ 3 ಅಂತ ಬಂತು. ದೆನ್ ಇವಾಗ ಮಹಿಳೆಯರಾದ್ಮೇಲೆ ಮತ್ತೆ ಬರ್ತಾರ, ಪುರುಷರು ಬರ್ತಾರ. ಅವ್ರದ್ದು ಎಷ್ಟದ ಕೆಪಾಸಿಟಿ, 7 ಅಂತ ಇದೆನಾ, ಡಿವೈಡೆಡ್ ಬೈ 7 ಅಂತ. ಇವಾಗ ಇಲ್ಲಿ ನೋಡ್ರಿ, ಫಸ್ಟ್ 15 3 45 ಅಂತ ಮಾಡ್ಕೊಂಡಿವಿ. 11 ಅಂತ ಶೇಷ ಉಳಿತು, 2 ಅಂತ ಟೋಟಲ್ ಆಗಿ 6 ದಿನ ಅಂತ ಆಯ್ತು. ದೆನ್ ಈ 11 ಶೇಷ ಒಳಗ ಫಸ್ಟ್ ದಿನ ಯಾರು ಸ್ಟಾರ್ಟಿಂಗ್ ಮಾಡ್ತಾರ ಅಂತ ಹೇಳ್ಯಾರ, ಮಹಿಳೆಯರು. ಮಹಿಳೆಯರ್ದು ಎಷ್ಟದ, 8 ದಿನ ಅದನ. ಅದು 8 ದಿನ ಮೈನಸ್ ಮಾಡ್ಕೊಂಡಿವಿ. ಅಂದ್ರೆ 1 ದಿನ ಕೆಲಸ ಮಾಡಿದ್ರ ಮಹಿಳೆಯರು 1 ದಿನ ಅಂತ ಆಯ್ತು. ಟೋಟಲ್ ಆಗಿ ಎಷ್ಟು ದಿನ ಆಯ್ತು, 7 ದಿನ ಅಂತ ಆಯ್ತು. ಅಂದ್ರೆ 7 ದಿನಕ್ಕೆ ಎಷ್ಟಾಗ್ಯದ, 3/7 ಅಂತ ಆಗಿದೆ. ಓಕೆನಾ? ಆಪ್ಷನ್ ಇದೆನಾ, ಆಪ್ಷನ್ ಎಷ್ಟಿದೆ ನೋಡ್ರಿ, ಇಲ್ಲಿ ಸಬ್ಲರ್ ಇದೆ. ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ ಫಸ್ಟ್ ಇಸ್ ಎ ಕರೆಕ್ಟ್ ಆನ್ಸರ್ ಅಂತ. ಇವಾಗ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಕ್ವಶನ್ ಯಾಕೆ ಗೀಚ್ ಹೊಡೆದಿನಪ್ಪ ಅಂದ್ರೆ, ಈ ಪುರುಷರು ಮಹಿಳೆಯರು ಅದನ್ನ ಅವುಗಳನ್ನ ಬಿಟ್ಬಿಡ್ರಿ. ಓಕೆನಾ? ಬಿಟ್ಬಿಡ್ಬೇಕು ಅವೆಲ್ಲ. ಇವಾಗ ಏನ್ ದಿನಗಳಲ್ಲಿ ಕೊಟ್ಟಾರಲ್ಲ ಅದಷ್ಟನ್ನೇ ಹಿಡ್ಕೊಂಡಿರಿ. ಇವಾಗ ಇಲ್ಲಿ ಏನ್ ಮಾಡಿನಿಲ್ಲ ನಾನು ಇಷ್ಟ ರೀತಿಯಾಗಿ, ಇದಕ್ಕ ಎ ಅಂತ ಡಿನೋಟ್ ಮಾಡೀನಿ, ಇನ್ನೊಂದಕ್ಕ ಬಿ ಅಂತ ಡಿನೋಟ್ ಮಾಡೀನಿ. ಇದು ಎ ಆಗುತ್ತಾ, ದೆನ್ ಇದು ಬಿ ಆಗುತ್ತಾ, ದೆನ್ ಇದು ಎ ಇದು ಬಿ ಅಂತ. ಓಕೆನಾ? ಹಾಗಾದ್ರೆ ಇವಾಗ ಎ 8 ದಿನ ಅಂತ ಆಯ್ತು, ಬಿ 7 ದಿನ ಅಂತ ಆಯ್ತು. ಇವಾಗ ಇವ್ರಿಬ್ರದ್ದು ಎಲ್ಸಿಎಂ ತಗೊಂಡ್ರೆ 56. ದೆನ್ 8 7 56, 7 8 56. ಹಾಗಾದ್ರೆ ಎ ಮತ್ತು ಬಿ ಇವರಿಬ್ರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ, 15 ಯೂನಿಟ್ ಅಪಾನ 2 ದಿನಕ್ಕ ಅಂತ. ಅಂದ್ರೆ ಒಬ್ರು 1 ದಿನ ಕೆಲಸ ಮಾಡ್ತಾರ. ಅಂದ್ರೆ ಟೋಟಲ್ ಆಗಿ 2 ದಿನಕ್ಕೆ ಎಷ್ಟಾಯ್ತು ಕೆಲಸ, 15 ಯೂನಿಟ್ ಅಂತ ಆಯ್ತು. ಇವಾಗ ಟೋಟಲ್ ಆಗಿ 56 ಯೂನಿಟ್ ಬೇಕು ನಮ್ಗೆ. ಹಾಗಾಗಿ ಅಪಾನ 56/15 ಯೂನಿಟ್ ಮಾಡ್ಕೊಡ್ರಿ. ಎಷ್ಟು ಉಳಿತು, 11 ಶೇಷ ಉಳಿತು, 3 ದಿನ ಅಂತ ಉಳಿತಿಲ್ಲಿ. ಹಾಗಾಗಿ ಇನ್ನು ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಉಳಿದಿದೆ. ಹಾಗಾಗಿ ಇಂಟು 2 ಅಂತ ಮಲ್ಟಿಪ್ಲೈ ಮಾಡ್ಕೊಡ್ರಿ. ಎಷ್ಟು ದಿನ ಆಯ್ತು, ಟೋಟಲ್ ಆಗಿ 6 ದಿನ ಅಂತ. ಇವಾಗ 2 ದಿನ ಇವ್ರ ಕೆಲಸ ಆಗ್ಯದ, ಒಬ್ಬ ಹುಡುಗಂದು ಒಬ್ಬ ಪುರುಷ ಮತ್ತು ಮಹಿಳೆ. ದೆನ್ ಇವಾಗ ಮತ್ತೆ ಅವ್ರಿಬ್ರು ತಗೊಂಡಿವಿ. ಎಷ್ಟು ದಿನ ಆಯ್ತು, 6 ಡೇಸ್ ಅಂತ ಆಯ್ತು. ಇವಾಗ 11 ಶೇಷ ಉಳ್ದದ. ಈ 11 ಒಳಗ ಮತ್ತೆ ಯಾರು ಸ್ಟಾರ್ಟಿಂಗ್ ಬರ್ತಾರ, ಮಹಿಳೆನ. ಮಹಿಳೆಯರು ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬಂತು, 3 ಅಂತ ಬಂತು. ಅಂದ್ರೆ 1 ದಿನ ಆಡ್ ಆಯ್ತು, 1 ದಿನ ಮಹಿಳೆ ಕೆಲಸ ಮಾಡಿದ್ದಾರೆ. ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು, 7 ಡೇಸ್ ಅಂತ ಆಗುತ್ತಾ. ಇವಾಗ 3 ಏನಾಯ್ತು, ಇದು ಟೋಟಲ್ ಆಗಿ ಮಹಿಳೆದಂತ ಆಯ್ತು. ಇವಾಗ ಮಹಿಳೆ ಆದ್ಮೇಲೆ ಮತ್ತೆ ಯಾರು ಬರ್ತಾರ, ಪುರುಷರ. ಆ ಪುರುಷರದ ಕೆಪಾಸಿಟಿ ಎಷ್ಟದ, ಎಷ್ಟು ದಿನ ಅದ, 7 ದಿನ. ಹಾಗಾಗಿ 3/7 ಅಂತ. ಟೋಟಲ್ ಆಗಿ 7 ಡೇಸ್ಗೆ ಎಷ್ಟಾಯ್ತು, 3/7 ಅಂತ. ಓಕೆನಾ? ಹಾಗಿದ್ರೆ ಆಪ್ಷನ್ ಇದೆನಾ, ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ ಫಸ್ಟ್ ಇಸ್ ಎ ಕರೆಕ್ಟ್ ಆನ್ಸರ್ ಅಂತ. ಓಕೆ, ಕ್ಲಿಯರ್ ಇದೆ? ಇದನ್ನ ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ, ಅವಾಗ ಕ್ಲಿಯರ್ ಆಗುತ್ತೆ. ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ನೋಡ್ರಿ, ಅ ಫ್ರೂಟ್ ವೆಂಡರ್ ಪರ್ಚೇಸಸ್ ಆರೆಂಜಸ್ ಅಟ್ ₹150 and ₹90 and ₹75 per kg. These oranges purchased at 3 different prices are mixed in the ratio 4:5:6 respectively and are sold at a profit of 40%. Find the selling price in rupees of orange per kg ಅಂತ ಕೇಳಿದ್ದಾರೆ. ನೋಡ್ರಿ ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ರಿ. ಒಬ್ಬ ಹಣ್ಣಿನ ವ್ಯಾಪಾರಿಯು ಕಿತ್ತಳೆನ ಪ್ರತಿ ಕೆಜಿಗೆ ಎಷ್ಟು, ₹150 ಅಂತ, ಮತ್ತೆ ₹90 ಅಂತ, ದೆನ್ ₹75 ಹಂಗ 3 ವಿಭಿನ್ನ ಬೆಲೆಗಳಲ್ಲಿ ಖರೀದಿಸ್ತಾ ಹೋಗ್ತಾನೆ. ಓಕೆನಾ? ಹಾಗಾದ್ರೆ ಆ ಕಿತ್ತಳೆಗಳು ಕ್ರಮವಾಗಿ ಯಾವ ಅನುಪಾತದಲ್ಲವ,
4, 5 ಮತ್ತು 6ರ ಅನುಪಾತದಲ್ಲಿ ಅದಾವ. ಹಾಗಾದ್ರೆ ಮತ್ತು 40% ಲಾಭದಲ್ಲಿ ಮಾರಾಟ ಮಾಡ್ಲಾಗುತ್ತಾ. ಇದು ನೆನ್ಪಿಟ್ಕೊಳ್ರಿ, ಎಷ್ಟು 40% ಲಾಭದಲ್ಲಿ ಮಾರಾಟ ಮಾಡ್ಲಾಗುತ್ತೆ. ಹಾಗಾದ್ರೆ ಪ್ರತಿ ಕೆಜಿಗೆ ಕಿತ್ತಳೆ ಹಣ್ಣಿನ ಮಾರಾಟದ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇವಾಗ ನಾವು ಬರ್ಕೋಬೋದಾ? 150ಕ್ಕೆ 4, 90ಕ್ಕೆ 5, 75ಕ್ಕೆ 6 ಅಂತ ಬರ್ಕೋಬೋದಾ? ಅಂದ್ರೆ ಕ್ಯಾಶುವಲ್ ಆಗಿ ನಾವು ಬರ್ಕೋತೀವಿ. ಎಷ್ಟು 4 ವ್ಯಾಲ್ಯೂ ಎಷ್ಟು ಕೊಟ್ಟಾರ? 150 ಅಂತ. ಓಕೆನಾ? ದೆನ್ ಅದೇ ರೀತಿಯಾಗಿ ಮುಂದೆ ಹೇಳ್ರಿ, 5 ವ್ಯಾಲ್ಯೂ ಎಷ್ಟದ? 90ನಾ? ದೆನ್ ಮುಂದ 75 ಅಂತ ಅದ. ಇವಾಗ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಅಂದ್ರೆ ನಾವು ಯಾವ ರೀತಿಯಾಗಿ ಬರ್ಕೊಂಡ್ರು ಬರುತ್ತೆ ಆನ್ಸರ್. 4:5 ಅಂತ ಬರ್ಕೊಂಡ್ರು ಬರುತ್ತಾ, ಈ ರೀತಿಯಾಗಿ ಕೂಡ ಬರ್ಕೊಂಡ್ರು ಬರುತ್ತೆ. ಇವಾಗ ಇದ್ರೊಳಗೆ ನಾವು ಒಂದು ಎವರೇಜ್ ನ ಕಂಡುಹಿಡ್ಕೋಬೇಕು. ಓಕೆನಾ? ಎವರೇಜ್ ಅಂತಂದ್ರೆ ಇಲ್ಲಿ ನಡುವಿನ ಸಂಖ್ಯೆನ ನಾವು ತಗೋತೀವಿ. ಓಕೆನಾ? 90 ಅಂತ ತಗೋತೀವಿ ಇಲ್ಲಿ ಸಂಖ್ಯೆ ಒಳಗೆ. ಈ 90ಕ್ಕಿಂತ ಕಂಪೇರ್ ಮಾಡಿದ್ರೆ ಇದ್ರೆ ಎಷ್ಟು ಹೆಚ್ಚದ ಹೇಳ್ರಿ? 60 ಇದೇನಾ? ಅಂದ್ರೆ ಪ್ಲಸ್ ಆಯ್ತಾ? ಇನ್ಕ್ರೀಸ್ ಆಗ್ಯದ 60. ಓಕೆನಾ? ದೆನ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಕಡಿಮೆ ಅದ? -15 ಅಂತ. ಓಕೆನಾ? -15 ಕಡಿಮೆ ಅದ. ಹಾಗಾದ್ರೆ 1ಕ್ಕೆ 60 ಆದ್ರೆ ಟೋಟಲ್ ಆಗಿ 4ಕ್ಕೆ ಎಷ್ಟಾಗತ್ತ? 240 ಅಂತ ಆಯ್ತು. ದೆನ್ ಇದೇನ್ ಬರುತ್ತಾ? 90 ಅಂದ್ರೆ 0 ಬರುತ್ತಾ? 90 ಏನೂ ಇಲ್ಲ, ಕಾಮನ್ ಯಾವ್ದು ಇಲ್ಲ ಅಂದ್ರೆ 0 ಬರ್ಬೋದಾ? ಡಿಫ್ರೆನ್ಸ್ ಏನೂ ಬರಲ್ಲ, 0 ಬರುತ್ತಾ. ದೆನ್ 6 ಮತ್ತೆ 15ಕ್ಕೆ ಎಷ್ಟಾಗುತ್ತಾ? 15 6 ಎಷ್ಟು? 90. ಅಂದ್ರೆ ಇದು ಪ್ಲಸ್ ಅದ, ಇದು ಮೈನಸ್ ಆಗುತ್ತಾ? ಓಕೆನಾ? ಹಾಗಿದ್ರೆ ಪ್ಲಸ್ ಮೈನಸ್ ಅಂದ್ರೆ ಏನಾಗುತ್ತಾ? ಮೈನಸ್ ಆಗುತ್ತಾ? 0. 14 9 ಕಳೆದ್ರೆ 5, 2 1 ಕಳೆದ್ರೆ 1. ಟೋಟಲ್ ಆಗಿ ಎಷ್ಟು ಬಂತು? 150 ಅಂತ ಬಂತು. ಓಕೆನಾ? 150 ಅಪಾನ್ ಎಷ್ಟು ಮಂದಿಗೆ ಎಷ್ಟು ಇದಕ್ಕೆ ಕೆಪಾಸಿಟಿ ಬಂದಿದೆ? ಇಲ್ಲಿ ಎಷ್ಟಿತ್ತು? 6 ಇತ್ತಾ? ಇಷ್ಟಿತ್ತಾ? ಇವಾಗ 150 ಬಂದಿದೆ ಟೋಟಲ್ ಆಗಿ. ಇದು ಎಷ್ಟು ಮಂದಿಗೆ? 6 + 4 10 + 15 ಅಂದ್ರೆ ಟೋಟಲ್ ಆಗಿ ಎಷ್ಟು? 15 ಮಂದಿಗೆ ಅಂತ ಬಂದದ. 15 ಅಂತ ಡಿವೈಡ್ ಮಾಡ್ಕೋತೀವಿ ಇವಾಗ. ಅಂದ್ರೆ ಎಷ್ಟಾಗುತ್ತಾ? 10% ಆಗುತ್ತಾ? ಅಂದ್ರೆ ಇಲ್ಲಿ ನೋಡ್ರಿ, ಇವಾಗ ನಮ್ಗೆ ಇಲ್ಲಿ ಅವರೇಜ್ ಎಷ್ಟು ಬಂದಿತ್ತು? 90 ಅಂತ. ಇಲ್ಲಿ 90ಗೆ ಮತ್ತು 10ಗೆ ಎಷ್ಟು ಪ್ಲಸ್ ಮಾಡ್ರಿ, ಎಷ್ಟಾಗುತ್ತಾ? ಟೋಟಲ್ ಆಗಿ 100 ಅಂತ ಆಯ್ತಾ? ಅಂದ್ರೆ ಆ ವಸ್ತುವಿನ ಬೆಲೆ ಎಷ್ಟಾಗತ್ತಾ? 100 ರೂಪಾಯಿ ಅಂತ ಆಗುತ್ತಾ. ಎಷ್ಟಾಗತ್ತಾ? 100 ರೂಪಾಯಿ ಅಂತ. ಹಾಗಾದ್ರೆ ಇವರು 100 ರೂಪಾಯಿಗೆ ಎಷ್ಟು ಲಾಭ ಆಗ್ಲತ್ತಂತ? 40 ರೂಪಾಯಿ. ಅಂದ್ರೆ ಎಷ್ಟಾಗುತ್ತೆ? 140 ರೂಪಾಯಿನ? ರೈಟ್. ಡಿವೈಡೆಡ್ ಬೈ ಪರ್ಸೆಂಟ್ ಅಂದ್ರೆ ಏನು? 100. ಈ 100 ಈ 100 ಕ್ಯಾನ್ಸಲ್ ಮಾಡ್ರಿ, ಉಳಿದಷ್ಟು 140 ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಇಲ್ಲಿ ಏನಿಲ್ಲ, ಇಲ್ಲಿ ಏನ್ ಕೊಟ್ಟಾರಲ್ಲ ರೇಷಿಯೋಸ್, ಅದ್ರ ವ್ಯಾಲ್ಯೂಸ್ ಏನ್ ಕೊಟ್ಟಾರಲ್ಲ ಅದನ್ನ ಬರ್ಕೊಂಡಿದ್ದೀನಿ. ಇವಾಗ ಇದ್ರೊಳಗೆ ಒಂದು ಕಾಮನ್ ಸಂಖ್ಯೆ ತಗೊಂಡಿನಿ. ಯಾವ್ದು? ಮಿಡಲ್ ಸಂಖ್ಯೆ. ಅಂದ್ರೆ ಎಷ್ಟು? 90. ಅಂದ್ರೆ 90ಗೆ ಇದು ಎಷ್ಟು ಹೆಚ್ಚಿಗದ, ಇದು ಎಷ್ಟು ಕಡಿಮೆ ಅದ ಅಂತ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಇದಕ್ಕ ಒಂದ್ ವ್ಯಾಲ್ಯೂಗೆ 60 ಆದ್ರೆ ಟೋಟಲ್ ಆಗಿ 4 ವ್ಯಾಲ್ಯೂಗೆ ಎಷ್ಟು ಅಂದ್ರೆ 4ಕ್ಕೆ ಎಷ್ಟು ಅಂತ. ದೆನ್ ಇದೇ ರೀತಿಯಾಗಿ ಇಲ್ಲಿ 90ಗೆ ಏನ್ ಬರುತ್ತಾ? 0 ಬರುತ್ತಾ? ಯಾವುದೇ ರೀತಿಯಾಗಿ ಡಿಫ್ರೆನ್ಸ್ ಇಲ್ಲ. ದೆನ್ ಈ 15ಕ್ಕೆ ಎಷ್ಟಾಗುತ್ತಾ? ಡಿಫ್ರೆನ್ಸ್ ಬಂದಿದೆ 15. 6 ಒಂದು ವ್ಯಾಲ್ಯೂ 15 ಆದ್ರೆ 6 ವ್ಯಾಲ್ಯೂ ಎಷ್ಟಾಗುತ್ತೆ? 90 ಅಂತ ಆಗುತ್ತಾ? ಅಂದ್ರೆ ಇದು ಮೈನಸ್ ಅದ, ಇದು ಪ್ಲಸ್ ಅದ, ಹಾಗಾಗಿ ಮೈನಸ್ ಅಂತ ಮಾಡ್ಕೋತೀವಿ. ಎಷ್ಟು ಬಂತು? 150 ಅಂತ ಬಂದು ಟೋಟಲ್. ಈ 150 ಅಪಾನ್ ಎಷ್ಟಕ್ಕ? 15 ಮೆಂಬರ್ಸಿಗೆ ಅಂತ. ಎಷ್ಟು? 15 ಮೆಂಬರ್ಸಿಗೆ ಅಂತ. ಓಕೆನಾ? 15 ಮೆಂಬರ್ಸಿಗೆ ಆದ್ರೆ ಎಷ್ಟು ಬಂತು? 10%. ಅಂದ್ರೆ ಆವಾಗ್ಲೇ ಏನ್ ಬಂದಿತ್ತು ನಮ್ಗೆ? 90% ಎವರೇಜ್ ಬಂದಿದ್ದು. ಇವಾಗ ಎಷ್ಟು ಬಂದದ? 10% ಅಂತ. ಟೋಟಲ್ ಆಗಿ ಎಷ್ಟಾಯ್ತು? 100%. ಅಂದ್ರೆ ಟೋಟಲ್ ಆಗಿ 100 ರೂಪಾಯಿ ಅಂತ ಆಯ್ತಾ ಆ ವಸ್ತುವಿನ ಬೆಲೆ. ಹಾಗಾದ್ರೆ ಅದಕ್ಕ ಎಷ್ಟು ಲಾಭ ಆಗ್ಲತ್ತದ? 40%. ಅಂದ್ರೆ 100ಕ್ಕೆ 40 ರೂಪಾಯಿ ಅಂದ್ರೆ ಎಷ್ಟಾಗುತ್ತೆ? 140. ಛೇದ ಹೊಡ್ಕೊಂಡ್ರೆ ಎಷ್ಟು ಬಂತು? 140 rupees ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಏನ್ ಇದು ಹಾರ್ಡ್ ಇದೆ ಸ್ವಲ್ಪ ಕ್ವಶನ್, ತಿಳಿತಾ? ರೈಟ್. ಮುಂದಿನ ಕ್ವಶನ್ ನೋಡ್ರಿ ಏನಿದೆ ಅಂತ. ಏನಿದೆ ಕ್ವಶನ್ ಓದ್ಕೊಳ್ರಿ ಫಾಸ್ಟ್. If the price of oil increases by 25%, right? Then and Arpit increases the expenditure on oil by 10%. Then by how much percent will the reduce the quantity of the oil purchased ಅಂತ ಕೇಳಿದ್ದಾರೆ. ನೋಡ್ರಿ, ತೈಲದ ಬೆಲೆಯು 25% ಹೆಚ್ಚಾದರೆ ದೆನ್ ಅರ್ಪಿತ್ ತೈಲದ ಮೇಲಿನ ವೆಚ್ಚವನ್ನ 10% ಹೆಚ್ಚಿಸಿದರೆ ಆಗ ಅವನು ಖರೀದಿಸುವ ತೈಲದ ಪ್ರಮಾಣವನ್ನ ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡುತ್ತಾನೆ ಅಂತ ಕೇಳಿದ್ದಾರೆ. ಯಾವ ರೀತಿಯಾಗಿ ಮಾಡ್ಕೋಬೇಕು ಇದನ್ನ? ಯಾವ ರೀತಿಯಾಗಿ ಮಾಡ್ಕೋಬೇಕಂತ ಕೇಳಿದ್ದೀನಿ. ನೋಡ್ರಿ, ಇದು ಯಾವ ರೀತಿಯಾಗಿ ಬರುತ್ತಾ? ಅವ್ರ ಏನ್ ಕೇಳ್ತಾರ ಇಲ್ಲಿ? ಹೆಚ್ಚಾಗ್ಲತ್ತದ, ಇಲ್ಲೂ ಹೆಚ್ಚಾಗ್ಲತ್ತದ. ಓಕೆನಾ?
ಇಲ್ಲಿ ಅನ್ಕೊಡ್ರಿ 100 ರೂಪಾಯಿ ಐತ ಅಂತ ಅನ್ಕೊಡ್ರಿ. ಓಕೆನಾ? ಈ 100ಕ್ಕೆ ಎಷ್ಟು ಹೆಚ್ಚಿಗೆ ಅಲ್ಲತ್ತಂತ 25 ಅಂದ್ರೆ ಎಷ್ಟಾಗುತ್ತಾ? 125 ರೈಟಾ? ಇವಾಗ ನೋಡ್ರಿ ಮತ್ತ ಈ 100ಕ್ಕ ಮತ್ತೆ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಗ್ಲತ್ತಂತ 10%. ಅಂದ್ರೆ ಎಷ್ಟಾಗುತ್ತಾ? ಎಷ್ಟಾಗುತ್ತಾ? 10 ಅಂತ. ಅಂದ್ರೆ 110 ಅಂತ ಆಯ್ತಾ? ಹಾಗಿದ್ರೆ ಇವ ಎರಡು ನಡುವಿನ ಅಂತರ ಎಷ್ಟು ಬರುತ್ತಾ? 15 ಬರುತ್ತಾ? 10 ಅಲ್ಲ 15 ಬರುತ್ತಾ. ಓಕೆನಾ? 15 ಅಂತ ಬರುತ್ತಾ. ಹಾಗಿದ್ರೆ ಅಪಾನ್ ಈ 15 ಅದಲ್ಲ ಎಷ್ಟಕ್ಕೆ ಬಂದಿದೆ? 125 ಅಂತ ಬಂದಿದೆ, ಇನ್ಕ್ರೀಸ್ ಆಗಿದ್ದು. ಅಂದ್ರೆ ಎಷ್ಟಾಗತ್ತಾ? 15ಕ್ಕ ಎಷ್ಟು ಅಪಾನ 125 ಆದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಕೊಳ್ರಿ. ಇವಾಗ ಛೇದ ಹೊಡ್ಕೊಳ್ರಿ. 5 2 10, 2 ಉಳಿತು. 5 5 25, 5 3 15, ದೆನ್ 25 1 25 4 100 ಅಂತ. ಎಷ್ಟು ಬಂತ ಹೇಳ್ರಿ? 12% ಅಂತ ಬರುತ್ತಾ? ರೈಟ್, 12% ಅಂತ ಬರುತ್ತೆ. ಅಂದ್ರೆ ಫಸ್ಟ್ 100 ರೂಪಾಯಿಗೆ ಹೆಚ್ಚಿಗೆ ಆಗ್ಲತ್ತಂದ್ರೆ ನಾವ್ ಏನ್ ಮಾಡ್ತೀವಿ? ಆಲ್ವೇಸ್ 100 ರೂಪಾಯಿ ಅಂತ ಇಟ್ಕೊಂಡೇ ಮಾಡ್ತೀವಿ. ಅಂದ್ರೆ 100 ರೂಪಾಯಿಗೆ 10 ರೂಪಾಯಿ ಇನ್ಕ್ರೀಸ್ ಆಯ್ತು ಅಂದ್ರೆ 110 ರೂಪಾಯಿ. ದೆನ್ 100 ರೂಪಾಯಿಗೆ 25 ರೂಪಾಯಿ ಇನ್ಕ್ರೀಸ್ ಆಯ್ತು ಅಂದ್ರೆ 125 ರುಪೀಸ್ ಅಂತ. ಹಾಗಿದ್ರೆ ಇವ್ ಎರಡೂರ ನಡುವಿನ ಅಂತರ ಎಷ್ಟು ಬರುತ್ತಾ? 15 ಅಂತ. 15 ಅಪಾನ್ ಎಷ್ಟು ಬಂದಿದೆ? 125 ಅಂತ. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಮಾಡ್ಕೊಳ್ರಿ. ಎಷ್ಟು ಬಂತ ಆನ್ಸರ್? 12% ಅಂತ. ಆಪ್ಷನ್ ಯಾವ್ದಿದೆನಾ? ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಯಾವ್ದಿದೆ ಆಪ್ಷನ್? ಆಪ್ಷನ್ ನಂಬರ್ 3 ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಅರ್ಥ ಆಯ್ತಾ ಇದು? ರೈಟ್. ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನಿದೆ ಅಂತ. ಇನ್ ಅ ಟ್ರಾಪಿಸಮ್ ದ ಲೆಂತ್ಸ್ ಆಫ್ ಅಪೋಸಿಟ್ ಪ್ಯಾರಲಲ್ ಸೈಡ್ಸ್ ಆರ್ 12 centimeter and 8 centimeter respectively, and the shortest distance between them is 16 centimeter. Find the area of the trapezium ಅಂತ ಕೊಟ್ಟಿದ್ದಾರೆ. ನೋಡ್ರಿ ಏನ್ ಕೊಟ್ಟರು ಕ್ವಶನ್. ಒಂದು ಟ್ರಾಪಿಸಮ್ ನಲ್ಲಿ ವಿರುದ್ಧ ಸಮಾನಾಂತರ ಬದಿಗಳ ಉದ್ದವು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಮತ್ತು ಅವುಗಳ ನಡುವಿನ ಅಂತರ ಕಡಿಮೆ ಅಂತರವು 16 ಸೆಂಟಿಮೀಟರ್. ಟ್ರಾಪಿಸಮ್ನ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಟ್ರಾಪಿಸಮ್ನ ವಿಸ್ತೀರ್ಣ ಅಂದ್ರೆ ಹೆಂಗ್ ಬರುತ್ತೆ ನೋಡ್ರಿ. ಟ್ರಾಪಿಸಮ್ ಹೆಂಗ್ ಬರುತ್ತಾ? ಫಸ್ಟ್ ಈ ರೀತಿಯಾಗಿ ಬರುತ್ತಾ. ಯಾವ ರೀತಿಯಾಗಿ? ಈ ರೀತಿಯಾಗಿ. ಇದ್ರೊಳಗ ಎರಡು ಇಷ್ಟು ಕೊಟ್ಟಾರ. ಯಾವ್ದು? ಒಂದ್ 12 ಕೊಟ್ಟಾರ, ಒಂದು 8 ಕೊಟ್ಟಾರ. ಓಕೆನಾ? ಅಪೋಸಿಟ್ ಸೈಡ್ ಅವ. ಅಪೋಸಿಟ್ ಸೈಡ್ ಇದ್ರೆ ಏನ್ ಮಾಡ್ತೀವಿ ನಾವು? ಅವುಗಳನ್ನ ಪ್ಲಸ್ ಮಾಡ್ಕೋತೀವ. ಅಂದ್ರೆ ಫಾರ್ಮುಲಾ ಏನ್ ಬರುತ್ತೆ ಹೇಳ್ರಿ? 1/2 ಇಂಟು ಅಪೋಸಿಟ್ ಸೈಡ್ ಇದಾವ ವಿರುದ್ಧ ಸಮಾನಾಂತರವ. ಹಾಗಾಗಿ ಎಷ್ಟಾಗುತ್ತಾ? 12 ಪ್ಲಸ್ 8 ಎಷ್ಟಾಗುತ್ತಾ? 20. ದೆನ್ ಉಳಿದದ ಎಷ್ಟು? 16 ಅಂತ. ಇದಿಷ್ಟು ಇವಾಗ ಆನ್ಸರ್. ಚೇರ್ ಹೊಡ್ಕೊಳ್ರಿ ಫಾಸ್ಟ್. ಇಲ್ಲಿ ಏನಿಲ್ಲ, ಓನ್ಲಿ ಅದ್ರ ಏನ್ ಕೇಳಿದ? ಟ್ರಾಪಿಜಿಯಂನ ವಿಸ್ತೀರ್ಣವನ್ನ ಕಂಡಿಡಿ ಅಂದಿದ್ದಾರೆ. ಅದು ಅಪೋಸಿಟ್ ಸೈಡ್ಸ್ ಅದಾವ, ಹಾಗಾಗಿ ಅವುಗಳನ್ನ ಪ್ಲಸ್ ಮಾಡ್ಕೊಂಡಿವಿ. ಎರಡು ಉದ್ದವನ್ನ ಉಳಿದದನ್ನ ಇಟ್ಕೊಂಡಿದೀವಿ. ಓಕೆನಾ? 2 1 2 10 10 ಇಂಟು 16 ಎಷ್ಟಾಗುತ್ತಾ? 160. ಎಷ್ಟು ಬಂತು? 160 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಆಪ್ಷನ್ ಇದೆನಾ? ಆಪ್ಷನ್ ನಂಬರ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಕ್ಲಿಯರ್ ಇದೆನಾ? ಓಕೆನಾ? ಇದು ಈಸಿ ಇದೆನಾ ಮೆನ್ಸುರೇಷನ್ ಸಂಬಂಧಪಟ್ಟಂತೆ? ಸ್ವಲ್ಪ ಇದ್ರ ಮೇಲೆ ಒಂದೆರಡು ಫೋಕಸ್ ಮಾಡ್ಕೋತಾ ಹೋಗ್ರಿ ಫಾರ್ಮುಲಾ ವೈಸ್. ರೈಟ್. ಇವಾಗ ನೋಡ್ರಿ ಮುಂದಿನ ಕ್ವಶನ್ ನೋಡ್ರಿ ಏನದ ಅಂತ. ಇನ್ ಅನ್ ಎಲೆಕ್ಷನ್ ಸಂತೋಷ್ ಗಾಟ್ 24,000 more votes than Mantosh. If Mantosh and Santosh got 30% and 40% ಅಂತ. ಅಂದ್ರೆ ಇವ್ರಿಗೆ ಎ ಅಂತ ಅನ್ಕೊಳ್ರಿ, ಇವ್ರಿಗೆ ಬಿ ಅಂತ ಅನ್ಕೊಳ್ರಿ. ಎ ಎಷ್ಟದ ಹೇಳ್ರಿ? 30%. ಬಿ ಎಷ್ಟದ? 40%. ಇವಾಗ ಮುಂದ್ ಕ್ವಶನ್ ನೋಡ್ಕೊಳ್ರಿ. ಆಫ್ ದ ಟೋಟಲ್ ವೋಟ್ಸ್ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಟೋಟಲ್ ನಂಬರ್ ಆಫ್ ವೋಟ್ಸ್ ಕಾಸ್ಟ್ ಅಂತ. ನೋಡ್ರಿ, ಒಂದು ಚುನಾವಣೆಯಲ್ಲಿ ಸಂತೋಷ್ ಅವರು ಮಂತೋಷ್ಗಿಂತ 24,000 ಹೆಚ್ಚು ಮತಗಳನ್ನ ಪಡಿತಾರಂತೆ. ಯಾರಿಗಿಂತ? ಮಂತೋಷ್ಗಿಂತ ಅಂತ. ಹಾಗಾದ್ರೆ ಮಂತೋಷ್ ಮತ್ತು ಸಂತೋಷ್ನ ಏನದ ಪರ್ಸೆಂಟೇಜ್ ಕ್ರಮವಾಗಿ 30% ಮತ್ತು 40% ಮತಗಳನ್ನ ಪಡಿತಾರೆ. ಓಕೆನಾ? ಹಾಗಾದ್ರೆ ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಅಂತ ಕೇಳಿದಾರೆ. ನಿಮ್ಗ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಕೇಳ್ತಾ ಬಂದಿದ್ರು? ಒಬ್ಬರದ್ದು ಕೊಟ್ಟಿರಿ, ಇನ್ನೊಬ್ಬರದ್ದು ಕಂಡಿಡಿ ಅಂತ ಕೇಳ್ತಾ ಬಂದಿದ್ರು. ಇವಾಗ ನಿನ್ನೆ ಏನ್ ಕೇಳಿದ್ರು? ನಿನ್ನೆ ಒಂದು ಕ್ವಶನ್ ಪೇಪರ್ ಬಿಡಿಸಿದಾಗ ಟೋಟಲ್ ಆಗಿ 100% ವೋಟಿಂಗ್ ಅದ, ಅದ್ರೊಳಗೆ 10% ವೋಟೇ ಆಗಿಲ್ಲ. ಇನ್ನು ಉಳಿದ 150 ವೋಟ್ಗಳು ಅಮಾನ್ಯವಾಗ್ಯಾವ, ಇನ್ವ್ಯಾಲಿಡ್ ಆಗಿ ಅಂತ ಕೇಳಿರ ಕ್ವಶನ್. ಹೆಂಗ್ ಕೇಳಿರೋದು ಕ್ವಶನ್? ಸ್ವಲ್ಪ ಡಿಫ್ರೆಂಟ್ ಇತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಕೂಡ ಕ್ವಶನ್ ಅನ್ನ ಕೇಳಿದಾರೆ. ನೋಡ್ರಿ, ಎದ್ ಎಷ್ಟದ? 30 ಅಂತದ, ಬಿ ಎಷ್ಟದ? 40 ಅಂತ. ಹಾಗಿದ್ರೆ ಇವ್ರಿಬ್ಬರ ನಡುವಿನ ಅಂತರ ಎಷ್ಟದ? 10. ಈ 10 ವ್ಯಾಲ್ಯೂ ಎಷ್ಟು ಕೊಟ್ಟಾರ? 10 ಬಹುಮತ ಎಷ್ಟು ಬಂದದ? 24,000 ಅಂತ ಬಂದಿದೆ. ಹಾಗಾದ್ರೆ ಟೋಟಲ್ ಆಗಿ ಏನ್ ಕೇಳಿದ್ರು ಅವ್ರು? ಒಟ್ಟು ಮತಗಳು. ಒಟ್ಟು ಮತಗಳು ಅಂದ್ರೆ ಅರ್ಥ ಏನು? ಟೋಟಲ್ ಪರ್ಸೆಂಟೇಜ್.
14th ಎಷ್ಟಾಗುತ್ತಾ 100 ರೈಟ್ 100% ಅಂತ ಮಾಡ್ಕೋಬೇಕು. ಇವಾಗ ಎಷ್ಟಾಗುತ್ತಾ ನೋಡ್ರಿ 2,40,000 ನೋಡ್ರಿ ನೋಡೋಣ 10 ಈಸಿ ಕ್ಯಾನ್ಸಲ್ ಎಷ್ಟು ಬರ್ಬೋದು 240000 ಅಂತ ಅಂದ್ರೆ 2,40,000 ರೈಟ್ ಆಪ್ಷನ್ ಇದೆನಾ ಯಾವ್ದಾಗುತ್ತಾ 2,40,000 ಆಪ್ಷನ್ 3 ಇಸ್ ದ ಕರೆಕ್ಟ್ ಅಂತ. ಓಕೆನಾ ಇಲ್ಲಿ ಈ ರೀತಿ ಕೊಟ್ಟಾಗ ಇಲ್ಲಿ ಓನ್ಲಿ ಡಿಫರೆನ್ಸ್ ಅನ್ನ ತಕೋಬೇಕು. ಡಿಫರೆನ್ಸ್ ಎಷ್ಟು 10ಕ್ಕೆ ಡಿಫರೆನ್ಸ್ ಎಷ್ಟು ಬಂದದ 24,000 ಆದ್ರೆ ಟೋಟಲ್ ಆಗಿ 100% ಎಷ್ಟು ಅಂತ ಬರುತ್ತೆ. ಓಕೆನಾ ಕ್ಲಿಯರ್ ಇದೆ ಈಸಿ ಇದೆ ಪ್ರಾಬ್ಲಮ್ ಕಂಪೇರ್ ಟು ನಿನ್ನಿನ ಕ್ವಶನ್ ಪೇಪರ್ ಅನ್ನ ನಾವು ನೋಡಿದಾಗ. ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನಿದೆ ಅಂತ. ಇವಾಗ ಈ ಕ್ವಶನ್ ನೋಡ್ರಿ ಏನಿದೆ ಅಂತ ಶಾಪ್ಕೀಪರ್ ಬಾಟ್ 240 ಚಾಕ್ಲೇಟ್ಸ್ ಅಂತ ಏನಿದಾವೆ ಚಾಕ್ಲೇಟ್ಸ್ ಅಂತ ಇದಾವೆ. ಹಾಗಾದ್ರೆ at a 9 per dozen if he sold all of them at 1 rupee each what is his profit percentage ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೊಟ್ರೆ ಕ್ವಶನ್ ಒಬ್ಬ ಅಂಗಡಿಯವನು 240 ಚಾಕ್ಲೇಟ್ ಗಳನ್ನ ಪ್ರತಿ ಡಜನ್ ರೂಪಾಯಿ 9 ಅಂತ ಖರೀದಿಸ್ತಾನಂತ. ಇವು ಎಷ್ಟು ಚಾಕ್ಲೇಟ್ ಅವ ಬಿಟ್ಬಿಡ್ರಿ. ಇವಾಗ ಏನ್ ಕೇಳಾರ ಅವರು ಪ್ರತಿ ಡಜನ್ಗೆ 9 ರೂಪಾಯಿ ಅಂತ ಅಂದ್ರೆ 12 ಚಾಕ್ಲೇಟ್. ಓಕೆನಾ ಅಂದ್ರೆ ಪ್ರತಿ ಡಜನ್ ಅಂದ್ರೆ ಅರ್ಥ ಏನು 12 ಅಂದ್ರೆ ಏನು 12 ಚಾಕ್ಲೇಟಿಗೆ ಎಷ್ಟದ ಅಂತ 9 ರೂಪಾಯಿ ಆದ್ರೆ ಒಂದು ಚಾಕ್ಲೇಟಿಗೆ ಎಷ್ಟಾಗತ್ತಾ ಹೇಳ್ಬೋದಾ ಎಷ್ಟಾಗತ್ತಾ 1 × 9/12 ಅಂತ ಎಷ್ಟು ಬಂತು 9/12 ಅಂತ ಒಂದು ಚಾಕ್ಲೇಟಿನ ಬೆಲೆ ಇತ್ತು. ಇವಾಗ ಇದು ಕಾಸ್ಟ್ ಪ್ರೈಸ್ ಆಯ್ತಾ 9/12 ಆ ವಸ್ತುವಿನ ಮಾರಾಟದ ಬೆಲೆ. ಇವಾಗ ಒಂದು ವೇಳೆ ಅವನು ಅವೆಲ್ಲವನ್ನ ತಲಾ 1 ರೂಪಾಯಿಗೆ ಮಾರಾಟ ಮಾಡಿದ್ರೆ ಅಂದ್ರೆ ಇದಕ್ಕೆ ಎಷ್ಟು ಮಾರಾಟ ಮಾಡ್ಲತ್ತಾರ 1 ರೂಪಾಯಿಗೆ ಮಾರಾಟ ಮಾಡ್ಲತ್ತಾರ. ಅಂದ್ರೆ 9/12 ರೂಪಾಯಿ ಇದ್ದಾನ 1 ರೂಪಾಯಿಗೆ ಮಾರಾಟ ಮಾಡ್ಲತ್ತಾರ. ಅಂದ್ರೆ ಎಷ್ಟಾಗ್ತದೆ ನೋಡ್ರಿ ಇಲ್ಲಿ ಅನುಪಾತದಾಗ 9:12 ಅಂತ. ಇದು ಕ್ರಾಸ್ ಮಲ್ಟಿಪ್ಲೈ ಆಗತ್ತಾ 12. ಓಕೆನಾ ಅಂದ್ರೆ ಎಷ್ಟು ಉಳಿತು 3 3 9 3 4 12 ಅಂತ ಎಷ್ಟು ಬಂತು 3:4 ಅಂತ ಬಂದಿದೆ. ಇವಾಗ 3 ರೂಪಾಯಿ ಇದ್ದಿದ್ ಒಂದು ವಸ್ತುವನ್ನ 4 ರೂಪಾಯಿ ಮಾಡಿದ್ರೆ ನಮ್ಗೆ ಲಾಭ ಎಷ್ಟಾಯ್ತು 1 ರೂಪಾಯಿನ ಅಪಾನ್ ಎಷ್ಟಕ್ಕ 3ಕ್ಕ ಇಂಟು 100 ಅಂತ ಮಾಡ್ರಿ ಎಷ್ಟು ಬಂತು 100/3. ಇವಾಗ ಈ 100/3 ಈ ರೀತಿ ಬರ್ಕೋಬಹುದಾ 3 ಒಂದ್ಲೆ 3 3 9 1 ಉಳಿತು ದೆನ್ 10 ಆಯ್ತು 3 3 9 ಎಷ್ಟು ಉಳಿತು 1 ಅಂತ ಅಂದ್ರೆ 33 of 1/3% ಅಂತ. ಆಪ್ಷನ್ ಯಾವ್ದಾಗುತ್ತಾ ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ ಇಲ್ಲಿ ಏನ್ ಕಂಡಿಡ್ಬೇಕು ಅವು ಎಷ್ಟು ಚಾಕ್ಲೇಟ್ ಕೊಡ್ಲಿ 1000 ಕೊಡ್ಲಿ ಏನ್ರ ಕೊಡ್ಲಿ ಅಲ್ಲಿ ಏನ್ ಕೊಟ್ಟಾರ ಪ್ರತಿ ಡಜನ್ಗೆ ಅಂದ್ರೆ 9 ರೂಪಾಯಿ ಅಂದ್ರೆ ಟೋಟಲ್ ಆಗಿ ಡಜನ್ ಅಂದ್ರೆ ಏನು 12 ಅಂತ 12ಕ್ಕೆ 9 ರೂಪಾಯಿ ಅಂದ್ರೆ ಟೋಟಲ್ ಆಗಿ 1 ಚಾಕ್ಲೇಟಿಗೆ ಎಷ್ಟು ನಮ್ಗೆ ಓನ್ಲಿ 1 ಚಾಕ್ಲೇಟ್ ಬೇಕಿಲ್ಲ ಈಗ. ಓಕೆನಾ ಬೇಕಾಗಿದೇನಾ ಇಲ್ಲ ರೈಟ್ ಅಂದ್ರೆ ಎಷ್ಟು ಬಂತು 9/12 1 ಚಾಕ್ಲೇಟಿಗೆ. ಹಾಗಾದ್ರೆ 1 ಚಾಕ್ಲೇಟಿನ ಒಂದು ಕಾಸ್ಟ್ ಪ್ರೈಸ್ 9/12 ಆದ್ರೆ ಅವ್ರು ಎಷ್ಟಕ್ಕೆ ಮಾರ್ಲತ್ತಾರ 1 ರೂಪಾಯಿಗೆ ಅಂತ. 9/12 ಇದ್ದು 12 ನಾವು ಈ ಕಡೆ ಹೋದ್ರೆ ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತಾ ಅಂದ್ರೆ 9:12 ಅಂತ ಬಂತು. ಇವಾಗ ಇದನ್ನ ಛೇದ್ ಹೊಡಿರಿ ಎಷ್ಟು ಬಂತು 3:4 ಅಂದ್ರೆ ಒಂದು ವಸ್ತುವನ್ನ 3 ರೂಪಾಯಿ ಚಾಕ್ಲೇಟ್ ಅನ್ನು 4 ರೂಪಾಯಿಗೆ ಮಾರಿದ್ರೆ ಅವ್ರಿಗೆ ಲಾಭ ಆಗುತ್ತೆ 1 ರೂಪಾಯಿ ಅಪಾನ್ ಎಷ್ಟಕ್ಕ 3ಕ್ಕ ಅಂತ ಅಂದ್ರೆ ಎಷ್ಟು ಬಂತು ಟೋಟಲ್ ಆಗಿ 33 of 1/3% ಅಂತ. ಓಕೆನಾ ಕ್ಲಿಯರ್ ಇದೆನಾ ಇದಿಷ್ಟು. ಮುಂದಿನ ಕ್ವಶನ್ ಹೋಗ್ಬೋದಾ ರೈಟ್ ಮುಂದಿನ ಕ್ವಶನ್ ನೋಡ್ರಿ ಏನ್ ಕೊಟ್ರ student strength of a co-educational school is 3,000 if the ratio of the number of boys and the number of girls ಬಾಯ್ಸ್ ಮತ್ತೆ ಗರ್ಲ್ಸ್ ರೇಷಿಯೋ ಕೊಟ್ಟಾರ ಎಷ್ಟು ಕೊಟ್ಟಾರ 4:1 ಅಂತ ಕೊಟ್ಟಿದ್ದಾರೆ. then what is the mean proportion of the number of boys and girls in the school given that only boys and girls are students in the school ಅಂತ ಕೊಟ್ಟಿದ್ದಾರೆ. ನೋಡ್ರಿ ಏನ್ ಕ್ವಶನ್ ಕೊಟ್ರ ಸಹ ಶೈಕ್ಷಣಿಕ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದ ಟೋಟಲ್ ಆಗಿ ಕೋ ಎಜುಕೇಶನಲ್ ವಿತ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ. ಓಕೆನಾ ಕೋ ಎಜುಕೇಶನಲ್ ಸ್ಟೂಡೆಂಟ್ಸ್ ಎಷ್ಟದ ಟೋಟಲ್ ಆಗಿ ಸ್ಟ್ರೆಂತ್ 3,000 ಅಂತ ಅದ. ಈ 3,000 ಒಳಗ ಶಾಲೆಯಲ್ಲಿನ ಬಾಲಕರ ಸಂಖ್ಯೆ ಮತ್ತು ಬಾಲಕಿಯರ ಸಂಖ್ಯೆ ಅನುಪಾತ ಎಷ್ಟದ 4:1 ಅಂತ ಇದೆ. ಬಾಯ್ಸ್ ಅಂಡ್ ಗರ್ಲ್ಸ್ ರೇಷಿಯೋ ಎಷ್ಟದ 4:1 ಅಂತದ. ದೆನ್ ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆಯ ಸರಾಸರಿ ಅನುಪಾತ ಎಷ್ಟು ಏಕೆಂದರೆ ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರು ಮಾತ್ರ ವಿದ್ಯಾರ್ಥಿಗಳಾಗಿದ್ದಾರೆ ಅಂತ. ಓಕೆನಾ ಕ್ಲಿಯರ್ ಇದೆನಾ ಕ್ವಶನ್. ಇವಾಗ ನೋಡ್ರಿ ಈ ಬಾಯ್ಸ್ ಮತ್ತೆ ಗರ್ಲ್ಸ್ ಅನುಪಾತ ಎಷ್ಟಾಗತ್ತ 5. ಈ 5 ವ್ಯಾಲ್ಯೂ ಕೊಟ್ರೆ ಎಷ್ಟಂತ 3,000 ಮಂದಿ ಸ್ಟ್ರೆಂತ್ ಅದಾರಂತ. ಹಾಗಾದ್ರೆ 1 ವ್ಯಾಲ್ಯೂ ಎಷ್ಟಾಗುತ್ತಾ ಓಕೆನಾ ಅಂದ್ರೆ 5 ಇವ್ರಿಬ್ಬರ ನಡುವಿಂದ ಎಷ್ಟದ ಪ್ಲಸ್ ಮಾಡಿದ್ರೆ 5 ಅಂತ ಆಯ್ತಾ. ಟೋಟಲ್ದು ಇವ್ರಿಬ್ಬರದು ಪ್ಲಸ್ ಮಾಡಿದ್ರೆ ಸ್ಟ್ರೆಂತ್ ಎಷ್ಟದ 3,000 ಅದ ಅಂತ. ಹಾಗಾದ್ರೆ ಒಂದಕ್ಕೆ ಎಷ್ಟಾಗುತ್ತಾ ಅಂತ ನೋಡ್ಕೊಡ್ರಿ 1 × 3,000 by 5 ಅಂತ
ಎಷ್ಟಾಗತ್ತ 600 ಆಗತ್ತ 1200 ಆಗತ್ತ ಆಪ್ಷನ್ ಹೇಳತ್ತೀರಿ ನೀವು ಆಪ್ಷನ್ ಹೇಳತ್ತೀರಿ ರೈಟ್ ನೋಡೋಣ ನಿಂದ್ರಿ ಎಷ್ಟು ಬಂತು ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಬಂತು 600 ಅಂತ ಆಯ್ತು ಓಕೆನಾ ಹಾಗಾದ್ರೆ 4 ವಿದ್ಯಾರ್ಥಿಗಳಿಗೆ ಎಷ್ಟಾಗತ್ತ 2400 ರೈಟಾ ಇವಾಗ ಏನ್ ಕಂಡಿಡಿ ಅಂದಾರ ಅವರ ಒಂದು ಮಿಡಲ್ ರೇಷಿಯೋನ ನಾವು ಕಂಡುಹಿಡಿಬೇಕು ಈ ರೀತಿಯಾಗಿ ಕ್ವಶನ್ ಅನ್ನ ಹಿಂದಿನ ಶಿಫ್ಟ್ ಒಳಗೆ ಕೇಳ್ತಾ ಬಂದಿದ್ದಾರೆ ಇವಾಗ ಇಲ್ಲಿ ಕೂಡ ರಿಪೀಟ್ ಆಗಿದೆ ಬಟ್ ಕ್ವಶನ್ ಏನಾಗಿದೆ ಫಾರ್ಮೆಟ್ ಚೇಂಜ್ ಮಾಡ್ಯಾರ ಅಷ್ಟೇ ಇವಾಗ ನೋಡ್ರಿ ಮಧ್ಯ ಅನುಪಾತ ಹೆಂಗ್ ಕಂಡುಹಿಡಿತೀವಿ 600 ಇಂಟು 2400 ಅಂತ ಹಾಗಾದ್ರೆ ಮಧ್ಯ ಅನುಪಾತ ಯಾವ ರೀತಿ ಕಂಡುಹಿಡಿತೀವಿ ಒಂದ್ ವ್ಯಾಲ್ಯೂ ಎ ಇರುತ್ತಾ ಒಂದ್ ವ್ಯಾಲ್ಯೂ ಬಿ ಇರುತ್ತೆ ಹಾಗಾದ್ರೆ a, b ಈಕ್ವಲ್ ಟು ಅಂಡರ್ ರೂಟ್ ಆಫ್ ab ಅಂತ ಅಂಡರ್ ರೂಟ್ ಆಫ್ ab ಬರ್ಕೊಂಡಿವಿ ಎರಡು ವ್ಯಾಲ್ಯೂ ಇವಾಗ ಇದನ್ನ ಯಾವ ರೀತಿ ಬರ್ಕೋಬಹುದು ನೋಡ್ರಿ 1 ಇಂಟು 600 ಸರಳೀಕರಣ ಮಾಡ್ಲತ್ತೀವಿ ನಾವು 4 ಇಂಟು 600 ಮಾಡಿದ್ರೆ ಎಷ್ಟಾಗತ್ತೆ 24 ಎಷ್ಟು 2400 ಅಂತ ಆಯ್ತಾ ನೋಡ್ರಿ 600 ಇದೆ 600 1 ಇಂಟು 600 ಅಂತ ಬರ್ಕೊಂಡಿವಿ ದೆನ್ 2400 4 ಇಂಟು 600 ಅಂತಂದ್ರೆ ಎಷ್ಟಾಗುತ್ತೆ 2400 ಅಂತ ಆಗುತ್ತಾ ಇವಾಗ ನೋಡ್ರಿ 600 ಕಾಮನ್ ಅದ 600 ಕಾಮನ್ ಅದ ಹೊರ ತಗೋಬೋದ ಬ್ರಾಕೆಟ್ ನಿಂದ ಹೊರಗ 600 ಬಂತು ಹಾಗಿದ್ರೆ 4ರ ವರ್ಗಮೂಲ ಎಷ್ಟು 2 ಎಷ್ಟು ಬಂತು 6 2 1200 ಅಂತ ರೈಟ್ ನೀವು ಹೇಳಿದ ಆನ್ಸರ್ ಯಾವ್ದಾಗುತ್ತಾ 1200 ಅಂತ ಆಗುತ್ತೆ ಓಕೆನಾ ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕ್ಲಿಯರ್ ಇದೆನಾ ಹೋಗ್ಬೋದಾ ಮುಂದಿನ ಕ್ವಶನ್ ಇಲ್ಲಿ ಏನಿಲ್ಲ ಫಸ್ಟ್ ಇವೆರಡನ್ನ ಪ್ಲಸ್ ಮಾಡ್ಕೊಡ್ರಿ ಇವೆರಡರ ಪ್ಲಸ್ ಮಾಡ್ಕೊಂಡಾಗ ಒಂದ್ ವ್ಯಾಲ್ಯೂ ಕೊಟ್ಟಾರ ಅದಾದ್ಮೇಲೆ ಒಂದಕ್ಕಂತ ಕಂಡಿಡೀರಿ ಯಾಕಪ್ಪ ಅಂದ್ರೆ ಇಲ್ಲೆಲ್ಲ ನಾವು ಬಾಯ್ಸ್ ಮತ್ತೆ ಗರ್ಲ್ಸ್ ಪರ್ ಅಂತ ಕಂಡಿಡ್ಕೋಬೇಕು ಅಕಸ್ಮಾತ್ ಕ್ವಶನ್ ಒಳಗ ಗರ್ಲ್ಸ್ ಎಷ್ಟದ ಓನ್ಲಿ ಅಂತ ಕೇಳಿದಾಗ ಅಥವಾ ಬಾಯ್ಸ್ ಎಷ್ಟದ ಓನ್ಲಿ ಅಂತ ಕೇಳಿದಾಗ ಅವೆಲ್ಲ ಮಾಡ್ಕೋಬೇಕಾಗುತ್ತೆ ಓಕೆನಾ ಕ್ಲಿಯರ್ ಇದೆ ಇವಾಗ ನೋಡ್ರಿ ಮುಂದಿನ ಕ್ವಶನ್ if a natural number when divided by 5 6 7 leaves a remainder 4 in each case then what is the smallest possible 3-digit natural number ಅಂತ ಕೇಳಿದ್ದಾರೆ ನೋಡ್ರಿ ಒಂದು ನೈಸರ್ಗಿಕ ಸಂಖ್ಯೆಯನ್ನ 5 6 ಮತ್ತು 7ರಿಂದ ವಿಭಜಿಸಿದಾಗ ಪ್ರತಿ ಸಂದರ್ಭದಲ್ಲಿ ಉಳಿದ 4 ಬಿಟ್ಟು ಬಿಟ್ಟರೆ ಆಗ ಸಾಧ್ಯವಿರುವ ಅತ್ಯಂತ ಚಿಕ್ಕ 3 ಅಂಕಿಯ ನೈಸರ್ಗಿಕ ಸಂಖ್ಯೆ ಅಂತ ಕೇಳಿದ್ದಾರೆ ಏನ್ ಕೇಳ್ಯಾರ ಹೇಳ್ರಿ ಕ್ವಶನ್ ಒಂದು ಸಂಖ್ಯೆ ಕೊಟ್ಟಾರ ಆ ಸಂಖ್ಯೆಯನ್ನ ಕೊಟ್ಟಂತಹ ಒಂದು ಸಂಖ್ಯೆಗಳಿಂದ ಡಿವೈಡ್ ಮಾಡಿದಾಗ ಶೇಷ ಏನ್ ಉಳಿಬೇಕಂತ 4 ಉಳಿಬೇಕಂತ ಅಂತ ಒಂದು ಸಂಖ್ಯೆ ಯಾವ್ದು ಅಂತ ಕೇಳಿದ್ದಾರೆ ಓಕೆನಾ ಕ್ಲಿಯರ್ ಇದೆ ಕ್ವಶನ್ ಕ್ಲಿಯರ್ ಇದೆ ಇಲ್ಲ ಇನ್ನೊಂದ್ಸಲ ಹೇಳ್ತೀನಿ ನಾನು ಕ್ಲಿಯರ್ ಇದೆನಾ ಇವಾಗ ನೋಡ್ರಿ ಏನ್ ಕೊಟ್ಟಾರ 218 714 712 716 ಅಂತ ಇವಾಗ ಆ ಕೊಟ್ಟಂತ ಯಾವ್ಯಾವ ಸಂಖ್ಯೆವ 5 6 7 ಅಂತ ಅವುಗಳಿಂದ ಭಾಗಾಕಾರ ಮಾಡ್ಬೇಕು ಭಾಗಾಕಾರ ಮಾಡಿದಾಗ ಶೇಷ ಎಷ್ಟು ಉಳಿಬೇಕು 4 ಅಂತ ಅಕಸ್ಮಾತ್ ಅದು ಯಾವ್ದು 4 ಉಳಿಲಿಲ್ಲ ಅದು ಆಪ್ಷನ್ ಆಗಲ್ಲ ಕ್ಲಿಯರ್ ಇದೆನಾ ಹಾಗಾದ್ರೆ 4 ಎಲ್ಲಿ ಉಳಿತು ನೋಡ್ರಿ 5ಲೆ ಭಾಗಾಕಾರ ಮಾಡ್ಕೋಣ 5 ಒಂದೇ 5 ಸಾರಿ 5 4 20 1 ಉಳಿತು 5 3 15 3 ಇಲ್ಲಿ ಶೇಷ ಏನ್ ಉಳಿತು 3 ಉಳಿತಾ ನೋಡ್ರಿ ಕರೆಕ್ಟ್ ಆಗಿ 5 ಆಫ್ 2 1 10 2 1 18 ಅಂತ ಆಗುತ್ತೆ 5 4 20 1 ಉಳಿತು 5 3 15 ಎಷ್ಟು ಉಳಿತು ಶೇಷ 3 ಉಳಿತಾ ಅವ್ರೇನ್ ಹೇಳ ಆಪ್ಷನ್ ನಂಬರ್ 2 ಆಗುತ್ತಾ ರೈಟ್ ಆಪ್ಷನ್ ನಂಬರ್ 2 ಆಗುತ್ತಾ ಹಾಗಾಗಿ ಆಪ್ಷನ್ ನಂಬರ್ 1 ಅಂತ ಆಗಲ್ಲ 2 ಅಂತ ಆಯ್ತು ಇವಾಗ ನೋಡ್ರಿ 214 ಅಂದ್ರೆ 214 5ರಿಂದ ಭಾಗಾಕಾರ ಮಾಡ್ರಿ 5 4 20 1 ಉಳಿತು 14 ಅಂತ ಆಯ್ತು 5 2 10 ಶೇಷ ಏನ್ ಬಂತು 4 ಉಳಿತು ದೆನ್ ಇವಾಗ ಮತ್ತೆ 6ಲೆ ನೋಡ್ರಿ 214 ಇಂಟು 6 ಅಂತ 6 ಒಂದ್ಲೆ 6 3 18 6 3 18 ಅಂದ್ರ ಎಷ್ಟು ಉಳಿತು 11ರೊಳಗೆ 8 ಕಳೆದ್ರ 3 6 5 30 34 ಇದ್ದಲ್ಲಿ ಅಂದ್ರೆ ಶೇಷ ಎಷ್ಟು ಉಳಿತು 4 ಅಂತ ಉಳಿತು ಇಲ್ಲೂ ಕೂಡ ದೆನ್ ಇವಾಗ 7ರಿಂದ ಭಾಗಾಕಾರ ಮಾಡ್ರಿ 7 3 21 ಎಷ್ಟು ಉಳಿತು ಶೇಷ ಕೊನೆಗೆ 4 ಉಳಿತ ಹಾಗಿದ್ರೆ ಯಾವ್ದಾಗುತ್ತೆ ಆಪ್ಷನ್ ನಂಬರ್ 2 ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಕ್ಲಿಯರ್ ಇದೆನಾ ಓಕೆನಾ ಇವಾಗ ನೋಡ್ರಿ ಮುಂದಿನ ಕ್ವಶನ್ ಏನಿದೆ ಅಂತ the average of 8 numbers is 24 if one of the number is excluded the average becomes 22 find the excluded number ಅಂತ ಕೇಳಿದ್ದಾರೆ ನೋಡ್ರಿ 8 ಸಂಖ್ಯೆಗಳ ಸರಾಸರಿ ಎಷ್ಟದ 24 ಅದನಾ ಓಕೆನಾ ಇವಾಗ ಒಂದು ಸಂಖ್ಯೆಯನ್ನ ಹೊರಗಿಟ್ಟರೆ ಸರಾಸರಿ 22 ಆಗುತ್ತ ಅಂತ ಅಂದ್ರೆ ಇದ್ರಿಂದ ಇದ್ರ ಡಿಫ್ರೆನ್ಸ್ ಎಷ್ಟದ 22 ಅಂತದ ಓಕೆನಾ ಅಂದ್ರೆ 24ರೊಳಗೆ 22 ಕಳೆದ್ರ 2 ಡಿಫ್ರೆನ್ಸ್ ಎಷ್ಟದ 2 ಅದನ ಹಾಗಾದ್ರೆ ಇದ್ರೊಳಗ ಒಂದು ಸಂಖ್ಯೆನ ಹೊರಗೆ ತೆಗೆದಿಡ್ಬೇಕು ಯಾವ ಒಂದು ಸಂಖ್ಯೆ ಅಪ್ಪ ಅಂದ್ರೆ 8 ಸಂಖ್ಯೆ ಅದಲ್ಲ ಆ 8ರಿಂದ ಒಂದ್ ಹೊರಗೆ ತೆಗೆದ್ರೆ ಎಷ್ಟು ಉಳಿತು 7
ಇದಕ್ಕ ಮಲ್ಟಿಪ್ಲೈ ಮಾಡ್ರಿ. ಎಷ್ಟು ಬಂತು? 14. ಇದಕ್ಕ 24 ಪ್ಲಸ್ 14 ಮಲ್ಟಿಪ್ಲೈ ಮಾಡ್ರಿ. ಎಷ್ಟು ಬರುತ್ತಾ? 38. ನೋಡ್ರಿ ಫಸ್ಟ್ ಟೋಟಲ್ ಆಗಿ 8 ಸಂಖ್ಯೆಗಳ ಸರಾಸರಿ ಎಷ್ಟದ? 24 ಅಂತ. ಈ 24 ಆಗಿದೆ, ಬಟ್ ಇದ್ರೊಳಗ ಒಂದು ಸಂಖ್ಯೆನ ಮೈನಸ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಒಂದು ಸಂಖ್ಯೆನ ಹೊರಗಿಟ್ಟರೆ ಅಂದ್ರೆ ಟೋಟಲ್ ಆಗಿ 8 ಜನ ಅದರ, 8 ಜನದ 1 ತೆಗೆದ್ರ 7 ಅಂತ ಆಯ್ತಾ. ಇವಾಗ ಆ ಒಂದು ಸರಾಸರಿ ಅಂದ್ರೆ 7 ಜನ ಅಂತ ಆದಾಗ ಸರಾಸರಿ ಎಷ್ಟಾಗತ್ತ? 22 ಅಂತ. ಹಾಗಿದ್ರೆ ಡಿಫ್ರೆನ್ಸ್ ಎಷ್ಟಾಗ್ಯದ? 2 ಆಗ್ಯದ. 24 ಮತ್ತೆ 22 ನಡುವೆ ಡಿಫ್ರೆನ್ಸ್ ಎಷ್ಟದ? 2 ಅಂತ. 2ಕ್ಕ 7 ಅಂದ್ರೆ ಎಷ್ಟಾಗುತ್ತ? 14 ಅಂತ ಆಯ್ತು. ಇದಕ್ಕ ಪ್ಲಸ್ ಮಾಡ್ಕೊಡ್ರಿ. ಇಷ್ಟೇ ಇದ್ರ ಆನ್ಸರ್. ಎಷ್ಟು ಬಂತು? 38 ಅಂತ. ಹಾಗಿದ್ರೆ ಆಪ್ಷನ್ ಇದೇನಾ? ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ, ಕ್ಲಿಯರ್ ಇದೆ ಎಲ್ಲರಿಗೂ? ಹೋಗ್ಬೋದಾ ಮುಂದಿನ ಕ್ವಶನ್ಗೆ? ಮುಂದಿನ ಕ್ವಶನ್ ನೋಡ್ರಿ ಏನದಂತ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕಂಪೌಂಡ್ ಇಂಟ್ರೆಸ್ಟ್, ಕಂಪೌಂಡಿಂಗ್ ಆನ್ಯುವಲಿ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ 8,300 at a 10% per annum for 2 years ಅಂತ ಕೇಳಿದ್ದಾರೆ. ಏನ್ ಕೇಳಾರ? ಡಿಫ್ರೆನ್ಸ್ ಅನ್ನ ಕೇಳಿದ್ದಾರೆ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ ಅಂತ. ಅಂದ್ರೆ ವಾರ್ಷಿಕವಾಗಿ ಸಂಯೋಜಿಸುವ ಚಕ್ರ ಬಡ್ಡಿ ಮತ್ತು 8,003 ಮೇಲಿನ ಸರಳ ಬಡ್ಡಿ. ಇಲ್ಲಿ ನಮ್ಗೆ ರೇಟ್ ಕೊಟ್ಟಿಲ್ಲ ನೋಡ್ರಿ ಕನ್ನಡದೊಳಗೆ. ಎಷ್ಟು? 10% ಅಂತ ರೇಟ್ ಬರುತ್ತಾ. ಓಕೆನಾ? ಹಾಗಾದ್ರೆ ಇದ್ರ ವ್ಯತ್ಯಾಸ ಫಾರ್ಮುಲಾ ಏನ್ ಬರುತ್ತೆ? ಡಿ ಈಕ್ವಲ್ ಟು ಪಿ ಆಫ್ ಆರ್ ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್ ಅಂತ. ಫಾರ್ಮುಲಾ ಕ್ಲಿಯರ್ ಇದೆನಾ? ನಿಮ್ಗೆ ಅವಾಗ್ಲೇ ಹೇಳಿದ್ದೆ ನಾನು ಈ ಫಾರ್ಮುಲಾ ಮೇಲೆ ಕ್ವಶನ್ ಕೇಳ್ಯಾರ ಅಂತ. ನೆನಪಿದೆನಾ? ರೈಟ್. ಇವಾಗ ನೋಡ್ರಿ ಡಿಫ್ರೆನ್ಸ್ ಅದು ಕೇಳ್ಯಾರ ಅವ್ರೆ, ಅವುಗಳ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ಹಾಗಾದ್ರೆ ಪ್ರಿನ್ಸಿಪಾಲ್ ಕೊಟ್ಟಾರ 8,300 ರೂಪಾಯಿ. ರೇಟ್ ಎಷ್ಟು ಕೊಟ್ಟಾರ ಹೇಳ್ರಿ? 10%. 10 ಡಿವೈಡೆಡ್ ಬೈ 100 ಆಯ್ತಾ, ಇಂಟು 10 ಡಿವೈಡೆಡ್ ಬೈ 100 ಯಾಕಂದ್ರೆ ಸ್ಕ್ವೇರ್ ಅದ. ಓಕೆ, ಇವಾಗ ಇವ್ 2 0 ಕ್ಯಾನ್ಸಲ್, ಇವ್ 2 0 ಕ್ಯಾನ್ಸಲ್, ಇವ್ 2 0 ಕ್ಯಾನ್ಸಲ್, ಇದೊಂದು 0 ಇದೊಂದು 0 ಅಂತ. ಅಂದ್ರೆ ಡಿಫ್ರೆನ್ಸ್ ಎಷ್ಟಾಗುತ್ತಾ? 83 ಅಂತ ಆಗುತ್ತಾ. ಓಕೆನಾ? ಅವುಗಳ ನಡುವಿನ ಅಂತರ ಎಷ್ಟು? ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತಾ? 83 ರೂಪಾಯಿ ಅಂತ. ಆಪ್ಷನ್ ಇದೇನಾ 83? ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಓಕೆ, ಕ್ಲಿಯರ್ ಆಯ್ತಾ ಕ್ವಶನ್ಸ್ ಎಲ್ಲ ಕ್ವಶನ್ಸ್ ಕ್ಲಿಯರ್? ಅದು ಡೌಟ್ ಇದೆನಾ ಏನ್ರಿ? ಏನ್ರಿ ಡೌಟ್ ಇತ್ತಪ್ಪ ಅಂದ್ರೆ ಇನ್ನೊಂದ್ಸತ ನೋಡ್ಕೊಳ್ರಿ ಕರೆಕ್ಟ್ ಆಗಿ. ಇನ್ನೊಂದ್ಸತ ಪ್ರಾಕ್ಟೀಸ್ ಮಾಡ್ರಿ. ಯಾವ ಟೈಪ್ ಕ್ವಶನ್ ಕೇಳ್ತಾರೆ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಕೊತಾ ಹೋಗ್ರಿ. ವರ್ಕ್ ಮಾಡಿರಿ ಹೇಳಿದಲ್ಲ, ಮಾಡಿರಿ, ಮಾಡ್ರಿ ಕರೆಕ್ಟ್ ಆಗಿ ಚೆನ್ನಾಗಿ. ವರ್ಗಮೂಲ, ಘನಮೂಲ, ಮಗ್ಗಿಗಳನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ, ಬರೀರಿ. ಓಕೆನಾ? ಮತ್ತೇನ್ ಮಾಡೋಣ, ನಾಳೆ ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆನ ಪ್ರಾಕ್ಟೀಸ್ ಮಾಡ್ಕೊತಾ ಹೋಗೋಣ. ಓಕೆನಾ? ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.